ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ದೇವರ ಜೀವವುಳ್ಳ ರಕ್ಷಣೆ ನೀಡುವ, ಬೆಳಕಾದ ಶಾಂತಿ ನೀಡುವ, ಆರೋಗ್ಯ ನೀಡುವ, ಜೀವಿತಕ್ಕೆ ಗುರಿ ಗಮ್ಯ ನೀಡುವ, ನಮ್ಮ ಜೀವಿತದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವಂತೆ, ದೇವರಿಂದ ಬೆಳಕನ್ನು ಪಡೆಯುವಂತೆ ಮಾಡುವ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ಆಕಾಶದಿಂದ ಅಗ್ನಿಗಂಧಕ. ದೇವರ ವಾಕ್ಯ ಭಾಗದಿಂದ ನೋಡೋಣ ಪ್ರಿಯರೇ. ದೇವರು ಕೋಪಗೊಂಡಾಗ ಆ ಆಕಾಶದಿಂದ ಅಗ್ನಿಗಂಧಕ ಸುರಿಸುವುದರ ಮೂಲಕ ಆತ ಮನುಷ್ಯರ ಆ ಕೆಟ್ಟ ನಡತೆಗೆ ಉತ್ತರ ಕೊಟ್ಟಿದ್ದಾನೆ ಪ್ರಿಯರೇ. ಹೌದು, ಶಿಕ್ಷಿಸುವ ಮೂಲಕ. ಈಗ ನಾವು ಆಕಾಶದಿಂದ ಅಗ್ನಿಗಂಧಕ ಎನ್ನುವ ಅಂಶದ ಮೂಲಕ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ಇದರ ಮುಖಾಂತರ ನಾವು ದೇವರ ಭಯಭಕ್ತಿಯನ್ನು, ಜ್ಞಾನವನ್ನು, ಚೈತನ್ಯವನ್ನು ಅರ್ಥ ಮಾಡಿಕೊಳ್ಳೋ ಕೃಪೆಯನ್ನು ಪಡೆಯೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ದೇವರ ಪರಿಶುದ್ಧಾತ್ಮನ ಸಹಾಯ ಬೇಡಿಕೊಳ್ಳೋಣ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಕೃಪಾಮಯನೇ. ಹೌದು ತಂದೆ, ಆಕಾಶದಿಂದ ಅಗ್ನಿ ಗಂಧಕ ಸುರಿಸುವ ಮುಖಾಂತರ ನೀವು ನಿಮ್ಮ ಕೋಪವನ್ನು ಸೊದೋಮ್ ಗೊಮೋರ ಎಂಬ ಪಟ್ಟಣದ ಮೇಲೆ ತೋರಿಸಿದಿರಿ ತಂದೆ. ಏಕೆಂದರೆ ಅಲ್ಲಿಯವರ ನಡತೆ ಪರಲೋಕಕ್ಕೆ ಮುಟ್ಟಿತ್ತು ಪ್ರಿಯರೇ ತಂದೆ. ಅವರ ನಡತೆ ಕೆಟ್ಟವರಾಗಿದ್ದಾರೆಂದು. ಹೌದು, ನೀವು ತಂದೆ, ಕುಮಾರ, ಪರಿಶುದ್ಧಾತ್ಮನ ಎಂಬ ದೂತರ ರೂಪದಲ್ಲಿ ಅದು ನಿಜವೋ ಎಂಬ ಏನೋ ನೋಡಲು ಪರಲೋಕದಿಂದ ಇಳಿದು ಬಂದಿರಿ ತಂದೆ. ಹೌದು, ಅದು ನಿಜವಾಗಿತ್ತು. ನಿಮ್ಮಿಂದ ಆ ಪಟ್ಟಣ ಬೆಂಕಿಗೆ ಆಹುತಿಯಾಗುವಂತೆ ಕೋಪಕ್ಕೊಳಗಾಯಿತು. ಹೌದು ದೇವ, ಇಂದಿಗೂ ಕೂಡ ಅಂದಿನಂತೆ ಜನಾಂಗ ಮುಂದುವರಿಯುತ್ತಿದೆ ಪ್ರಭುವೇ. ಕೆಟ್ಟ ನಡತೆಯುಳ್ಳವರ ಮಧ್ಯೆ, ವ್ಯಭಿಚಾರ ಸಂತತಿಯವರ ಮಧ್ಯೆ, ದುಷ್ಟ ಪೀಳಿಗೆ ಮಧ್ಯೆ ನಿಮ್ಮನ್ನು ವಿಶ್ವಾಸಿಸುವ ಭಾಗ್ಯವನ್ನು ನಮಗೆ ದಯಪಾಲಿಸಿದ್ದೀರಿ. ಹೌದು ಪ್ರಭುವೇ, ಲೋಕವು ಶತ್ರುವಶದಲ್ಲಿ ಬಿದ್ದಿದೆ. ನಾವಾದರೂ ನಿಮ್ಮವರಾಗಿರುವಂತೆ ನಮ್ಮನ್ನು ಕರೆದಿದ್ದೀರಿ ದೇವ. ನಾವೆಷ್ಟು ಮಾತ್ರಕ್ಕೂ ಲೋಕಕ್ಕೂ ಲೌಕಿಕತೆಗೆ ಒಲಿಯದಂತೆ ಆ ಕಡಿಯುವ ಹುಳ ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದಿಲ್ಲ ಎನ್ನುವ ಸ್ಥಳಗಳಿಗೆ ನಿಮ್ಮನ್ನು ಪ್ರೀತಿಸುವ, ವಿಶ್ವಾಸಿಸುವ ಯಾರೊಬ್ಬ ಮಗಳು ಹೋಗದಂತೆ ತಂದೆ ಯೇಸುವೆ, ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಳನ್ನು ದರ್ಶಿಸಿರಿ. ಪರಿಪೂರ್ಣ ರಕ್ಷಣೆಗೆ, ಪರಿಪೂರ್ಣ ದೈವಜ್ಞಾನಕ್ಕೆ, ಪರಿಪೂರ್ಣ ಕೃಪೆಗೆ, ನೀತಿಗೆ, ಪರಿಶುದ್ಧತೆಗೆ, ವಿಶ್ವಾಸಕ್ಕೆ ನಮ್ಮೆಲ್ಲರನ್ನು ಸೇರಿಸಬೇಕೆಂದು ಸೈತಾನನ ಎಲ್ಲ ಅಗ್ನಿಬಾಣಗಳನ್ನು ಆರಿಸುವ ದೊಡ್ಡ ವಿಶ್ವಾಸ, ಗಾಢ ವಿಶ್ವಾಸ, ಸಾಸಿವೆ ಕಾಳುವಷ್ಟು ವಿಶ್ವಾಸ, ಅತ್ಯಾಸಕ್ತಿಯುಳ್ಳ ವಿಶ್ವಾಸ ನಮ್ಮ ಒಬ್ಬೊಬ್ಬರಲ್ಲಿ ಅನುಗ್ರಹಿಸುತ್ತಾ ಬರಬೇಕೆಂದು ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಸರ್ವಶಕ್ತನೇ, ಇರುವಾತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಆಕಾಶದಿಂದ ಅಗ್ನಿಗಂಧಕ. ಹೌದು ಪ್ರಿಯರೇ, ದೇವರು ಸೊದೋಮ್ ಗೊಮೋರ ಎಂಬ ಪಟ್ಟಣದ ಮೇಲೆ ಅಲ್ಲಿಯವರ ನಡತೆ ಕೆಟ್ಟು ವರ್ತನೆ ಮಾಡಿದ್ದರಿಂದ ಆ ಪಟ್ಟಣದ ಮೇಲೆ ದೇವರು ಕೋಪಿಸಿಕೊಂಡು ಅಗ್ನಿ ಸುರಿಸುತ್ತಾನೆ ಪ್ರಿಯರೇ. ಇಂದಿಗೂ ಸಾಕ್ಷಿಯಾಗಿ ಸೊದೋಮ್ ಗೊಮೋರ ನಿಂತಿದೆ ದೇವರ ಕೋಪಕ್ಕೆ. ಹೌದು, ನಾವು ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರಿಯರೇ. ಹಾಡು ಕೃಪಾ ಬಾಹುಲ್ಯ. ಹೌದು ಪ್ರಿಯರೇ, ಎಲ್ಲಿ ಕೃಪೆ ಅಧಿಕವಾಯಿತು, ಎಲ್ಲಿ ಪಾಪ ಹೆಚ್ಚಿತ್ತು, ಅಲ್ಲಿ ಕೃಪೆ ಅಧಿಕವಾಯಿತು. ಹೌದು ಪ್ರಿಯರೇ, ಇಂದಿಗೂ ಕೂಡ ನೋಹನ ಕಾಲದಲ್ಲಿದ್ದಂತೆ, ಲೋಟನ ಕಾಲದಂತೆ ಇದ್ದಂತೆ ಇರುತ್ತದೆಂದು ಪ್ರಭು ಹೇಳಿದ್ದಾನೆ ಪ್ರಿಯರೇ. ನರಪುತ್ರನ ಬರುವ ಕಾಲದಲ್ಲಿ ಜನರು ತಿನ್ನುತ್ತಾ, ಕುಡಿಯುತ್ತಾ, ಮನೆ ಕಟ್ಟಿಕೊಳ್ಳುತ್ತಾ, ಮದುವೆ ಮಾಡಿಕೊಳ್ಳುತ್ತಾ, ಕೊಡುತ್ತಾ, ಬಿತ್ತುತ್ತಾ, ಕೊಯ್ಯುತ್ತಾ, ಹೌದು ಇರುತ್ತಾರೆ ಲೌಕಿಕ ವಿಷಯಗಳಲ್ಲಿ. ಅವರಿಗೆ ತಿಳಿಯದಂತೆ ನಾಶನವು ಫಕ್ಕನೆ ಗರ್ಭಿಣಿ ಸ್ತ್ರೀಗೆ ಬಂದಂತೆ ಬರುತ್ತದೆ. ಹೌದು ಪ್ರಿಯರೇ, ನಾವು ಈ ಹಾಡಿನ ಮುಖಾಂತರ ನಾವು ವಾಕ್ಯದೊಳಗೆ ಪ್ರವೇಶವಾಗೋಣ ಪ್ರಿಯರೇ. ಹಾಡು ಕೃಪಾ ಬಾಹುಲ್ಯ. ಹೌದು ಪ್ರಿಯರೇ, ನಮ್ಮ ಪ್ರಭು ಕೃಪೆ ತೋರಿಸುವ ಬಾಹುಬಲ ಉಳ್ಳಾತನಾಗಿದ್ದಾನೆ. ಹೌದು, ಅಸಾಧಾರಣವಾದ ಕಾರ್ಯ ಸಾಧ್ಯವಾಗುವಂತೆ, ಹೌದು ಪ್ರಿಯರೇ, ಅಸಾಧ್ಯವಾದುದನ್ನು ದೇವರಿಂದ ಸಾಧ್ಯವಾಗಿಸಿಕೊಳ್ಳುವಂತೆ ನಮಗೆ ಕೃಪೆ, ಮಹಾಕೃಪೆ, ಅತ್ಯಧಿಕವಾದ ಕೃಪೆ, ನಿತ್ಯ ಕೃಪೆ ಅನುಗ್ರಹಿಸುವಾತನಾಗಿದ್ದಾನೆ. ಹೀಗೆ ಕೃಪೆ ಬಾಹುಲ್ಯ ಎನ್ನುವ ಹಾಡನ್ನು ನನ್ನೊಂದಿಗೆ ಆಡಿರಿ ಪ್ರಿಯರೇ. ಪ್ರಭುವಿನಲ್ಲಿ ಒಂದಾಗಿ ಲೋಕವನ್ನು ಜಯಿಸೋಣ. ಹೌದು, ಪ್ರಭುವೇ ನಿನ್ನೋಳು ಜೀವಿಸುವುದು, ಪ್ರಭುವೇ ನಿನ್ನೋಳು
ಜೀವಿಸುವುದು. ಕೃಪೆ ಬಾಹುಲ್ಯವೇ ನನ್ನ ಕಡೆ, ಕೃಪೆ ಬಾಹುಲ್ಯವೇ, ಕೃಪೆ ಬಾಹುಲ್ಯವೇ ನಮ್ಮ ಕಡೆ, ಕೃಪೆ ಬಾಹುಲ್ಯವೇ. ಪ್ರಭುವೇ ನಿನ್ನೋಳು ಜೀವಿಸುವುದು. ಸಂಗೀತವಾದರೂ ಬಿರುಗಾಳಿ ತೂಫಾನು ಆದರೂ, ಸಂಗೀತವಾದರೂ ಬಿರುಗಾಳಿ ತೂಫಾನು ಆದರೂ, ಸೋತು ಹೋಗುವುದು ನಿನ್ನ ನಾಮ ಸ್ಮರಣೆಯಲ್ಲಿ, ಸೋತು ಹೋಗುವವು ನಿನ್ನ ನಾಮ ಸ್ಮರಣೆಯಲ್ಲಿ. ಸಂತಸವಿರುವುದು ನನ್ನ ಮನವೆಷ್ಟೋ, ಸಂತಸವಾಗುವುದು ನಮ್ಮ ಮನ ಎಷ್ಟೋ. ಪ್ರಭುವೇ ನಿನ್ನೋಳು ಜೀವಿಸುವುದು. ಪ್ರಭುವೇ ನಿನ್ನೋಳು ಜೀವಿಸುವುದು. ಕೃಪೆ ಬಾಹುಲ್ಯವೇ ನನ್ನ ಕಡೆ, ಕೃಪೆ ಬಾಹುಲ್ಯವೇ, ಕೃಪೆ ಬಾಹುಲ್ಯವೇ ನಮ್ಮ ಕಡೆ, ಕೃಪೆ ಬಾಹುಲ್ಯವೇ. ಪ್ರಭುವೇ ನಿನ್ನೋಳು ಜೀವಿಸುವುದು. ಪಾಪ ನಿಯಮವನ್ನು ಬಹು ದೂರವಾಗಿ ಮಾಡಿ, ಪಾಪ ನಿಯಮವನ್ನು ಬಹು ದೂರವಾಗಿ ಮಾಡಿ, ಪಾವನ ಆತ್ಮದೊಂದಿಗೆ ಪರಿಪೂರ್ಣವಾಗಿ, ಪಾವನ ಆತ್ಮದೊಂದಿಗೆ ಪರಿಪೂರ್ಣವಾಗಿ, ಪಾದ ಪದ್ಮಗಳನ್ನು ಹತ್ತಿಕೊಳ್ಳುವೆನು, ನಿನ್ನ ಪಾದ ಪದ್ಮಗಳನ್ನು ಹತ್ತಿಕೊಳ್ಳುವೆನು. ಪ್ರಭುವೇ ನಿನ್ನೋಳು ಜೀವಿಸುವುದು. ಪ್ರಭುವೇ ನಿನ್ನೋಳು ಜೀವಿಸುವುದು. ಕೃಪೆ ಬಾಹುಲ್ಯವೇ ನನ್ನ ಕಡೆ, ಕೃಪೆ ಬಾಹುಲ್ಯವೇ, ಕೃಪೆ ಬಾಹುಲ್ಯವೇ ನಮ್ಮ ಕಡೆ, ಕೃಪೆ ಬಾಹುಲ್ಯವೇ. ಪ್ರಭುವೇ ನಿನ್ನೊಳಗೆ ಜೀವಿಸುವುದು. ನಿನ್ನೊಳು ಅಡಗಿರುವುದು ಕೃಪೆ ಸರ್ವೋನ್ನತವಾದದ್ದು. ಏಸಪ್ಪ ನಿನ್ನೊಳಗೆ ಅಡಗಿರುವುದು ಕೃಪೆ ಸರ್ವೋನ್ನತವಾದದ್ದು. ನಿನ್ನೊಳಗೆ ನಿಂತು ಕೃಪೆಗಳ ಅನುಭವಿಸಿ, ನಿನ್ನೊಳಗೆ ನಿಂತು ಕೃಪೆಗಳ ಅನುಭವಿಸಿ, ನಿನ್ನೊಂದಿಗೆ ಯುಗ ಯುಗಗಳು ನಿಲ್ಲುವೆ, ನಿನ್ನೊಂದಿಗೆ ಯುಗ ಯುಗಗಳು ನಿಲ್ಲುವೆವು. ಪ್ರಭುವೇ ನಿನ್ನೋಳು ಜೀವಿಸುವುದು. ಪ್ರಭುವೇ ನಿನ್ನೊಳಗೆ ಜೀವಿಸುವುದು. ಕೃಪೆ ಬಾಹುಲ್ಯವೇ ನಮ್ಮ ಕಡೆ, ಕೃಪೆ ಬಾಹುಲ್ಯವೇ. ಸಪ ನಿನ್ನ ಕೃಪೆ ಬಾಹುಲ್ಯವೇ ನಮ್ಮ ಕಡೆ, ಕೃಪೆ ಬಾಹುಲ್ಯವೇ. ಪ್ರಭುವೇ ನಿನ್ನೋಳು ಜೀವಿಸುವುದು. ನೂತನ ವಧುವಾಗಿ ಶುದ್ಧ ವಸ್ತ್ರಗಳನ್ನು ಧರಿಸಿ, ಏಸಪ್ಪ ನೂತನ ವಧುವಾಗಿ ನಾವು ಶುದ್ಧ ವಸ್ತ್ರಗಳನ್ನು ಧರಿಸಿ, ನೂತನವಾದ ಶುಭಾಕಾಂಕ್ಷೆಯೊಂದಿಗೆ, ನೂತನವಾದಂಥ ಶುಭಾಕಾಂಕ್ಷೆಯೊಂದಿಗೆ
ನೂತನ ಶಾಲೆಮಾಗಿ ಸಿದ್ಧವಾಗಿರುವೆ ನಿನಗಾಗಿ, ನೂತನ ವಧುವಾಗಿ ಸಿದ್ಧವಾಗಿರುವೆ ನಿಮಗಾಗಿ. ಪ್ರಭುವೇ ನಿನ್ನೋಳು ಜೀವಿಸುವುದು, ಪ್ರಭುವೇ ನಿನ್ನೊಳಗೆ ಜೀವಿಸುವುದು. ಕೃಪೆ ಬಾಹುಲ್ಯವೇ ನನ್ನ ಕಡೆ, ಕೃಪೆ ಬಾಹುಲ್ಯವೇ, ಕೃಪೆ ಬಾಹುಲ್ಯವೇ ನಮ್ಮ ಕಡೆ, ಕೃಪೆ ಬಾಹುಲ್ಯವೇ. ಪ್ರಭುವೇ ನಿನ್ನೊಳಗೆ ಜೀವಿಸುವುದು. ಆಮೇನ್. ಥ್ಯಾಂಕ್ ಯು ಜೀಸಸ್. ಆಮೇನ್. ಅದು ಪ್ರೇರೆ, ಪ್ರಭುವಿನೊಳಗೆ ಜೀವಿಸುವುದು ಕೃಪೆ ಬಾಹುಲ್ಯವಾಗಿದೆ ಪ್ರೇರೆ. ನಮ್ಮ ಕಡೆ ಪ್ರಭು ತೋರಿಸಿದ್ದು ತನ್ನ ಕೃಪೆ, ಉಚಿತ ಕೃಪೆ ಪ್ರೇರೆ. ಹೌದು, ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತಾರ್ಥವರ ನಮ್ಮ ಪ್ರಭು ದೇವಕುಮಾರ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಹೌದು ಪ್ರೇರೆ. ಸಂಗೀತಗಳಾಗಿರ್ಬೋದು, ಹಾಗೂ ಬಿರುಗಾಳಿ, ತುಫಾನು, ಪ್ರಕೃತಿ ವೈಪರೀತ್ಯ ಆಗಿರ್ಬೋದು ಪ್ರೇರೆ, ಎಲ್ಲ ಸೋತು ಹೋಗುವವು ಪ್ರಭುವಿನ ನಾಮಸ್ಮರಣೆಯೊಳು. ಹೌದು ಪ್ರೇರೆ. ಹೀಗೆ ಸಂತಸವಾಗಿರುವುದು ಪ್ರಭು ನಾಮಸ್ಮರಣೆಯಲ್ಲಿ ನಮ್ಮ ಮನ ಎಷ್ಟೋ. ಹೌದು, ಪಾಪ ನಿಯಮವನ್ನು ನಮ್ಮಿಂದ ಬಹು ದೂರವಾಗಿ ಮಾಡಿ ಪರಿಶುದ್ಧ ಆತ್ಮನಿಂದ ಪರಿಪೂರ್ಣ ಮಾಡುತ್ತಾನೆ ಪ್ರೇರೆ. ಆತನ ಪಾದ ಪದ್ಮದಲ್ಲಿ ಮರಿಯಳು ಕೂತುಕೊಂಡು ಆತನ ವಾಕ್ಯಗಳನ್ನು ಕೇಳಿದಂತೆ ಪಾಪ ನಿಯಮವನ್ನು ದೂರ ಮಾಡುತ್ತಾನೆ. ಹೌದು ಪ್ರೇರೆ. ತನ್ನ ಪಾದ ಪದ್ಮದಲ್ಲಿ ತನ್ನ ಶಾಶ್ವತ ವಾಕ್ಯವನ್ನು ಆಲಿಸಲು ಆತನ ಸನ್ನಿಧಿಯಲ್ಲಿ ಯಾರು ತೆಗೆಯಲಾರದಂಥ ಸ್ಥಾನ ಕೊಡುತ್ತಾನೆ ಪ್ರೇರೆ. ನಮ್ಮೊಳಗೆ ಅಡಗಿರುವುದು ಕೃಪೆ ಸರ್ವೋನ್ನತವಾದದ್ದು. ಯಾವಾಗ ಯೇಸುವನ್ನು ವಿಶ್ವಾಸಿದೆವು, ಯಾವಾಗ ಲೋಕದ ಬೆಳಕನ್ನು ವಿಶ್ವಾಸಿದೆವು, ಯಾವ ಜೀವದ ಒಡೆಯನನ್ನು, ಆತ್ಮಗಳ ತಂದೆಯನ್ನು, ಪಾಪಗಳ ಪರಿಹಾರಕನನ್ನು, ವಿಮೋಚಕನನ್ನು ವಿಶ್ವಾಸಿದೆವು, ಆವಾಗಲೇ ಸರ್ವೋನ್ನತವಾದ ಕೃಪೆ ನಿನ್ನೊಳಗೆ ಅಡಗಿತು ಪ್ರೇರೆ. ಹೌದು, ನಿಮ್ಮೊಳಗೆ ಆ ಕೃಪೆ ಅನುಭವಿಸಲು ಪ್ರಭು ಅನುಗ್ರಹಿಸುತ್ತಾನೆ. ನಿಮ್ಮೊಂದಿಗೆ ನಾವು, ಅಂದರೆ ಪ್ರಭುವಿನೊಂದಿಗೆ ನಾವು ಯುಗ ಯುಗಗಳು ನಿಲ್ಲುವಂತೆ ಆ ಕೃಪೆ ನಮ್ಮನ್ನು ಬೆಳೆಸುತ್ತದೆ. ಹೌದು, ದಿನದಿಂದ ದಿನಕ್ಕೆ ನಾವು ಸ್ವಭಾವದಲ್ಲಿ, ಪರಿಶುದ್ಧತೆಯಲ್ಲಿ, ಕೃಪೆಯಲ್ಲಿ ನೂತನವಾಗುವಂತೆ ಪ್ರಭುವಿನ ಸರ್ವೋನ್ನತ ಕೃಪೆ ನಮಗೆ ಬಹು ಬಲ ನೀಡುತ್ತದೆ ಪ್ರೇರೆ. ಹೀಗೆ ನೂತನ ವಧುವಾಗಿ ನಿಜವಾದ ಮದಲಿಂಗನಾದ ಪ್ರಭು ಶುದ್ಧ ವಸ್ತ್ರಗಳನ್ನು ನಮಗೆ ನೀಡುತ್ತಾನೆ ಪ್ರೇರೆ. ಹೌದು, ಆತನ ರಕ್ತದಲ್ಲಿ ತೊಳೆದುಕೊಂಡವರು ಶುದ್ಧ ವಸ್ತ್ರವಾಗುತ್ತಾರೆ ಪ್ರೇರೆ. ಹೌದು, ಹೀಗೆ ನೂತನ ವಧುವಾಗಿ ಶುಭಾಕಾಂಕ್ಷೆಯೊಂದಿಗೆ ನೂತನ ಪಟ್ಟಣಕ್ಕೆ, ಅಂದರೆ ಪರಲೋಕ ಪಟ್ಟಣಕ್ಕೆ, ಜೆರುಸಲೇಮಿಗೆ ದೇವರಿಗಾಗಿ ಸಿದ್ಧವಾಗುವಂತೆ ಅನುಗ್ರಹಿಸುತ್ತಾನೆ. ಹೌದು, ನಾವು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7-8ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಏನಂದರೆ, ಹೀಗೂ ಯಜ್ಞದ ಕುರಿಮರಿಯಾದ ಆತನ ವಿವಾಹ ಮಹೋತ್ಸವವು ಸಿದ್ಧವಾಗಿದೆ, ವಧುವು ತನ್ನನ್ನು ತಾನೇ ಸಿದ್ಧ ಮಾಡಿಕೊಂಡಿದ್ದಾಳೆ. ಹೌದು, ಆಕೆಯ ಬಟ್ಟೆ ಬರೆ ದೇವಜನರ ಸತ್ಕಾರ್ಯಗಳೇ. ಹೌದು ಪ್ರೇರೆ, ಪ್ರಭುವಿನ ವಿವಾಹ ಮಹೋತ್ಸವ ಇದೆ ಪ್ರೇರೆ. ಯಾರ್ಯಾರು ಸಿದ್ಧವಾಗುತ್ತಾರೋ ಅವರು ಧನ್ಯರು. ಯಜ್ಞದ ಕುರಿಮರಿಯಾದ ಆತನ ವಿವಾಹ ಮಹೋತ್ಸವಕ್ಕೆ ಆಹ್ವಾನಿತರು ಧನ್ಯರು ಎಂದು ಬರೆಯಲ್ಪಟ್ಟಿದೆ ಪ್ರೇರೆ. ಹೌದು, ನಾವು ಇಲ್ಲಿ ಪ್ರಭುವಿಗಾಗಿ ಏನಾದರೂ ತ್ಯಾಗ ಮಾಡುವುದಾದರೆ ಪ್ರಭು 1000 folds ಅನ್ಲಿಮಿಟೆಡ್ ದಯಪಾಲಿಸುತ್ತಾನೆ ಪ್ರೇರೆ. ಹೌದು, ಸರ್ವಶಕ್ತನಾಗಿದ್ದಾನೆ. ನಮ್ಮ ಆತನಲ್ಲಿಯೇ ನಮ್ಮ ಸುಖ. ಹೌದು ಪ್ರೇರೆ. ಆಕಾಶದಿಂದ ಅಗ್ನಿಗಂಧಕ ಎನ್ನುವ ಅಂಶ ನಾವು ಧ್ಯಾನಿಸುವುದಾದರೆ ಪ್ರೇರೆ, ಈ ವಾಕ್ಯ ಭಾಗದಲ್ಲಿ ನಾವು ಯೆರೆಮೀಯನ ಪ್ರವಾದಿ ಗ್ರಂಥ 20ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡಿಕೊಳ್ಳೋಣ ಪ್ರೇರೆ. ಪ್ರಾಫೆಟ್ ಜೆರೆಮಯ ಚಾಪ್ಟರ್ 20. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. 16ನೇ ವಾಕ್ಯ, ಜೆರೆಮಿಯ ಚಾಪ್ಟರ್ 20 ವರ್ಸ್ 16th ವರ್ಡ್. ಯೆರೆಮೀಯ ಪುಸ್ತಕ, ಪ್ರವಾದಿ ಯೆರೆಮೀಯ 20ನೇ ಅಧ್ಯಾಯ 16ನೇ ವಾಕ್ಯ. ಇಲ್ಲಿ ಓದುವುದಾದರೆ ಪ್ರೇರೆ, ಯೆಹೋವನು ಕನಿಕರ ಪಡದೆ ಕೆಡವಿಬಿಟ್ಟ ಪಟ್ಟಣಗಳ ಗತಿಯು ಅವನಿಗೆ ಬರಲಿ. ಪ್ರಾತಃ ಕಾಲದಲ್ಲಿ ಅರಚಾಟವು, ಮಧ್ಯಾಹ್ನದಲ್ಲಿ ಕೂಗಾಟವು ಅವನ ಕಿವಿಗೆ ಬೀಳಲಿ. ಹೌದು ಪ್ರೇರೆ, ಇಲ್ಲಿ ಪ್ರವಾದಿ ಯೆರೆಮೀಯ ತನ್ನ ಪ್ರಲಾಪನೆ ಹೇಳಿಕೊಳ್ಳುತ್ತಿದ್ದಾನೆ ಪ್ರೇರೆ. ದೇವರು ತನ್ನನ್ನು ಆಕರ್ಷಿಸಿಕೊಂಡಿದ್ದಾನೆ. ಹೌದು, ನಾವು ಪ್ರವಾದಿ ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯ 7ನೇ ವಾಕ್ಯ ಭಾಗದಿಂದ ಓದುವುದಾದರೆ ಯಾಕೆ ಈ ಮಾತಾಡಿದ್ದಾನೆಂದು ಅರ್ಥವಾಗುತ್ತದೆ. ನಾವು ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯ 7ನೇ ವಾಕ್ಯದಿಂದ ನೋಡುವುದಾದರೆ, ಪ್ರವಾದಿಯ ಪ್ರಲಾಪ, ಯೆಹೋವನೇ
ನೀನು ನನ್ನನ್ನು ಮರಳುಗೊಳಿಸಿದ್ದಿ. ಹೌದು, ದೇವರು ಯೆರೆಮೀಯನನ್ನು ಮರಳುಗೊಳಿಸಿದ್ದಾನಂತ ಪ್ರೇರೆ. ಹೌದು, ನಾನು ಮರಳಾದೆ, ನೀನು ನನಗಿಂತ ಬಲಿಷ್ಠನಾಗಿ ಗೆದ್ದುಕೊಂಡಿ. ಯೆರೆಮೀಯ ಹೇಳುತ್ತಿದ್ದಾನೆ, ನೀನು ನನಗಿಂತ ಬಲಿಷ್ಠನಾಗಿ ತಂದೆ ಯೆಹೋವನೇ ಯೇಸು ಕ್ರಿಸ್ತನೇ ನನ್ನನ್ನು ಗೆದ್ದುಕೊಂಡಿದ್ದಿ ಎಂದು ಹೇಳ್ತಿದ್ದಾನೆ. ನೀನು ನನಗಿಂತ ಬಲಿಷ್ಠನಾಗಿ ನನ್ನನ್ನು ಗೆದ್ದುಕೊಂಡು, ನಾನು ಹಗಲೆಲ್ಲ ಗೇಲಿಗೆ ಗುರಿಯಾಗಿದ್ದೇನೆ, ಎಲ್ಲರೂ ನನ್ನನ್ನು ಅಣಕಿಸುತ್ತಾರೆ, ನಾನು ಮಾತಾಡುವುದೆಲ್ಲ ಅರಚಾಟವೇ. 8ನೇ ವಾಕ್ಯ, ಬಲಾತ್ಕಾರ ಕೊಳ್ಳೆ ಎಂದೇ ಕೂಗಿಕೊಳ್ಳುತ್ತೇನೆ, ನಾನು ಸಾರುವ ಯೆಹೋವನ ವಾಕ್ಯವು ನನ್ನನ್ನು ಜನರ ದೂಷಣೆಗೂ ಪರಿಹಾಸ್ಯಕ್ಕೂ ಗುರಿ ಮಾಡಿದೆ. 9ನೇ ವಾಕ್ಯ, ನಾನು ತಂದೆ ದೇವರಾದ ಯೆಹೋವನ ವಿಷಯವನ್ನು ಪ್ರಕಟಿಸುವುದಿಲ್ಲ, ಆತನ ಹೆಸರಿನಲ್ಲಿ ಇನ್ನು ಮಾತಾಡೇನು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ತಡೆದು ಆಯಾಸಗೊಂಡಿದ್ದೇನೆ, ಸಹಿಸಲಾರೆ. ಹೌದು ಬರೇ, ಅಲ್ಲಿ ಹೇಳುತ್ತಿದ್ದಾನೆ ಯೆರೆಮೀಯ, ನಾನು ವಾಕ್ಯ ಅಂದರೆ ದೇವರ ವಾಕ್ಯವನ್ನು ಸಾರುವುದಕ್ಕೆ ನಾನು ಮುಂದಾದರೆ ಜನರ ದೂಷಣೆಗೆ ಪರಿಹಾಸಕ್ಕೆ ಗುರಿಯಾಗುತ್ತಿದ್ದೇನೆ ಮತ್ತು ನಾನು ಯೆಹೋವನ ವಿಷಯವನ್ನು ಪ್ರಕಟಿಸುವುದಿಲ್ಲ, ಆತನ ಹೆಸರಿನಲ್ಲಿ ಇನ್ನೂ ಮಾತಾಡುವುದಿಲ್ಲ ಎಂದುಕೊಂಡರೆ ಆತನಿಗೆ ಗೊತ್ತಿಲ್ಲದ ಒಂದು ಉರಿಯುವ ಬೆಂಕಿ ಆತನೊಳಗೆ ಆತನ ಎಲುಬುಗಳಲ್ಲಿ ಅಡಕವಾಗಿದೆ ಎಂಬಂತೆ ಆತನ ಹೃದಯದಲ್ಲಿ ಸಂಕಟವಾಗುತ್ತದೆ ಅಂತ ಪ್ರೇರೆ. ಹೌದು, ತಡೆದು ಆ ಬೆಂಕಿ ಉರಿಯನ್ನು ಎಲುಬುಗಳಲ್ಲಿ ಅಡಕವಾಗಿರುವ ಆ ಬೆಂಕಿ ಉರಿಯನ್ನು ತಡೆದು ಆಯಾಸಗೊಂಡಿದ್ದೇನೆ, ಸಹಿಸಲಾರೆ ಎಂದು ಯೆರೆಮೀಯ ಹೇಳುತ್ತಿದ್ದಾನೆ ಪ್ರೇರೆ. ಇವನ ಮೇಲೆ ದೂರು ಹೇಳಿರಿ. 10ನೇ ವಾಕ್ಯ, ಯೆರೆಮೀಯ ಪ್ರವಾದಿ ಗ್ರಂಥ 20ನೇ ಅಧ್ಯಾಯ 10ನೇ ವಾಕ್ಯದಿಂದ, ಇವನ ಮೇಲೆ ದೂರು ಹೇಳಿರಿ, ನಾವು ಹೇಳುವೆವು ಎಂದು ಬಹುಜನರು ಗುಂಪುಗಟ್ಟುವುದನ್ನು ಕೇಳಿದ್ದೇನೆ. ಸುತ್ತಮುತ್ತಲು ದಿಗಿಲು, ನನ್ನ ಆಪ್ತ ಸ್ನೇಹಿತರೆಲ್ಲರೂ ಇವನು ಎಡವೆ ಬೀಳಲಿ ಎಂದು ನನ್ನನ್ನು ಹೊಂಚಿ ನೋಡುತ್ತಾ ಒಂದು ವೇಳೆ ಸಿಕ್ಕಿಬಿದ್ದಾನು, ಇವನನ್ನು ಗೆದ್ದು ಮುಯಿ ತೀರಿಸಿಕೊಳ್ಳುವೆವು ಎಂದು ತಮ್ಮೊಳಗೆ ಅಂದುಕೊಳ್ಳುತ್ತಿದ್ದಾರೆ. ಯೆಹೋವನಾದರೂ ಭಯಂಕರ ಶೂರನಾಗಿ, 11ನೇ ವಾಕ್ಯ, ಯೆಹೋವನಾದರೂ ದೇವರಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ಆದ್ದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು, ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು, ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು. 12ನೇ ವಾಕ್ಯ, ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸರ್ವ ಸೇನಾಧೀಶ್ವರನಾದ ಯೆಹೋವನೇ, ನೀನು ನನ್ನ ಹಿಂಸಕರಿಗೆ ಕೊಡುವ ಪ್ರತಿಫಲವನ್ನು ನನ್ನ ಕಣ್ಣು ನೋಡಲಿ, ನಿನಗೆ ನನ್ನ ವ್ಯಾಜ್ಯವನ್ನು ಅರಿಕೆ ಮಾಡಿದ್ದೇನಷ್ಟೇ. 13ನೇ ವಾಕ್ಯ, ಯೆರೆಮೀಯನ ಪ್ರವಾದಿಯ ಗ್ರಂಥ 20ನೇ ಅಧ್ಯಾಯ 13ನೇ ವಾಕ್ಯ, ಯೆಹೋವನನ್ನು ದೇವರನ್ನು ಕೀರ್ತಿಸಿರಿ, ಯೆಹೋವನನ್ನು ಸ್ತುತಿಸಿರಿ, ಆತನು ಕೆಡುಕರ ಕೈಯಿಂದ ದೀನರ ಪ್ರಾಣವನ್ನು ರಕ್ಷಿಸಿದ್ದಾನೆ. ಹೌದು ಪ್ರೇರೆ. ಹೀಗೆ ಮತ್ತು 14ನೇ ವಾಕ್ಯ ನೋಡುವುದಾದರೆ ಯೆರೆಮೀಯ ಹೇಳುತ್ತಿದ್ದಾನೆ ಪ್ರೇರೆ, ನಾನು ಹುಟ್ಟಿದ ದಿವಸವು ಶಾಪಗ್ರಸ್ತವಾಗಲಿ, ತಾಯಿಯು ನನ್ನನ್ನು ಹೆತ್ತ ದಿನವು ಶುಭವೆನಿಸಿಕೊಳ್ಳದಿರಲಿ. ನಿನಗೆ ಗಂಡು ಮಗು ಹುಟ್ಟಿದೆ ಎಂಬ ಸಮಾಚಾರವನ್ನು ನನ್ನ ತಂದೆಗೆ ತಿಳಿಸಿ ಅವನಿಗೆ ಕೇವಲ ಆನಂದವನ್ನು ಉಂಟು ಮಾಡಿದವನು ಶಪಿಸಲ್ಪಡಲಿ. ಯೆರೆಮೀಯ ಹುಟ್ಟಿದ್ದಕ್ಕೋಸ್ಕರ ಆ ದಿನ ಶಾಪಗ್ರಸ್ತ ಆಗಲಿ ಎಂದು ಹೇಳಿಕೊಳ್ತಿದ್ದಾನೆ ಪ್ರೇರೆ. ಮತ್ತು ತಾಯಿ ತನ್ನನ್ನು ಹೆತ್ತ ದಿವಸ ಶುಭವೆನಿಸಿಕೊಳ್ಳದಿರಲಿ ಎಂದು ಹೇಳ್ತಿದ್ದಾನೆ. ಮತ್ತು ನಿನಗೆ ಗಂಡು ಮಗು ಹುಟ್ಟಿದಪ್ಪ ಎಂದು ಈ ಯೆರೆಮೀಯನ ಅಪ್ಪನಿಗೆ ಯಾರು ಶುಭ ಸುದ್ದಿ ಹೇಳಿದರು ಆತ ಶಪಿಸಲ್ಪಡಲಿ ಎಂದು ಹೇಳುತ್ತಿದ್ದಾನೆ. ಹೌದು. ಮತ್ತು 16ನೇ ವಾಕ್ಯ, ಯೆಹೋವನು ನಮ್ಮ ಮುಖ್ಯ ವಾಕ್ಯ ಪ್ರೇರೆ. 16ನೇ ವಾಕ್ಯ, ಪ್ರವಾದಿ ಗ್ರಂಥ ಯೆರೆಮೀಯ 20ನೇ ಅಧ್ಯಾಯ 16ನೇ ವಾಕ್ಯ, ಯೆಹೋವನು ಕನಿಕರ ಪಡದೆ ಕೆಡವಿ ಬಿಟ್ಟ ಪಟ್ಟಣಗಳ ಗತಿಯು ಅವನಿಗೆ ಬರಲಿ. ಪ್ರಾತಃ ಕಾಲದಲ್ಲಿ ಅರಚಾಟವು, ಮಧ್ಯಾಹ್ನದಲ್ಲಿ ಕೂಗಾಟವು ಅವನ ಕಿವಿಗೆ ಬೀಳಲಿ. 17ನೇ ವಾಕ್ಯ, ಅವನು ನನ್ನನ್ನು ಗರ್ಭದಲ್ಲೇ ಕೊಲ್ಲಲಿಲ್ಲವಲ್ಲ, ಹೀಗೆ ಮಾಡಿದ್ದರೆ ನನ್ನ ತಾಯಿಯೇ ನನಗೆ ಗೋರಿಯಾಗುತ್ತಿದ್ದಳು, ಆಕೆಯ ಗರ್ಭವು ಯಾವಾಗಲೂ ಬಸುರಾಗಿಯೇ ಇರುತ್ತಿತ್ತು. ನಾನು ಶ್ರಮ ದುಃಖಗಳನ್ನು ನೋಡುವುದಕ್ಕೂ ನನ್ನ ಆಯಸ್ಸು ಅವಮಾನದಿಂದ ಕ್ಷಯಿಸುವುದಕ್ಕೂ ಗರ್ಭದಿಂದ ಏಕೆ ಹೊರಟು ಬಂದೆನು ಎಂದು ಯೆರೆಮೀಯನು ತನ್ನ ಪ್ರಲಾಪ ಹೇಳಿಕೊಳ್ತಿದ್ದಾನೆ ಪ್ರೇರೆ. ಯೆರೆಮೀಯನ ಪ್ರವಾದಿಯನ್ನು ಪ್ರಲಾಪಿಸುವ ಪ್ರವಾದಿ, ಕಣ್ಣೀರಿನ ಪ್ರವಾದಿ ಎಂದು ಕರೆಯಲಾಗಿದೆ ಪ್ರೇರೆ. ಹೌದು, ನಾವು ಆಕಾಶದಿಂದ
ಅಗ್ನಿಗಂಧಕ ಎನ್ನುವ ಅಂಶವನ್ನು ಧ್ಯಾನಿಸ್ತಿದ್ದೇವೆ ಪ್ರೇರೆ. ಹೌದು, ಇಲ್ಲಿ ಅದೇ ವಿಷಯದಲ್ಲಿ ನೋಡಿದ್ದೇವೆ ಪ್ರೇರೆ. ಆ ಯೆರೆಮೀಯನು ಹುಟ್ಟಿದ ದಿನ ಹೇಗೆ ಶಪಿಸಿಕೊಳ್ಳುತ್ತಿದ್ದಾನೋ, ಯೆರೆಮೀಯನು ದೇವರ ವಾಕ್ಯ ಸಾರಿದರೆ ಜನರು ಹೇಗೆ ಆತನ ಮಾತಿಗೆ ಕಿವಿಗೊಡುವುದಿಲ್ಲವೋ, ಎಲ್ಲರೂ ಆತನನ್ನು ಅಣಕಿಸುತ್ತಾರೆ. ಮತ್ತು ಆತನು ದೇವರ ವಾಕ್ಯ ಹೇಳುವುದಾದರೆ ಅರಚಾಟ, ಬಲಾತ್ಕಾರ, ಕೊಳ್ಳೆ ಇರುವ ಮಧ್ಯೆ ಕೂಗಿಕೊಳ್ಳುತ್ತಾನೆ ಯೆರೆಮೀಯ. ಆದರೂ ಆತನು ಸಾರುವ ವಾಕ್ಯ ಜನರ ದೂಷಣೆಗೆ, ಪರಿಹಾಸಕ್ಕೆ ಗುರಿಯಾಗಿದೆ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಇನ್ನು ನಾನು ಅಂಥವರ ಮಧ್ಯೆ ವಾಕ್ಯ ಸಾರುವುದಿಲ್ಲ ಮತ್ತು ದೇವರೇ ನಿನ್ನ ಹೆಸರಿನಲ್ಲಿ ಮಾತಾಡುವುದಿಲ್ಲ ಎಂದುಕೊಂಡಾಗ ಯೆರೆಮೀಯನ ಎಲುಬುಗಳಲ್ಲಿ ಉರಿಯುವ ಬೆಂಕಿ ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂದು ಆತನು ಅರಿತುಕೊಂಡನು. ಮತ್ತು ಆತನು ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ ಅಂದುಕೊಂಡನು. ದೇವರ ವಾಕ್ಯ ಹೇಳಲಿಕ್ಕೆ ತಡೆದು ಆ ಬೆಂಕಿಯನ್ನು ಮತ್ತು ಹೃದಯದಲ್ಲಿ ಅಡಕವಾಗಿರುವ ಆ ಸಂಕಟವನ್ನು ತಡೆದು ಆಯಾಸಗೊಂಡಿದ್ದೇನೆ, ಸಹಿಸಲಾರೆ ಎಂದು ಹೇಳುತ್ತಿದ್ದಾನೆ. ಇನ್ನು ಮೇಲೆ ದೂರು ಹೇಳಿರಿ, ನಾವು ಹೇಳುವೆವು ಎಂದು ಬಹುಜನರು ಯೆರೆಮೀಯನ ವಿರುದ್ಧವಾಗಿ ಗುಣಗುಟ್ಟುತ್ತಾ ಇದ್ದರಂತ ಪ್ರೇರೆ. ಹೌದು, ಆದ್ದರಿಂದ ದೇವ ಸೇವಕರ ಮಾತನ್ನು ಕೂಡ ಅಂದಿನವರು ಕೇಳಲಿಲ್ಲ ಪ್ರೇರೆ. ದೇವರ ಜನರಾದ ಇಸ್ರಾಯೇಲರಾಗಿರ್ಬೋದು, ಅನ್ಯ ಜನರಾಗಿರ್ಬೋದು. ಆದ್ದರಿಂದ ದೇವರು ಅವರನ್ನು ಶಿಕ್ಷಿಸುತ್ತಾನೆ ಪ್ರೇರೆ. ಮತ್ತು ಮನುಷ್ಯನ ಹೃದಯವನ್ನು ದೇವರು ಅಂತರಿಂದರೇನು ಪರೀಕ್ಷಿಸುತ್ತಾನೆ. ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರ ಯೆಹೋವನೇ, ನೀನು ನನ್ನ ಹಿಂಸಕರಿಗೆ ಕೊಡುವ ಪ್ರತಿಫಲವನ್ನು ನನ್ನ ಕಣ್ಣು ನೋಡಲಿ. ನಿನಗೆ ನನ್ನ ವ್ಯಾಜ್ಯವನ್ನು ಅರಿಕೆ ಮಾಡಿದ್ದೇನಷ್ಟೇ ಎಂದು ಯೆರೆಮೀಯನು ಹೇಳಿಕೊಳ್ಳುತ್ತಿದ್ದಾನೆ. ಹೌದು ಪ್ರೇರೆ. ಆಗ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ, ಪ್ರವಾದಿಗಳ ಬಾಯಿಂದ ಬಂದ ಪ್ರತಿಯೊಂದು ಮಾತನ್ನು ದೇವರು ಶಿಕ್ಷೆಯಾಗಿಯೂ ಆಶೀರ್ವಾದಕರವಾಗಿಯೂ ಮಾರ್ಪಡಿಸುತ್ತಿದ್ದ ಪ್ರೇರೆ. ಆದರೆ ಹೊಸ ಒಡಂಬಡಿಕೆಯಲ್ಲಾದರೂ ಯಾರು ಯೇಸುವಿಗೆ ಒಳಗಾಗುತ್ತಾರೋ ಅವರು ದೇವರ ಕೋಪದಿಂದ ಹೊರಬರುತ್ತಾರೆ. ಯಾರು ಮಗನಿಗೆ ಒಳಗಾದರೋ ಅವರಿಗೆ ದೇವರ ಕೋಪ ಇಲ್ಲ ಪ್ರೇರೆ. ಯಾರು ಮಗನಿಗೆ ಒಳಗಾಗಲಿಲ್ಲವೋ ಅವರ ಮೇಲೆ ದೇವರ ಕೋಪವಿದೆ. ನಾವು ಸೊದೋಮ್ ಗೊಮೋರ ಬಗ್ಗೆ ನೋಡುವುದಾದ ಪ್ರೇರೆ, ಆದಿಕಾಂಡ 19ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಜೆನೆಸಿಸ್ ಚಾಪ್ಟರ್ 19 ವರ್ಸ್. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. ಇಲ್ಲಿ ನಾವು 16ನೇ ವಾಕ್ಯದಿಂದ ಓದೋಣ ಪ್ರೇರೆ. ಆದಿಕಾಂಡ 19ನೇ ಅಧ್ಯಾಯ 16ನೇ ವಾಕ್ಯದಿಂದ 15ನೇ ವಾಕ್ಯದಿಂದ. ಜೆನೆಸಿಸ್ ಚಾಪ್ಟರ್ 19 ವರ್ಸ್ 15 to 29th ವರ್ಡ್ ಇಲ್ಲಿವರೆಗೆ ಓದೋಣ ಪ್ರೇರೆ. ಇಲ್ಲಿ ಹೊತ್ತು ಮೂಡುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ, ನೀನು ಎದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ 2 ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು. ಅದು ಪ್ರೇರೆ. ಅಲ್ಲಿ ದೇವರು ದೂತರ ರೂಪದಲ್ಲಿ ಭೂಮಿಗೆ ಬಂದು ಅಬ್ರಾಮನನ್ನು ದರ್ಶಿಸಿ ಹಾಗೂ ಲೋಟನಿರುವ ಮನೆಗೆ ಹೋಗಿ ಲೋಟನಿಗೂ ಮತ್ತು ಲೋಟನ ಹೆಂಡತಿ, ಲೋಟನ 3 ಮಕ್ಕಳು ಕೂಡ ಹೇಳುತ್ತಾರೆ ಏನೆಂದು, ಈ ಕೆಟ್ಟ ಜನರನ್ನು ನಾವು ನೋಡಿಕೊಳ್ಳುತ್ತೇವೆ, ಇವರು ನಾಶನಕ್ಕೆ ಪಾತ್ರರು. ನೀವಾದರೂ ನೀವು ಹೊತ್ತು ಮೂಡುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ, ನೀನು ಎದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು 2 ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶನ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು. ಅವನು ತ್ವರೆ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹೊರಗೆ ತಂದ ಮೇಲೆ ಆತನು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದಾಗದು. ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ. ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನು. ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೂ ಉಂಟಾಗಿ ಸತ್ತೇನು. ಅಗೋ, ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು, ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆಯಾದರೆ ನನ್ನ ಪ್ರಾಣ ಉಳಿಯುವುದು. ಆ ಊರು ಸಣ್ಣದಲ್ಲವೇ ಅಂದನು. ಅದಕ್ಕಾತನು, ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ. ನೋಡು, ನೀನು ಹೇಳಿದ ಊರನ್ನು ನಾನು ಕೆಡುವುದಿಲ್ಲ. ಬೇಗನೆ ಅಲ್ಲಿಗೆ ಹೋಗಿ ತಪ್ಪಿಸಿಕೊ. ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು. ಇದರಿಂದ ಆ ಊರಿಗೆ ಚೋಗರ್ ಎಂದು ಹೆಸರಾಯಿತು. ಚೋಗರ್ ಎಂದು ಹೆಸರಾಯಿತು ಅಂತ ಪ್ರೇರೆ. ಲೋಟನು
ಚೋಗರಿಗೆ ಮುಟ್ಟುವಷ್ಟರಲ್ಲಿ ಸೂರ್ಯನು ಮೂಡಿದನು. ಆಗ ತಂದೆಯಾದ ದೇವರಾದ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು, ಸುತ್ತಲಿರುವ ಸೀಮೆಯ ಎಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲರನ್ನು, ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ಹಾಳು ಮಾಡಿದನು. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. 27ನೇ ವಾಕ್ಯದಿಂದ 29ರವರೆಗೆ. ಆದಿಕಾಂಡ 19ನೇ ಅಧ್ಯಾಯ 27ರಿಂದ 29ವರೆಗೆ. ಇತ್ತಲಾಗಿ ಅಬ್ರಹಾಮನು ಬೆಳಿಗ್ಗೆ ಎದ್ದು ತಾನು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ತಿರುಗಿ ಬಂದು ಸೊದೋಮ್ ಗೊಮೋರಗಳ ಕಡೆಗೆ, ಆ ಎಲ್ಲ ಸೀಮೆಯ ಕಡೆಗೂ ನೋಡಿದಾಗ, ಅಯ್ಯೋ, ಆ ಪ್ರದೇಶದಿಂದ ಹೊಗೆಯು ಆವಿಗೆಯಾಗಿ ಹೊಗೆಯಂತೆ ಏರಿತು. ದೇವರು ಈ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರೂ ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದನು. ಹೌದು ಪ್ರೇರೆ, ದೇವರು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡಿ ಲೋಟನನ್ನು ತಪ್ಪಿಸುತ್ತಾನೆ ಪ್ರೇರೆ. ಹೌದು, ಕೆಟ್ಟ ಜನರ ಮಧ್ಯದಿಂದ ಅಬ್ರಹಾಮನ ಅಣ್ಣನ ಮಗನಾದ ಅಬ್ರಹಾಮನ ಬಂಧುವಾದ ಲೋಟನನ್ನು, ಹೌದು, ಅಬ್ರಹಾಮನ ಪ್ರಾರ್ಥನೆ ಮೇರೆಗೆ ಕಾಪಾಡುತ್ತಾನೆ ಪ್ರೇರೆ. ಹೌದು, ಹೀಗೆ ಇಂದಿಗೂ ಕೂಡ ಆ ಸೊದೋಮ್ ಗೊಮೋರ ಪಟ್ಟಣಗಳಂತೆ ಲೋಟನ ಕಾಲದಲ್ಲಿರುವ, ನೋಹನ ಕಾಲದಲ್ಲಿರುವ ಪಟ್ಟಣ ಸಮಯದಂತೆ ಜನರು ಇರುತ್ತಾರೆಂದು ಯೇಸು ಕ್ರಿಸ್ತ ಪ್ರಭು ಹೇಳಿರುವುದನ್ನು ನೋಡುತ್ತೇವೆ ಪ್ರೇರೆ. ಅವರು ತಪ್ಪಿಸಿಕೊಂಡು ಹೋದರು ಪ್ರೇರೆ. ದೇವರು ಅವರಿಗೆ ಅವಕಾಶ ಕೊಟ್ಟ, ಪಕ್ಕದ ಊರಿಗೆ ಹೋಗುವುದಕ್ಕೆ ಅವಕಾಶ ಕೊಡಂದರೆ, ಹೌದು, ಅದಕ್ಕೆ ನಿನ್ನ ಅನುಗ್ರಹ ಮಾಡಿದ್ದೆ ನಿನ್ನ ಭಿನ್ನವನ್ನು, ನಿನ್ನ ನಿಮಿತ್ತ ಆ ಪಟ್ಟಣವನ್ನು ಕೆಡುವುದಿಲ್ಲ ಎಂದು ಹೇಳುತ್ತಾನೆ. ಅಂದರೆ ಆತನು ಬೆಟ್ಟಕ್ಕೆ ಓಡಿ ಹೋಗಿದ್ದರೆ ಆ ಪಟ್ಟಣವನ್ನು ಕೂಡ ಕೆಡುತ್ತಿದ್ದ ದೇವರು. ಹೌದು ಪ್ರಿಯ, ನಿನ್ನ ನಿಮಿತ್ತ ದೇವರು ನಿನ್ನ ಕುಟುಂಬವನ್ನು ರಕ್ಷಿಸುತ್ತಿದ್ದಾನೆ. ನಿನ್ನ ನಿಮಿತ್ತ ನೀನಿರುವ ಊರು, ಸ್ಥಳ, ಏರಿಯಾ, ಹೌದು ಪ್ರೇರೆ, ನೀನಿರುವ ಕಚೇರಿ, ಹೌದು, ನೀನಿರುವ ಸಭೆ ಕಾಪಾಡುತ್ತಿದ್ದಾನೆ. ಹೌದು, ಕಾರಣ ನಿನ್ನ ಪರವಾಗಿ ಭಿನ್ನಯಿಸುವವರಿದ್ದಾರೆ ಯಾರು? ಹೌದು, ನಿನ್ನ ಪರವಾಗಿ ದೇವರ ಕುಮಾರ ಭಿನ್ನಯಿಸುತ್ತಾನೆ. ನಿನ್ನ ಪರವಾಗಿ ದೇವರ ಆತ್ಮ ಪ್ರಾರ್ಥಿಸುತ್ತಿದ್ದಾನೆ. ಹೌದು ಪ್ರೇರೆ, ಆದ್ದರಿಂದ ನೀನಿರುವ ಸ್ಥಳದಲ್ಲಿ ದೇವರು ಅಪಾಯ ತರುತ್ತಿಲ್ಲ. ಹೌದು ಪ್ರೇರೆ, ನಿನ್ನ ಒಳ್ಳೆತನ ಅಲ್ಲ, ಆದರೆ ದೇವರು ಶಿಲುಬೆಯಲ್ಲಿ ತನ್ನ ಪ್ರಿಯ ಕುಮಾರ ನಿನಗಾಗಿ ಬಲಿಯಾಗಿ ಕೊಟ್ಟಿದ್ದರಿಂದ, ಆತನ ಸುರಿಸಿದ ರಕ್ತದಲ್ಲಿ ನೀನು ವಿಶ್ವಾಸ ಇಟ್ಟಿದ್ದರಿಂದ ನಿನ್ನ ನಿಮಿತ್ತ ನಿನ್ನ ಆತ್ಮ ಕೆಡವಲ್ಪಡುವುದಿಲ್ಲ, ನಿನ್ನ ಕುಟುಂಬ ಕೆಡವಲ್ಪಡುವುದಿಲ್ಲ. ನಿನ್ನ ವಿಶ್ವಾಸ, ಸಭೆ, ಪರಿಶುದ್ಧ ಜೀವಿತ, ಪ್ರಾರ್ಥನೆ ಜೀವಿತ ಕೆಡವಲ್ಪಡುವುದಿಲ್ಲ ಎಂದು ದೇವರು ಹೇಳ್ತಾನೆ ಪ್ರೇರೆ. ಹೌದು, ಮತ್ತು ನಾವು ಮುಂದೆ ನೋಡೋದಾದರೆ ಮುಂದಿನ ವಾಕ್ಯ ಪ್ರೇರೆ. ಹಲ್ಲೆಲೂಯ, ಥ್ಯಾಂಕ್ ಯು ಜೀಸಸ್. ಆಮೋಸ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯ. ಪ್ರಾಫೆಟ್ ಆಮೋಸ್ ಚಾಪ್ಟರ್ 4 ವರ್ಸ್ 11th ವರ್ಡ್. ಆಮೋಸ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಸೊದೋಮ್ ಗೊಮೋರಗಳನ್ನು ಕೆಡವಿದಂತೆ ನಾನು ನಿಮ್ಮ ಅನೇಕ ಪಟ್ಟಣಗಳನ್ನು ಕೆಡವಲು ಉರಿಯಿಂದ ಎಳೆದ ಕೊಳ್ಳಿಯ ಆಗಿದ್ದೀರಿ. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ದೇವರಾದ ಯೆಹೋವನು ನುಡಿಯುತ್ತಾನೆ. ಅದು ಪ್ರೇರೆ, ನಾವು ಸೊದೋಮ ಗೊಮೋರ ಅಲ್ಲಿ ತಂದೆಯಾದ ದೇವರು ತನ್ನ ಪರಲೋಕದ ಬೆಂಕಿಯನ್ನು ಕಳುಹಿಸಿ ಆ ಊರನ್ನು ನಾಶ ಮಾಡಿದ್ದನ್ನು ನೋಡಿದೆವು. ಲೋಟನ ಹೆಂಡತಿ ಇಬ್ಬರು ಮಕ್ಕಳನ್ನು ಮಾತ್ರ ರಕ್ಷಣೆ ಹೊಂದಿದ್ದರು. ಹೌದು ಪ್ರೇರೆ, ಮೊಟ್ಟ ಮೊದಲನೇದಾಗಿ ಬೆಂಕಿ ಆಕಾಶದಿಂದ ಬಂದ ಒಂದು ಸನ್ನಿವೇಶ ಪ್ರೇರೆ ಈ ಲೋಕದಲ್ಲಿ. ಹೌದು, ಇಲ್ಲಿ ಆಮೋಸ ಪ್ರವಾದಿ ಮುಖಾಂತರ ಕೂಡ ದೇವರು ಹೇಳ್ತಿದ್ದಾನೆ ಪ್ರೇರೆ, ಸೊದೋಮ್ ಗೊಮೋರಗಳನ್ನು ಕೆಡವಿದಂತೆ ನಾನು ನಿಮ್ಮ ಅನೇಕ ಪಟ್ಟಣಗಳನ್ನು ಕೆಡವಲು. ಯಾಕೆ ಹೇಳ್ತಿದ್ದಾನೆ ಪ್ರೇರೆ? ಇಲ್ಲಿ ಕೇವಲ ಆಚಾರಗಳು ಮಾಡುತ್ತಿದ್ದಾರೆ ವ್ಯರ್ಥವಾಗಿ ಇಸ್ರಾಯೇಲರು, ಮತ್ತು ದಂಡನೆಯಿಂದ ಮಾರ್ಗಕ್ಕೆ ಬಾರದವರಿಗೆ ಹೆಚ್ಚು ದಂಡನೆ ಅವಶ್ಯ ಎಂದು ಹೇಳುವ ಅಂಶದಲ್ಲಿ ಹೇಳುತ್ತಿದ್ದಾನೆ. ಅವರು ಆಚಾರಗಳಲ್ಲಿ ವ್ಯರ್ಥವಾಗಿದ್ದಾರೆ. ಹೌದು, ಯಾರು? ಸಮಾರ್ಯದ ಜನರು ಅಥವಾ ಇಸ್ರಾಯೇಲರು. ಹೌದು, ಅವರು ಪ್ರತಿದಿನ ಬೆಳಿಗ್ಗೆ ನಿಮ್ಮ ಯಜ್ಞಗಳನ್ನು ದೇವರಿಗೆ ಅರ್ಪಿಸ್ತಿದ್ದಾರಂತ ಪ್ರೇರೆ. 3 ದಿನಕ್ಕೆ ಒಂದು ಸಾರಿ ದಶಮಾಂಸವನ್ನು ಸಲ್ಲಿಸ್ತಿದ್ದಾರಂತ. ಉಳಿಹಿಟ್ಟನ್ನು ಕೃತಜ್ಞತಾ ಅರ್ಪಣವಾಗಿ ಹೋಮ ಮಾಡುತ್ತಿದ್ದಾರಂತ. ಕೊಟ್ಟ ಕಾಣಿಕೆಗಳನ್ನು ಪ್ರಕಟಿಸುತ್ತಿದ್ದಾರಂತ. ಸಾರಿಕೊಳ್ಳುತ್ತಿದ್ದಾರಂತ ಸಭೆಯಲ್ಲಿ. ಇಸ್ರಾಯೇಲರೇ, ಹೀಗೆ ಮಾಡುವುದು ನಿಮಗೆ ಇಷ್ಟವಷ್ಟೇ? ಇದು ಕರ್ತನಾದ ಯೆಹೋವನ ನುಡಿ.
ನಿಮಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದೀರಿ ಇಸ್ರೇಲರೇ. ಆದರೆ ನೀವು ಕೇವಲ ಆಚಾರಗಳಲ್ಲಿ ವ್ಯರ್ಥವಾಗಿದ್ದೀರಿ. ಅಂದರೆ ಹೌದು ಪ್ರೇರೆ, ಆಚಾರ ಅದು ದೇವರಿಂದ ದೂರ. ಹೌದು ಪ್ರೇರೆ, ವಿಚಾರ ದೇವರ ಹತ್ತಿರ. ಹೌದು ಪ್ರೇರೆ, ಹೀಗೆ ನಾವು ಆಚಾರಗಳಲ್ಲಿ ವ್ಯರ್ಥ ಕಾಲ ಕಳೆಯಬಾರ್ದು ಪ್ರೇರೆ. ನಾವು ವಿಚಾರ ಮಾಡಿ ದೇವರ ವಾಕ್ಯ ಪ್ರಕಾರ ನಡೆಯಬೇಕಾಗಿದೆ. ಆಗ ಮಾತ್ರ ಸೊದೋಮ್ ಗೊಮೋರಗಳನ್ನು ಕೆಡವಿದಂತೆ ನಮ್ಮನ್ನು, ನಮ್ಮ ಸ್ಥಳಗಳನ್ನು, ನಮ್ಮ ಕುಟುಂಬವನ್ನು, ನಮ್ಮ ಜೀವಿತದ ಉದ್ದೇಶವನ್ನು ಕೆಡುವುದಿಲ್ಲ ಪ್ರೇರೆ. ನಮ್ಮ ಜೀವಿತದ ಆಶೆಗಳನ್ನು ಶ್ರೇಷ್ಠ ವರಗಳಿಂದ ತುಂಬಿಸುತ್ತಾನೆ. ಮತ್ತು ನಾವು ಕೇವಲ ಆಚಾರಗಳಲ್ಲಿ ಮತ್ತೆ ವ್ಯರ್ಥವಾದವುಗಳಲ್ಲಿ ಮುಂದುವರಿಯುವುದಾದರೆ ದಂಡನೆ ಮಾಡುತ್ತಾನೆ. ಒಂದು ವೇಳೆ ದಂಡನೆಯಿಂದ ಕೂಡ ಮಾರ್ಗಕ್ಕೆ ಬರದಿದ್ದರೆ ಅವರಿಗೆ ಹೆಚ್ಚು ದಂಡನೆ ಅವಶ್ಯ ಎಂದು ಹೇಳ್ತಿದ್ದಾನೆ. ಹೌದು, ಹೆಚ್ಚು ದಂಡನೆ ಅಂದರೆ ಮತ್ತೆ ಸೊದೋಮ್ ಗೊಮೋರಗಳಿಗೆ ಕೆಡವಿದಂತೆ ನಾನು ನಿಮ್ಮ ಪಟ್ಟಣಗಳನ್ನು ಕೆಡುವಲು. ಹೌದು ಪ್ರೇರೆ, ಆಮೋಸ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯ. ಸೊದೋಮ್ ಗೊಮೋರಗಳನ್ನು ಕೆಡವಿದಂತೆ ನಾನು ನಿಮ್ಮ ಅನೇಕ ಪಟ್ಟಣಗಳನ್ನು ಕೆಡವಲು ಉರಿಯಿಂದ ಎಳೆದ ಕೊಳ್ಳಿ ಆಗಿದ್ದೀರಿ. ಹೀಗೂ ನೀವು ನನ್ನ ಕಡೆಗೆ ತಿರುಗಲಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ, ನುಡಿಯುತ್ತಾನೆ. ಹೌದು, ಮತ್ತು ನಾವು ಅಮೆರಿಕದಲ್ಲಿ ನೋಡಿದ್ದೇವಲ್ಲ ಪ್ರೇರೆ, ಲಾಸ್ ಏಂಜಲ್ಸ್ ಅಥವಾ ಕ್ಯಾಲಿಫೋರ್ನಿಯಾ. ಹೌದು, ಲಾಸ್ ಏಂಜಲ್ಸ್ ಅಂದರೆ ಆ ಇಂಗ್ಲೀಷ್ ಅರ್ಥ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ಪ್ರೇರೆ. ಏನೆಂದರೆ ಲಾಸ್ ಅಂದರೆ ಸೋತ. ಹೌದು ಪ್ರೇರೆ, ವಿನ್ ಅಂದರೆ ಜಯ, ಗೆದ್ದ. ಲಾಸ್ ಅಂದರೆ ಸೋತ, ಪರಾಜಯ ಹೊಂದಿದ. ಲಾಸ್ ಅಂದರೆ ಪರಾಜಯ, ಸೋತ. ಏಂಜಲ್ಸ್ ಅಂದರೆ ದೂತರು, ಅಂದರೆ ಸೋತ ದೂತರು. ಹೌದು ಪ್ರೇರೆ, ಸೋತ ದೂತರ ಪಕ್ಷವಾಗಿ ಅವರು ಜೀವಿಸ್ತಿದ್ದರು ಪ್ರೇರೆ. ಆದ್ದರಿಂದ ಸೋತ ದೂತರಿಗೆ ದೇವರು ತೀರ್ಪು ಮಾಡಿದ ಪ್ರೇರೆ. ಹೌದು, ಅಗ್ನಿ ಗಂಧಕಗಳ ಉರಿಯುವ ಕೆರೆ ತೀರ್ಮಾನವಾಗಿದೆ. ಹೌದು, ಅಲ್ಲಿ ಸೊದೋಮ್ ಗೊಮೋರವನ್ನು ಕೆಡಿಸಿದ್ದು ಕೂಡ ಪರಲೋಕದಿಂದ ದೇವರಿಗೆ ವಿರುದ್ಧವಾಗಿ ಬಿದ್ದ ಸೈತಾನನ ದೂತಗಣ. ಹೌದು, ಸೋತ ದೇವದೂತರೊಂದಿಗೆ ಸೈತಾನನ ದೂತರು ಹೋರಾಡಿ ಸೋತು ಹೋಗಿ ಬಿದ್ದವರು ಪ್ರೇರೆ. ಅವರು ಬಿದ್ದವರು, ಅವರು ಕಾಮ ಅಶ್ಲೀಲ ಕ್ರಿಯೆಗಳಲ್ಲಿ ತೊಡಗಿದ್ದರು ಸೊದೋಮ್ ಗೊಮೋರ. ಇಂದು ಕೂಡ ಅನೇಕ ಫಿಲ್ಮ್ ಆ್ಯಕ್ಟ್ರೆಸ್ ಆಗಲಿ ಅಥವಾ ಹಾಲಿವುಡ್ ಎನ್ನುವಂಥ ಆ ಸ್ಥಳದಲ್ಲಾಗಲಿ ಪ್ರೇರೆ, ಅಮೆರಿಕದಲ್ಲಿ, ಅಲ್ಲಿ ದೇವರಿಗೆ ವಿರುದ್ಧವಾಗಿ ಅವರು ಶಾರೀರಿಕ ಇಚ್ಛೆಗಳಲ್ಲಿ ಮತ್ತು ತಮಗಿರುವವುಗಳಲ್ಲಿ ಅವರು ಹೆಚ್ಚಳಪಟ್ಟರು. ಆದ್ದರಿಂದ ದೇವರು ಅವರು ಯಾವುಗಳಲ್ಲಿ ಹೆಚ್ಚಳ ಪಡುತ್ತಿದ್ದರೋ ಅವುಗಳನ್ನು ಸುಟ್ಟು ಹಾಕಿದನು. ವಿಶೇಷವಾಗಿ ಅವರ ಮುಖದಲ್ಲಿರುವ ಆ ಸುಳ್ಳು ಕಳೆಯನ್ನು, ಆ ಸುಳ್ಳು ಸೌಂದರ್ಯವನ್ನು ಬಯಲಿಗೆ ಎಳೆದ ಪ್ರೇರೆ. ಹೌದು, ಹೀಗೆ ಅವರನ್ನು ದೇವರು ಆ ಸೊದೋಮದ ಗೊಮೋರಗಳಲ್ಲಿ ಕೆಡವಿದಂತೆ ಉದಾಹರಣೆಯಾಗಿ ಬೆಂಕಿ ಗಾಳಿಯನ್ನು ಬರಮಾಡಿ ಅವರ ಪಟ್ಟಣ ಮನೆಗಳನ್ನು ಸುಟ್ಟಾಕಿದ ಪ್ರೇರೆ. ಉರಿಯಿಂದ ಎಳೆದ ಕೊಳ್ಳಿಯ ಆಗಿದ್ದರು, ಅಂದರೆ ಅವರು ತಪ್ಪಿಸಿಕೊಂಡರು. ಆ ಬೆಂಕಿಯಿಂದ ಎಳೆದ ಕೊಳ್ಳಿಯಾಗಿದ್ದರು. ಈಗ ನಾವು ಅಮೇರಿಕದಲ್ಲಿ ನೋಡ್ತೇವಲ್ಲ, ಲಾಸ್ ಏಂಜಲ್ಸಲ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ ಆ ಆ್ಯಕ್ಟ್ರೆಸ್ ಎಲ್ಲ ರಕ್ಷಣೆ ಆದರು. ಬೆಂಕಿಯೊಳಗಿಂದ, ಉರಿಯಿಂದ ಎಳೆದ ಕೊಳ್ಳಿಯಾಗಿದ್ದರು. ಅವರು ಸಾಯಬೇಕಾಗಿತ್ತು, ಆದರೆ ದೇವರು ಅವರಿಗೆ ಅವಕಾಶ ಕೊಟ್ಟಿದ್ದಾನೆ ಪ್ರೇರೆ. ನೀವು ಕೇವಲ ಆಚಾರಗಳು ಮಾಡ್ತಾ ಇದ್ದೀರಿ, ನೀವು ದೇವರ ಬಗ್ಗೆ ವಿಚಾರ ಮಾಡಬೇಕು. ಹೌದು, ನೀವು ನಿಮಗಾಗಿ ಜೀವಿಸ್ತಾ ಇದ್ದೀರಿ. ಲೌಕಿಕ ಸುಖಭೋಗಗಳಲ್ಲಿ ಮಗ್ನ ಆಗಿದ್ದೀರಿ, ಶರೀರ ಸ್ವಭಾವದಲ್ಲಿದ್ದೀರಿ, ಮರಣಕ್ಕೆ ಓದ್ತೀರಿ ನೀವು ಎಂದು ಎಚ್ಚರಪಡಿಸಿದ ಪ್ರೇರೆ. ಮತ್ತೆ ಹೇಳ್ತಿದ್ದಾನೆ ದೇವರು, ಉರಿಯಿಂದ ಎಳೆದ ಕೊಳ್ಳೆ ಆಗಿದ್ದೀರಿ, ಈಗೂ ನನ್ನ ಕಡೆಗೆ ಹಿಂತಿರುಗಲಿಲ್ಲ. ನೀವು ಇವಾಗ ನಿಮ್ಮ ಆಸ್ತಿಪಾಸ್ತಿಗಳಷ್ಟೇ ನಷ್ಟವಾದವು, ನಿಮಗೆ ಅವಕಾಶ ಕೊಟ್ಟಿದ್ದಾನೆ ದೇವರು. ನೀವು ಉಳಿಯಬೇಕಾಗಿದ್ದು ಏನೂ ಕೂಡ ಒಳ್ಳೆಯದಿದ್ದಿಲ್ಲ, ಆದರೆ ದೇವರ ಅಪಾರ ಕರುಣೆಯಿಂದ ಅವಕಾಶ ಕೊಟ್ಟಿದ್ದಾನೆ. ಆದರೂ ಕೂಡ ದೇವರ ಮೇಲೆ ದೂಷಣೆ ಮತ್ತು ನಮ್ಮ ಆಸ್ತಿಪಾಸ್ತಿ ಹೋಯ್ತಲ್ಲ ಎಂದೇ ನೀವು ಯೋಚನೆ ಮಾಡುತ್ತೀರಿ ಹೊರತು ನಮ್ಮನ್ನು ಬದುಕಿಸಿದ್ದೇನೆ, ನಾವು ಬದುಕಿರುವುದು ಕಾರಣ ದೇವರ ಕಾರಣ ಎಂದು ಅಂದುಕೊಳ್ಳುತ್ತಿಲ್ಲ. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ದೇವರು ಹೇಳುತ್ತಾನೆ. ಹೌದು, ಇಂದು ಲಾಸ್ ಏಂಜಲ್ಸಲ್ಲಿ ಆ ಬೆಂಕಿಯಿಂದ ಅನಾಹುತ ಆದ 4.25 ಲಕ್ಷ ಕೋಟಿಗಳು ಆಗಿರ್ಬೋದು ಪ್ರೇರೆ, ಅಲ್ಲಿನ ಆಸ್ತಿ ನಷ್ಟ. ಹೌದು, ಅದು ಆತ್ಮಕ್ಕೆ ಹೋಲಿಸಿದರೆ ಯಾವ ಲೆವೆಲ್ ಬರುವುದಿಲ್ಲ ಪ್ರೇರೆ. ಯಾಕಂದರೆ ಒಂದು ಆತ್ಮದ ಬೆಲೆ ಇಡೀ ಲೋಕ ಪ್ರೇರೆ. ಒಬ್ಬನು ತನ್ನ ಆತ್ಮವನ್ನು ಕಳ್ಕೊಂಡ್ರೆ, ಅಂದರೆ ಲೋಕವನ್ನೆಲ್ಲ ಒಬ್ಬನು ಸಂಪಾದಿಸಿಕೊಂಡು ಲೋಕದಲ್ಲಿ ಇರುವುದೆಲ್ಲ, ಅಂದರೆ ಕಣ್ಣಿನ ಆಸೆ,
ಶರೀರದಾಶೆ ಬದುಕುವ ಡಂಬ, ಹಣ ಆಗಿರ್ಬೋದು, ಹೆಣ್ಣು ಆಗಿರ್ಬೋದು, ಹೊನ್ನು ಮಣ್ಣು, ನೇಮ್ ಫೇಮ್, ವಾಟ್ ಎವರ್ ಮೇ ಬಿ, ಯಾವುದೇ ಆಗಿರ್ಬೋದು ಪ್ರೇರೆ, ಎಲ್ಲ ಗಳಿಸಿದರೂ ಕೂಡ ತನ್ನ ಆತ್ಮ ನರಕಕ್ಕೆ ಹೋದರೆ, ದೇವರಿಂದ ದೂರ ಆದರೆ, ದುರಾತ್ಮನ ಸಹವಾಸ ಮಾಡಿ ಅವನಿಗೇನು ಲಾಭ? ಹೌದು, ತನ್ನ ಆತ್ಮಕ್ಕೆ ಏನು ಈಡು ಕೊಟ್ಟಾನು? ಪರಲೋಕಕ್ಕೆ, ಸ್ವರ್ಗಕ್ಕೆ ಹೋಗಲು ಏನು ದೇವರಿಗೆ ಅಂದರೆ ಹಣ ಕೊಟ್ಟಾನು, ಯಾವ ಬೆಲೆ ಕೊಟ್ಟಾನು? ಆಗ ಸಾಧ್ಯ ಇಲ್ಲ ಪ್ರೇರೆ. ಪ್ರತಿಯೊಬ್ಬನು ರಕ್ಷಣೆ ಹೊಂದಿ ನಿತ್ಯ ಜೀವ ಪರಲೋಕ ಸೇರಬೇಕೆಂಬುದೇ ದೇವರ ಚಿತ್ತ ಪ್ರೇರೆ. ಆದ್ದರಿಂದ ದೇವರ ಮನೆಯಿಂದಲೇ ತೀರ್ಪು ಪ್ರಾರಂಭವಾಗಿರಲಾಗಿ, ದೇವರ ಮನೆಯವರೇ, ನೀತಿವಂತರೇ, ಭಕ್ತಿವಂತರೇ ರಕ್ಷಣೆ ಹೊಂದುವುದು ಕಷ್ಟವಾಗಿರುವಲ್ಲಿ ಇನ್ನು ಭಕ್ತಿಹೀನರು, ದೇವರ ಜ್ಞಾನ ಇಲ್ಲದವರು, ಅನ್ಯ ಜನರ ಗತಿ ಏನು ಎಂದು ಬರೆಯಲ್ಪಟ್ಟಿದೆ ಪ್ರೇರೆ. ಹೌದು, ಹೀಗೆ ಸೊದೋಮ್ ಗೊಮೋರಗಳನ್ನು ಕೆಡವಿದಂತೆ ದೇವರು ಇವಾಗಲೂ ಕೂಡ ಕೆಡುತ್ತಿದ್ದಾನೆ ಪ್ರೇರೆ. ಕಾರಣ ಅವರು ದಂಡನೆಯಿಂದ ಮಾರ್ಗಕ್ಕೆ ಬಂದಿಲ್ಲ, ಹೆಚ್ಚು ದಂಡನೆ ಅವಶ್ಯವಾಗಿದೆ ಅವರು ಪ್ರೇರೆ. ಹೌದು, ಮತ್ತು ಕೇವಲ ಆಚಾರಗಳಲ್ಲಿ ವ್ಯರ್ಥ ಆದವರು. ಹೌದು, ತಮ್ಮಲ್ಲೇ ಗೌರವಿಸುವವರು. ಹೌದು ಪ್ರೇರೆ. ಶತ್ರುವನ್ನು ಪ್ರೀತಿಸದವರು. ಹೌದು, ದಿಕ್ಕಿಲ್ಲದವರಿಗೆ ಸಹಾಯ ಮಾಡದವರು. ಹೌದು, ದರಿದ್ರರನ್ನು ನೆನೆಸಿಕೊಳ್ಳದವರು, ವಿಧವೆಯರಿಗೆ ಸಹಾಯ ಮಾಡದವರು. ಹೀಗೆ ಪ್ರೇರೆ ಅವರು ವ್ಯರ್ಥವಾದ ಆಚಾರಗಳಲ್ಲಿ ವ್ಯರ್ಥ ಆದರು. ಅವರು ಸಿನಿಮಾ ಮತ್ತು ಸೌಂದರ್ಯ ಮತ್ತು ಹಣದ ಇಚ್ಛೆ, ಹೌದು, ಹೀಗೆ ಸೈತಾನನ ಬಲೆಗೆ ಬಲಿಯಾದರು ಪ್ರೇರೆ. ಆದ್ದರಿಂದ ದೇವರು ಸೊದೋಮ ಗೊಮೋರಗಳನ್ನು ಕೆಡವಿದಂತೆ ಆ ಪಟ್ಟಣಗಳನ್ನು ಕೆಡವಲು ಕಾರಣವಾಗಿದೆ ಪ್ರೇರೆ. ಮತ್ತು ಉರಿಯಿಂದ ಎಳೆದ ಕೊಳ್ಳಿಯಂತೆ ಅವರನ್ನು ರಕ್ಷಿಸಿದ್ದಾನೆ. ಆದರೆ ಈಗ ಅವರು ದೇವರ ಕಡೆ ಹಿಂದಿರುಗಬೇಕಾಗಿದೆ ಪ್ರೇರೆ. ಹಿಂದಿರುಗಿದರೆ ದೇವರು ಹೇಳ್ತಿದ್ದಾನೆ ಪ್ರೇರೆ. ಆದ ಕಾರಣ ಇಸ್ರಾಯೇಲ್ 12ನೇ ವಾಕ್ಯ, ಆಮೋಸ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 12ನೇ ವಾಕ್ಯ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನೀನು ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಅದು ಪ್ರೇರೆ. ಭೂಮಿ ಅದರಲ್ಲಿರುವುದು ಯೆಹೋವನದು, ಭೂಮಿಯು ಅದರಲ್ಲಿರುವುದು ದೇವರ ಆಸ್ತಿ. ಹೌದು ಪ್ರೇರೆ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಸಮಸ್ತ ಪ್ರಜೆಗಳ ಆತನಿಗೆ ಚಪ್ಪಾಳೆ ಹೊಡೆಯಿರಿ. ಹೌದು, ಯಾಕೆಂದರೆ ಯೆಹೋವನು ಮಹಿಮವಂತ ರಾಜನು, ಆತನಿಗೆ ಪುರಾತನ ದ್ವಾರಗಳು, ಕದಗಳು ತೆರೆಯಬೇಕಾಗಿದೆ. ಹೌದು ಪ್ರೇರೆ. ಮಾನವ ಹೃದಯದ ಕದಗಳು, ಆಲೋಚನೆ ಕದಗಳು, ಹೌದು, ತೆರೆಯಬೇಕಾಗಿದೆ ಪ್ರೇರೆ. ಆಗ ದೇವರು ಹೇಳ್ತಿದ್ದಾನೆ, ಇಸ್ರಾಯೇಲ್ನಾಗಿ ನಿನ್ನ ಮಾಡುತ್ತೇನೆ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ. ಏನು ಮಾಡ್ತಾನೆ ಪ್ರೇರೆ? ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಹೌದು, ಸೊದೋಮ ಗೊಮೋರಗಳನ್ನು ಕೆಡವಿದಂತೆ, ಅನೇಕ ಪಟ್ಟಣಗಳನ್ನು ಕೆಡವಿದಂತೆ, ಉರಿಯಿಂದ ಎಳೆದ ಕೊಳ್ಳಿಯಂತೆ ಕೆಲವು ಮಾತ್ರ ರಕ್ಷಣೆ ಹೊಂದಿದಂತೆ, ಆದರೂ ಅವರು ಈ ದೇವರ ಕಡೆಗೆ ಹಿಂದಿರುಗಲಿಲ್ಲ. ಆದ ಕಾರಣ ಇಸ್ರಾಯೇಲೇ, ನಾನು ಅದನ್ನು ನಿನಗೆ ಮಾಡುತ್ತೇನೆ, ನೀನು ಕೂಡ ನನ್ನ ಕಡೆಗೆ ತಿರುಗದಿದ್ದರೆ. ಹೌದು, ಆದ್ದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬಳಿಗೆ, ದೇವರ ಬರುವಿಕೆಗೆ ನೀನು ಸಿದ್ಧ ಮಾಡಿಕೊ. ಹೌದು ಪ್ರೇರೆ. ಇಂದು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರುವ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸನಾತನ ದೇವರಲ್ಲಿ, ನಿಜವಾದ ಸತ್ಯ ದೇವರ ವಿಶ್ವಾಸ ಇಟ್ಟಿರುವ, ಆ ಆತ್ಮ ಸ್ವರೂಪನಾದ ಆ ಪರಿಶುದ್ಧ, ಪ್ರೀತಿ ಭಯಂಕರನು, ಸರ್ವಜ್ಞಾನಿ, ಒಳ್ಳೆಯ ಆದ ದೇವರಲ್ಲಿ ಭರವಸೆ ಇಟ್ಟಿರೋ ನೀನು ನನಗೆ ಹೇಳುತ್ತಿದ್ದಾನೆ ಪ್ರೇರೆ. ಇಸ್ರಾಯೇಲೇ ಅಂದರೆ ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಹೋರಾಡಿ ಗೆದ್ದವರೇ, ಅಂದರೆ ಪ್ರಾರ್ಥನೆಯಲ್ಲಿ ಹೋರಾಡಿ ಗೆಲ್ಲಿರಿ ದೇವರ ಮನಸ್ಸನ್ನು ಎಂದು ಹೇಳುತ್ತಿದ್ದಾನೆ. ಒಂದು ವೇಳೆ ದೇವರು ಕರುಣಿಸಬಹುದು, ಮಾಡಬೇಕೆಂದರೆ ಕೇಡಿಗೆ ಮನ ಮರುಗಬಹುದು. ಹೌದು, ಕೇಡಿಗೆ ಬದಲಾಗಿ ನಿನಗೆ ಶುಭವನ್ನು, ಕೃಪೆಯನ್ನು ಯಥೇಚ್ಛವಾಗಿ ಅನುಗ್ರಹಿಸಬಹುದು. ಆದ್ದರಿಂದ ದೇವರು ಹೇಳ್ತಿದ್ದ ಪ್ರೇರೆ, ನಿನ್ನ ದೇವರ ಬರುವಿಕೆಗೆ ನೀನು ಸಿದ್ಧ ಮಾಡಿಕೊ ಇಸ್ರಾಯೇಲೇ. ಹೌದು ಪ್ರೇರೆ. ನಿಜವಾದ ಇಸ್ರಾಯೇಲ್ ಪ್ರೇರೆ. ಹೊಸ ಒಡಂಬಡಿಕೆ ನಾವಾದರೂ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟರು ನಾವಾದರೂ ನಿಜವಾದ ಇಸ್ರಾಯೇಲರು. ಯೇಸು ಕ್ರಿಸ್ತ 2ನೇ ಸಾರಿ ಬರಲಿದ್ದಾನೆ ಪ್ರೇರೆ. ಆತನು ಬರುವಾಗ ಬೆಂಕಿಯೊಡನೆ ಆತನ ದಿನ ಉದಯವಾಗುತ್ತದೆ. ಹೌದು, ಆತನ ಮುಂದೆ ನಿಂತುಕೊಳ್ಳುವವರು ಯಾರು? ಆದ್ದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ಸಿದ್ಧ ಮಾಡಿಕೊ. ಆಮೋಸ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 12ನೇ ವಾಕ್ಯದ ಕೆಳಭಾಗದಲ್ಲಿ ನೋಡ್ತಿದ್ದ ಪ್ರೇರೆ. ಇಸ್ರಾಯೇಲೇ, ದೇವರ ಪ್ರಿಯ ಮಗನೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ ಎಂದು ನಿನಗೂ ನನಗೂ ಆಮೋಸ ಪ್ರವಾದಿ ಹೇಳುತ್ತಿದ್ದಾನೆ ಪ್ರೇರೆ, ಪರಿಶುದ್ಧಾತ್ಮ. ಹೌದು, ಹೀಗೆ
ನಾವು ಯೇಸುವಿನ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳೋಣ ಪ್ರೇರೆ. ನಾವು ಸ್ವಸ್ಥಚಿತ್ತರಾಗಿ ಜಾಗ್ರತೆಯಿಂದ ಇರಬೇಕಾಗಿದೆ. ಹೌದು, ಆ ಸಿಂಹದಂತೆ ಗರ್ಜಿಸುವ ಸೈತಾನನನ್ನು ವಿಶ್ವಾಸದಲ್ಲಿ ದೃಢ ದೇವರಿಗೆ ಒಳಗಾಗಿ ಶರಣಾಗಿ ಅವನನ್ನು ಎದುರಿಸಬೇಕಾಗಿದೆ. ಹೌದು, ಆಗ ನಾವು ನಮ್ಮ ದೇವರ ಬರುವಿಕೆಗೆ ದಾರಿ ಸಿದ್ಧ ಮಾಡಿಕೊಳ್ತೇವೆ ಪ್ರೇರೆ. ಇಲ್ಲದಿದ್ದರೆ ದೇವರ ವಿಷಯವನ್ನು, ದೇವರ ವಾಕ್ಯವನ್ನು, ದೇವರ ಕೊಟ್ಟ ಪರಿಶುದ್ಧತೆಯನ್ನು, ಪ್ರಾರ್ಥನಾ ಜೀವಿತವನ್ನು, ವಿಶ್ವಾಸವನ್ನು ಸೈತಾನನು ಕಳ್ಳತನ ಮಾಡಲು, ಹೌದು ಪ್ರೇರೆ, ಕಳ್ಳತನ ಮಾಡಿ ಕೊಲೆ ಮಾಡಲು, ಹೌದು, ನಾಶ ಮಾಡಲು ಬರುತ್ತಾನೆ. ಆದ್ದರಿಂದ ನಾವು ವಿಶ್ವಾಸದಲ್ಲಿ ಜಾಗೃತಿಯಾಗಿರೋಣ ಪ್ರೇರೆ, ಸ್ವಸ್ಥಚಿತ್ತರಾಗಿರೋಣ ಮತ್ತು ಭೋಜನದ ಮದಳಿನಿಂದ ಮಂದಮತಿಗಳಾಗದಂತೆ ಕಾಪಾಡಿಕೊಳ್ಳೋಣ ಮತ್ತು ನಿದ್ರೆಯಿಂದ ನಾವು ದೇವರಿಗೆ ದೂರ ಆಗದಂತೆ ಪ್ರಕಾಶ ನಮ್ಮ ಮೇಲೆ ಉದಯಿಸಿದೆ ಎಂಬಂತೆ ನಾವು ಜೀವಿಸೋಣ ಪ್ರೇರೆ. ನಿದ್ರಿಸುವನು ಎಚ್ಚರವಾಗು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುತ್ತಾನೆ. ಹೌದು, ನಾವು ಆತ್ಮೀಯವಾಗಿ ನಿದ್ರಿಸದೆ ನಾವು ಆತ್ಮೀಕವಾಗಿಯಲ್ಲಿ ಒಂದು ದಿನ ದೇವರ ದೃಷ್ಟಿಯಲ್ಲಿ 1000 ವರ್ಷಗಳು ಎಂದಂತೆ ನಾವು ಒಂದು ದಿನ ಪೂರ್ಣ ಹೃದಯ ಆತ್ಮ ಬುದ್ಧಿಶಕ್ತಿಯಿಂದ ದೇವರ ಬರುವಿಕೆಗಾಗಿ, ನಾಳೆ ದೇವರು ಪ್ರಭು ಈ ಲೋಕಕ್ಕೆ ಆಗಮಿಸುತ್ತಾನೋ, ನಾನು ಈಗಲೇ ಸಿದ್ಧವಾಗಬೇಕು ಎನ್ನುವ ಉದ್ದೇಶದೊಂದಿಗೆ ನಾವು ಪ್ರಭುವಿನ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕಾಗಿದೆ ಪ್ರೇರೆ. ಆಮೋಸ್ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ 13ನೇ ವಾಕ್ಯ ಓದುವುದಾದರೆ, ಇಗೋ ಪರ್ವತಗಳನ್ನು ರೂಪಿಸಿ ವಾಯುವನ್ನು ಸೃಷ್ಟಿಸಿ ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸಿ ಉದಯವನ್ನು ಅಂಧಕಾರವನ್ನಾಗಿ ಮಾಡಿ ಭೂಮಿಯ ಉನ್ನತ ಪ್ರದೇಶಗಳಲ್ಲಿ ನಡೆಯುವ ಆತನಿಗೆ ಸೇನಾಧೀಶ್ವರ ದೇವರಾದ ಯೆಹೋವನೆಂಬುದೇ ನಾಮಧೇಯ. ಅದು ಪ್ರೇರೆ, ದೇವರೇನು ಹೇಳ್ತಾನೆ? ಆಮೋಸ್ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಇಗೋ ಪರ್ವತಗಳನ್ನು ರೂಪಿಸಿ ವಾಯುವನ್ನು ಸೃಷ್ಟಿಸಿ. ಎಲ್ಲ ಪರ್ವತಗಳನ್ನು ದೇವರೇ ಸೃಷ್ಟಿಸಿದ್ದಾನೆ ಪ್ರೇರೆ. ವಾಯುವನ್ನು ರೂಪಿಸಿದ್ದಾನಂತ ಪ್ರೇರೆ, ಸೃಷ್ಟಿಸಿದ್ದಾನೆ. ವಾಯು ಅಂದರೆ ಗಾಳಿ. ಹೌದು, ದೇವರ ಶ್ವಾಸ ಪ್ರೇರೆ. ವಾಯು ಅಂದರೆ ಒಂದೇ ಮಾತಿನ ಹೇಳುವುದಾದರೆ ದೇವರ ಮೂಗಿನಿಂದ ಉಸಿರಾಡುವುದೇ ನಾವು ಈ ಜಗತ್ತಿನ ತುಂಬಿದ ವಾಯು. ಈಗ ಪರ್ವತಗಳನ್ನು ರೂಪಿಸಿ ವಾಯುವನ್ನು ಸೃಷ್ಟಿಸಿ ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸಿ, ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸ್ತಾನಂತ ಪ್ರೇರೆ. ಅಂದರೆ ನನ್ನ ಮನಸ್ಸಿನಲ್ಲಿರುವುದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಹೌದು, ಅಬ್ರಾಮನು ಒಂದಿಗೆ ದೇವರು ಸೊದೋಮ ಗೊಮೋರಗಳ ಕುರಿತು ನಾಶನ ಮಾಡುತ್ತೇನೆ ಎಂದು ಹಂಚಿಕೊಂಡ ಪ್ರೇರೆ. ಆಗ ಅಬ್ರಾಮನು, ದೇವರೇ, ಮಣ್ಣು ಬೂದಿಯಾಗಿರುವ ನಾನು ನಿನ್ನೊಂದಿಗೆ ಮಾತನಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ, ಅಪ್ಪಣೆಯಾದರೆ ಅಂದರೆ ಮಾತಾಡು ಎಂದಾಗ ದೇವರ ಅಪ್ಪಣೆ ಕೊಟ್ಟಾಗ ಅಬ್ರಾಮನು ದೇವರೊಂದಿಗೆ ಮಾತಾಡುತ್ತಾನೆ, ತಂದೆಯೊಂದಿಗೆ. ತಂದೆ, ಸೊದೋಮ ಗೊಮೋರ ಪಟ್ಟಣ ನಾಶ ಮಾಡುತ್ತೀಯಲ್ಲ, ಅಲ್ಲಿ 100 ಜನ ನೀತಿವಂತರಿದ್ದರೆ ಬಿಟ್ಟು ಬಿಡುತ್ತೀಯಾ ಎಂದಾಗ ಬಿಟ್ಟು ಬಿಡುತ್ತೇನೆ ಅಂತಾನೆ. 80 ಜನ ಇದ್ದರೆ ಬಿಟ್ಟು ಬಿಡುತ್ತೇನೆ ಅಂತಾನೆ. 60 ಇದ್ದರೆ ಬಿಟ್ಟು ಬಿಡುತ್ತೇನೆ, 40, 20, 10 ಅಂತ ದೇವರು ಆತನೊಂದಿಗೆ ಮಾತನಾಡಿ ಬಿಟ್ಟು ಹೋಗ್ತಾನೆ ಪ್ರೇರೆ. ಹೌದು, ಬಿಟ್ಟು ಬಿಡುತ್ತೇನೆ ನೀತಿವಂತರಿದ್ದರೆ ಎಂದು ಹೇಳ್ತಾನೆ. ಆದರೆ ನೀತಿವಂತರಿಲ್ಲ ಪ್ರೇರೆಯಲ್ಲಿ. ಹೌದು, ಅಬ್ರಾಮನ ಅಣ್ಣನ ಮಗ ಅಥವಾ ಲೋಟ ಸಂಬಂಧಿ ಆದ್ದರಿಂದ ಆತನನ್ನು ಪಟ್ಟಣಕ್ಕೆ ಹೊರ ತರುತ್ತಾನೆ. ಹೌದು, ಹೀಗೆ ದೇವರು ಅಬ್ರಾಮನಂತೆ ಪ್ರಾರ್ಥನೆ ಯಾರ್ಯಾರು ಮಾಡುತ್ತಾರೆ ಪ್ರೇರೆ, ಅವರ ಬಂಧುಗಳನ್ನು ಕೂಡ ತಪ್ಪಿಸುತ್ತಾನೆ. ಹೌದು ಪ್ರೇರೆ, ನಾವು ಕೂಡ ದೇವರಿಗೆ ಸ್ನೇಹಿತರಂತೆ ಜೀವಿಸಬೇಕಾಗಿದೆ. ಹೌದು, ವಿಶ್ವಾಸದಲ್ಲಿ ಅತ್ಯಾಸಕ್ತಿಯಿಂದ ಇರಬೇಕಾಗಿದೆ. ದೇವರಿಗೆ ಮೆಚ್ಚುಗೆಯಾಗಿರುತ್ತೇವೆ ಆವಾಗ. ಹೀಗೆ ದೇವರು ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸುತ್ತಾನೆ ಪ್ರೇರೆ. ನಿನಗೂ ನನಗೂ ಕೂಡ ವ್ಯಕ್ತಗೊಳಿಸುತ್ತಾನೆ. ನಾನು ಕೂಡ ಆ ಕೊರೋನಾ ಬರುವ ಸಮಯದಲ್ಲಿ 2 ವರ್ಷ 3 ವರ್ಷ ಕೆಳಗಡೆ ಬೆಳಗಿನ ಜಾವ 3 ಗಂಟೆಗೆ ದೇವರು ಬೆಳಗ್ಗೆ ಸ್ವರ ಬಂತು ಪ್ರೇರೆ, ಗಾಳಿಯ ಮುಖಾಂತರ ಈ ವ್ಯಾಧಿ ಹರಡಲು ಹೊರಟಿದೆ ಎಂದು. ನಾನು ದಿಢೀರನೆ ಎದ್ದು ಕೂತುಕೊಂಡೆ. ದೇವರ ಸ್ವರ ನನ್ನ ಕಿವಿಯಲ್ಲಿ ಮಾತಾಡಿ ಹೋಯಿತು ಪ್ರೇರೆ. ಹೀಗೆ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಸ್ವರ ಕೇಳಿದ್ದಾನೆ ಪ್ರೇರೆ, ಬೇರೆ ವಿಷಯ ಕುರಿತು. ಹೌದು, ಹೀಗೆ ದೇವರು ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸುತ್ತಾನೆ ಪ್ರೇರೆ. ಮನುಷ್ಯರಿಗೆ ಅವರು ಪ್ರವಾದಿ ಆಗಿರದೇ ಇರ್ಬೋದು, ಅವರು ಅಪೋಸ್ತಲ ಆಗಿರದೇ ಇರ್ಬೋದು. ಆದರೆ ದೇವರನ್ನು ಪ್ರೀತಿಸುವವರಿಗೆ, ಅಬ್ರಾಮನಂತೆ, ಹೌದು, ಯಥಾರ್ಥವಾಗಿ ಪ್ರೀತಿಸುವವರಿಗೆ ತನ್ನ ಸಂಕಲ್ಪವನ್ನು ವ್ಯಕ್ತಪಡಿಸುತ್ತಾನೆ ಪ್ರೇರೆ. ಉದಯವನ್ನು ಅಂಧಕಾರವನ್ನಾಗಿ ಮಾಡ್ತಾನಂತ ಪ್ರೇರೆ. ಉದಯ ಅಂದರೆ ನಾವು ಬೆಳಿಗ್ಗೆ ಅಂತೀವಿ, ಮುಂಜಾನೆ ಅಂಧಕಾರ ಮಾಡ್ತಾನಂತ ಪ್ರೇರೆ. ಮುಂಜಾನೆಯನ್ನು ಕೂಡ ಅಂಧಕಾರ ಮಾಡುತ್ತಾನೆ.
ಹೌದು, ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ 12 ಗಂಟೆ ಸಮಯದಲ್ಲಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಾಗ ಮಧ್ಯಾಹ್ನ ಅಂಧಕಾರಮಯವಾಯಿತು ಪ್ರಿಯರೇ, ಸಾಯಂಕಾಲ 3 ಗಂಟೆವರೆಗೆ. ಹೌದು, ಕಾರಣ ಸೃಷ್ಟಿಕರ್ತನ ಯಾತನೆಗೆ, ಕೂಗಿಗೆ, ಮೊರೆಗೆ ಇದು ಸ್ವರ ಕೊಟ್ಟಿತ್ತು ಪ್ರಿಯರೇ, ಕಣ್ಣೀರಿಟ್ಟಿತ್ತು ಎಂದರ್ಥ. ಹೌದು, ಸೃಷ್ಟಿಕರ್ತನ ಯಾತನೆಗೆ, ಸೃಷ್ಟಿಕರ್ತನ ಘೋರವಾದ ಮಹಾಪ್ರೀತಿಗೆ ಸೃಷ್ಟಿ ಗೋಗರೆಯಿತು ಪ್ರಿಯರೇ. ಹೌದು, ಶಿರವಾಗಿತ್ತು. ಹೌದು, ನೀನು ಕೂಡ ಪ್ರಭುವಿನ ಶಿಲುಬೆ ಪ್ರೀತಿಗೆ ಬದಲೇನು ಕೊಡಲು ಸಾಧ್ಯವಿಲ್ಲ ಪ್ರಭುವೆ, ನನ್ನನ್ನೇ ನಿನಗೆ ನಿಜವಾದ ಮೀಸಲಾದ ಮೆಚ್ಚುಗೆಯಾದ ಯಜ್ಞವಾಗಿ ಸಮರ್ಪಿಸುತ್ತೇನೆ ಎಂದು ನಮ್ಮ ಪೂರ್ಣ ಹೃದಯದಿಂದ ಆತ್ಮಬುದ್ಧಿ ಶಕ್ತಿಯಿಂದ ನಾವು ಪ್ರಭುವಿಗೆ ಸಮರ್ಪಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಇದುವೇ ನಿಜವಾದ ಆರಾಧನೆ. ಹೀಗೆ ಪ್ರಭು ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸುತ್ತಾನೆ ಪ್ರಿಯರೇ. ಉದಯವನ್ನು ಅಂಧಕಾರವನ್ನಾಗಿ ಮಾಡ್ತಾನೆ. ಉದಯ ಅಂದರೆ ಅಂಧಕಾರ ಅಂದರೆ ಇನ್ನೊಂದು ಅರ್ಥದಲ್ಲಿ ತೆಗೆದುಕೊಳ್ಬೋದು ಪ್ರಿಯರೇ. ಆತ್ಮಿಕವಾಗಿ ಉದಯವನ್ನು ಅಂಧಕಾರವನ್ನಾಗಿ ಮಾಡಿ ಅಂದರೆ ಒಂದು ಕಾಲದಲ್ಲಿ ನಿನ್ನ ಹೆಂಡತಿ, ನಿನ್ನ ಗಂಡ ನಿನ್ನ ಅತ್ಯಂತವಾಗಿ ಪ್ರೀತಿಸಿರ್ಬೋದು, ಈಗ ಪ್ರೀತಿ ಕಡಿಮೆ ಆಗಿರ್ಬೋದು. ನಿನ್ನ ಮಕ್ಕಳು, ನಿನ್ನ ಸ್ನೇಹಿತರು ನಿನ್ನನ್ನು ಚೆನ್ನಾಗಿ ಸಹಾಯ ಗೌರವ ನೀಡಿರ್ಬೋದು, ಈಗ ನೀಡದೇ ಇರ್ಬೋದು. ಅದೊಂದು ಅಂಧಕಾರ. ಒಂದು ಸಮಯದಲ್ಲಿ ನಿನಗೆ ಒಳ್ಳೆಯ ಜಾಬ್ ಆಗಲಿ, ಹಣ ಆಗಲಿ, ಸೌಂದರ್ಯ ಆಗಲಿ, ಬಟ್ಟೆ ಬರೆ ಆಗಲಿ, ಪರಿಶುದ್ಧ ಜೀವಿತ ಆಗಲಿ, ವಿಶ್ವಾಸ ಪ್ರಾರ್ಥನೆ ಜೀವಿತ ಆಗಲಿ ಇರ್ಬೋದು, ಈಗ ಇಲ್ಲದೇ ಇರ್ಬೋದು. ಅದು ಒಂದು ಅಂಧಕಾರ ಆಗಿ ಮಾರ್ಪಟ್ಟಿರುತ್ತದೆ ಪ್ರೇರೆ. ಹೀಗೆ ಶಿಷ್ಟನು ತಾನು ಮಾಡುವ ಶಿಷ್ಟ ಕಾರ್ಯವನ್ನು, ಒಳ್ಳೆಯವನ್ನು ಮಾಡುವ ತನ್ನ ಒಳ್ಳೆಯ ಕಾರ್ಯವನ್ನು ಬಿಟ್ಟು ಕೆಟ್ಟ ಕಾರ್ಯವನ್ನು ಮಾಡಿದರೂ ಕೂಡ ಅದು ಅಂಧಕಾರವಾಗಿ ಮಾರ್ಪಡಿದೆ ಪ್ರೇರೆ. ಆದ್ದರಿಂದ ಉದಯವನ್ನು ಅಂಧಕಾರವನ್ನಾಗಿ ಮಾಡಿ ಭೂಮಿಯ ಉನ್ನತ ಪ್ರದೇಶಗಳಲ್ಲಿ ನಡೆಯುವ ಆತನಿಗೆ, ಹೌದು, ಸೇನಾಧೀಶ್ವರನಾದ ಯೆಹೋವನೆಂಬುದೇ ನಾಮಧೇಯ. ಹೌದು ಪ್ರೇರೆ, ನಮ್ಮ ಜೀವಿತದಲ್ಲಿ ಅಂಧಕಾರವನ್ನು ಉದಯವಾಗಿ ಮಾಡುತ್ತಾನೆ ಪ್ರೇರೆ. ಹೌದು, ಹಳೆ ಒಡಂಬಡಿಕೆಯಲ್ಲಿ ಬೆಳಗ್ಗೆ ಹಗಲು ರಾತ್ರಿ ಮಾಡಿದ ಪ್ರೇರೆ. ಈ ಹೊಸ ಒಡಂಬಡಿಕೆಯಲ್ಲಿ ಪಾಪ ಕತ್ತಲೆ ಎಂಬ ರಾತ್ರಿಯಲ್ಲಿರುವವರಿಗೆ ಬೆಳಗು ಅರುಣೋದಯ ಮಾಡಲು ಬಂದಿದ್ದಾನೆ ಪ್ರೇರೆ. ಈಗೂ ಮಹಾಜ್ಯೋತಿಯೊಂದು ಕಾಣಿಸಿತು ಮರಣ ದೇಶದಲ್ಲಿದ್ದವರಿಗೆ. ಹೌದು, ಮರಣ ಛಾಯದಲ್ಲಿದ್ದವರಿಗೆ ದೊಡ್ಡ ಜ್ಯೋತಿಯೊಂದು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ ಅರುಣೋದಯವಾಯಿತು. ಹೌದು ಪ್ರೇರೆ, ಹೀಗೆ ಮರಣದಿಂದ ಹೊರತಂದಿದ್ದಾನೆ ಪ್ರೇರೆ ದೊಡ್ಡ ಜ್ಯೋತಿಯಾದ ಯೇಸು ಕ್ರಿಸ್ತನ ಇಮ್ಮಾನುವೇಲನು. ಮತ್ತು ಕಗ್ಗತ್ತಲೆಯಲ್ಲಿ ವಾಸಿಸಿದ ನಮಗೆ ಅರುಣೋದಯವಾಗಿ ಬಂದಿದ್ದಾನೆ. ಹೌದು, ಆದ್ದರಿಂದ ನಾವು ಸೊದೋಮ್ ಗೊಮೋರದವರಂತೆ ಜೀವಿಸದೆ ನಾವು ಅಬ್ರಾಮನಂತೆ ಜೀವಿಸಲು, ದೇವರಿಗೆ ಸ್ನೇಹಿತರಂತೆ, ದೇವರ ಹೇಳಿದ ಪ್ರತಿಯೊಂದು ಮಾತಿಗೆ ವಿಧೇಯರಾಗುವಂತೆ, ಆತನು ಹೇಳಿದ ಸ್ಥಳಗಳಿಗೆ ಹೋಗುವಂತೆ ಮತ್ತು ಆಚಾರ ಭಕ್ತರಾಗಿರದೆ, ವ್ಯರ್ಥ ಜೀವಿಸದೆ, ದಂಡನೆಯ ಮಾರ್ಗಕ್ಕೆ ಹೋಗದೆ ಮತ್ತು ಹೆಚ್ಚಾದ ದಂಡನೆಗೆ ಒಳಗಾಗದೆ ನಮ್ಮನ್ನು ದೇವರ ಸಂಕಲ್ಪದಿಂದ ಕಾಪಾಡಿಕೊಳ್ಳೋಣ ಪ್ರೇರೆ ಅಂತ ಜ್ಞಾನ ದೇವರಲ್ಲಿ ಬೇಡಿಕೊಳ್ಳೋಣ. ಹೀಗೆ ಭೂಮಿ ಉನ್ನತ ಪ್ರದೇಶಗಳಲ್ಲಿ ನಡೆಯುತ್ತಾನೆ ದೇವರು. ಸೇನಾಧೀಶ್ವರ ದೇವರಾದ ಯೆಹೋವನೆಂಬುದೇ ಆತನ ನಾಮಧೇಯ. ಹೌದು ಪ್ರೇರೆ, ಯೇಸು ಕ್ರಿಸ್ತನೇ ಆತನ ನಾಮಧೇಯ. ಹೌದು, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂದು ಯೇಸು ಕ್ರಿಸ್ತ ಹೇಳಿದ್ದಾನೆ. ಹೌದು, ನಾನು ತಂದೆ ಒಂದೇ ಆಗಿದ್ದೇವೆ. ಹೌದು, ನನ್ನ ಕುರಿಗಳು ನನ್ನ ಸ್ವರ ಕಿವಿಗೊಡುತ್ತವೆ, ಅವು ನನ್ನ ಹಿಂಬಾಲಿಸುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವುಗಳನ್ನು ನನ್ನ ಕೈಯೊಳಗಿಂದ ಯಾರೂ ಕಸಿದುಕೊಳ್ಳುವುದಿಲ್ಲ. ಅಂತೆಯೇ ನನ್ನ ತಂದೆಯ ಕೈಯೊಳಗಿಂದಲೂ ಯಾರೂ ಕಸಿದುಕೊಳ್ಳುವುದಿಲ್ಲ. ನಾನು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವು ನಾಶವಾಗುವುದಿಲ್ಲ. ಹೌದು ಪ್ರೇರೆ, ತಂದೆ ಕುಮಾರ ಏಕವಾಗಿದ್ದಾರೆ ಪ್ರೇರೆ. ಅವರನ್ನು ಒಂದುಗೂಡಿಸಿರುವುದು ಪರಿಶುದ್ಧಾತ್ಮ ಸನ್ನಿಧಿ ಸಂಗಮ. ಹೌದು ಪ್ರೇರೆ, ಹೀಗೆ ನಾವು ಆಕಾಶದಿಂದ ಅಗ್ನಿಗಂಧಕ ಎನ್ನುವ ಅಂಶವನ್ನು ನೋಡುತ್ತಿದ್ದೇವೆ ಪ್ರೇರೆ. ಸೊದೋಮ್ ಗೊಮೋರದಲ್ಲಿ ಮನುಷ್ಯರ ಕೆಟ್ಟ ನಡತೆಯ ಮೇಲೆ ಪರಲೋಕದಿಂದ ದೈವ ಉಗ್ರತೆ ಕೋಪ ಇಳಿದು ಬಂತು ಪ್ರೇರೆ. ಹೌದು, ಹೀಗೆ ತನ್ನ ಜನರನ್ನು ಕೂಡ ಎಚ್ಚರಪಡಿಸ್ತಿದ್ದಾನೆ ಪ್ರೇರೆ. ನಾವು ಆಚಾರಗಳಲ್ಲಿ ವ್ಯರ್ಥವಾದ ಆಚಾರಗಳಲ್ಲಿ ತೊಡಗಿದರೂ ಕೂಡ ಮತ್ತು ದಂಡಿಸುತ್ತೇನೆ ಮತ್ತು ದಂಡನೆಯಿಂದ ಕೂಡ ಮಾರ್ಗಕ್ಕೆ ಬಾರದಿದ್ದರೆ ಹೆಚ್ಚು ದಂಡನೆ ಅವಶ್ಯಕ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೀಗೆ ನೀವು ಆವಾಗ ಕೂಡ ನೀವು ನನ್ನ ಕಡೆಗೆ ಹಿಂದಿರುಗದಿದ್ದರೆ ನರಕ ಪ್ರೇರೆ, ಇನ್ನೊಂದು ದಾರಿ ಇರುವುದಿಲ್ಲ. ಹೀಗೆ
ನಾವು ದೇವರ ವಾಕ್ಯವಾದ ಯೇಸುವಿನ ಬಳಿಗೆ ಬರೋಣ ಪ್ರಿಯರೇ. ನಿಜವಾದ ಜ್ಞಾನ, ನಿಜವಾದ ಭಯ, ನಿಜವಾದ ರಕ್ಷಣೆ ಪಡೆಯೋಣ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಅಗ್ನಿ ಗಂಧಕ ಎನ್ನುವ ಅಂಶದೊಳಗೆ ಲೂಕನ ಸುವಾರ್ತೆ 17ನೇ ಅಧ್ಯಾಯ 29ನೇ ವಾಕ್ಯ. ಲೂಕ್ ಗಾಸ್ಪೆಲ್ ಚಾಪ್ಟರ್ 17 ವರ್ಸ್ 29 to 37. ಲೂಕನ ಸುವಾರ್ತೆ 17ನೇ ಅಧ್ಯಾಯ 29ರಿಂದ 37ರವರೆಗೆ. ಇಲ್ಲಿ ಓದುವುದಾದರೆ, ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಯಾವಾಗ ದೇವದೂತರು, ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರು ದೇವದೂತರ 3 ದೇವದೂತ ರೂಪದಲ್ಲಿ ಬಂದಾಗ ಆದಾಮನಲ್ಲಿ ಒಬ್ಬ ದೂತ, ತಂದೆಯ ದೇವರ ಥರ ಒಬ್ಬ ದೂತ ಆದಾಮನಲ್ಲಿ ಉಳ್ಕೊಳ್ತಾನೆ ಪ್ರೇರೆ. ಇಬ್ಬರು ಸೊದೋಮ ಗೊಮರ ಕಡೆಗೆ ಹೊರಟು ಅಲ್ಲಿ ಲೋಟನನ್ನು ಅವರ ಹೆಂಡತಿ ಮಕ್ಕಳನ್ನು ಕಾಪಾಡಿ ದೇವರ ಬೆಂಕಿ ಇಳಿಯುವಂತೆ ಮಾಡುತ್ತಾರೆ ಪ್ರೇರೆ. ಅದರ ವಿಷಯದಲ್ಲಿ, ಆದರೆ ಲೋಟನು ಸೊದೋಮ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಹೌದು ಪ್ರೇರೆ. ಯಾವಾಗ ಆ ಲೋಟನು ತನ್ನ ಮನೆಯವರ ಸಹಿತ ಆ ಸೊದೋಮ್ ಗೊಮರ ಊರನ್ನು ಬಿಡುತ್ತಾನೋ ಆವಾಗಲೇ ಆಕಾಶದಿಂದ ಬೆಂಕಿ ಇಳಿದು ಆ ಊರನ್ನು ಸುಟ್ಟು ನಾಶ ಮಾಡಿತು ಪ್ರೇರೆ. ಹೌದು, ಕಾರಣ ಅಲ್ಲಿನ ಜನರು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಎಂದು ದೇವರು ಹೇಳಿದ ಯೇಸು ಕ್ರಿಸ್ತ ಹೇಳ್ತಾನೆ ಪ್ರೇರೆ. ಏನು ಮಾಡ್ತಿದ್ರು ಅಂದರೆ, ನೋಹನು ನಾವೆಯಲ್ಲಿ ಸೇರಿದ, ನಾವು ಲೂಕನ ಸುವಾರ್ತೆ 17ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಓದುವುದಾದರೆ, ಲೂಕ್ ಗಾಸ್ಪೆಲ್ ಚಾಪ್ಟರ್ 17 ವರ್ಸ್ 27 to 28. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತ್ತು. ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಅದು ಪ್ರೇರೆ. ಅಂದು ಬೆಂಕಿ ಗಂಧಕಗಳು ಇಳಿದು ನಾಶ ಮಾಡಲು ಕಾರಣವಾದ ಅಂಶಗಳೇ ಯೇಸು ಕ್ರಿಸ್ತನು ಇದ್ದಾಗಲೇ ಭೂಮಿಯಾಗ ಮೊದಲನೇ ಸಾರಿ ಬಂದಾಗೆ, ಎರಡನೇ ಸಾರಿ ಬರುವಾಗ ದೇವಕುಮಾರ ಲೋಟನ ನೋಹನ ಕಾಲದಲ್ಲಿದ್ದಂತೆ ಜನರು ತಿನ್ನುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು, ಕಟ್ಟುತ್ತಿದ್ದರು, ಕೊಯ್ಯುತ್ತಿದ್ದರು, ಬಿತ್ತುತ್ತಿದ್ದರು. ಇದೇ ರೀತಿ ಇರುತ್ತದೆ. ಮತ್ತು ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ 30ನೇ ವಾಕ್ಯ ಪ್ರೇರೆ. ಲೂಕನ ಸುವಾರ್ತೆ 17ನೇ 30ನೇ ವಾಕ್ಯ. ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು. 31. ಆ ದಿನದಲ್ಲಿ ಮಾಳಿಗೆ ಮೇಲಿರುವವನು ಮನೆಯೊಳಗಿರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಬಾರದು. ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಹೋಗಬಾರದು. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. 32ನೇ ವಾಕ್ಯ. 17ನೇ ಅಧ್ಯಾಯ ಲೂಕ 32ನೇ ವಾಕ್ಯ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. 33. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಪ್ರಾಣವನ್ನು ಕಳಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು. 34ನೇ ವಾಕ್ಯ. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಹಾಕಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಒಂದೇ ಕಲ್ಲಿನಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು. 37ನೇ ವಾಕ್ಯ. ಈ ಮಾತಿಗೆ ಶಿಷ್ಯರು, ಸ್ವಾಮಿ, ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ, ಹೆಣ ಎಲ್ಲಿದೆಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ಹೌದು ಪ್ರೇರೆ. ಹೆಣ ಎಲ್ಲಿದೆಯೋ ಅಲ್ಲಿ ಹದ್ದುಗಳು ಕೂಡುವವು. ಹೆಣ ಅಂದರೆ ಭಾಳ ಸಾರಿ ನಾನು ಯೋಚನೆ ಮಾಡ್ತಿದ್ದೆ ಪ್ರೇರೆ. ಹೆಣ ಎಲ್ಲಿದೆಯೋ ಅಲ್ಲಿ ಹದ್ದುಗಳು ಕೂಡುವವು ಎಂದು ಯೇಸು ಕ್ರಿಸ್ತ ಹೇಳಿದ್ದಾನಲ್ಲ, ಆ ಮಾತಿಗೆ ಅರ್ಥ ಏನು ಎಂದಾಗ ಅನೇಕರಿಗೆ ಏನೇನೋ ಹೇಳಿದೆ ಪ್ರೇರೆ. ಆದರೆ ನಾನು ಬೈಬಲ್ ಓದ್ತಾ ಪ್ರಾರ್ಥನೆ ಆತ್ಮದಲ್ಲಿ ಬೆಳೆಯುತ್ತಾ ದೇವರ ಸಂಬಂಧದಲ್ಲಿ ಬೆಳೆಯುತ್ತಿದ್ದಾಗ ಆ ಸತ್ತವರೇ ತಮ್ಮ ಸತ್ತೋದವರನ್ನು ಸಮಾಧಿ ಮಾಡಿಕೊಳ್ಳಲಿ ಎಂದಾಗ ಯೇಸು ಹೇಳಿದ ರೀತಿಯಲ್ಲಿ ಆಲ್ರೆಡಿ ಈ ಕಾರ್ಯಗಳಲ್ಲಿ ಇದ್ದವರೆಲ್ಲ ಸತ್ತು ಹೋದವರು. ಯಾರು? ತಿನ್ನುತ್ತಿರುವವರು, ಕುಡಿಯುತ್ತಿರುವವರು. ಅಂದರೆ ಊಟ ಹೊಟ್ಟೆಗಾಗಿ ನಾವು ನಾಳೆ ಸಾಯ್ತೇವಲ್ಲ, ತಿನ್ನೋಣ ಕುಡಿಯೋಣ
ಎಂದು ಶರೀರ ಸ್ವಭಾವದಲ್ಲಿ ಮಗ್ನಾಗಿರುವವರು ತಿನ್ನುತ್ತಿದ್ದರು ಅಂತ ಪ್ರೇರೆ. ಮದುವೆ ಮಾಡಿಕೊಳ್ಳುತ್ತಿದ್ದರು, ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು. ಹೌದು ಪ್ರೇರೆ. ಹೀಗೆ ದೇವರು ಅವರ ಮೇಲೆ ಜಲಪ್ರಳಯ ಬರಮಾಡಿದ ನೋಹನ ಕಾಲದಲ್ಲಿ, ಲೋಟನ ಕಾಲದಲ್ಲಿ ಬೆಂಕಿ ಗಂಧಕಗಳು ಸುರಿಯುವಂತೆ ಮಾಡಿ ನಾಶ ಮಾಡಿದನು. ಹೀಗೆ ಯಾರು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕೆಂದು ದೇವರ ಮೇಲೆ ಆಧಾರ ಆಗದೆ ತಮ್ಮ ಸ್ವಂತ ಜ್ಞಾನದ ಮೇಲೆ, ಸ್ವಂತ ಸೌಂದರ್ಯದ ಮೇಲೆ, ಸ್ವಂತ ಬಲದ ಮೇಲೆ ಆಧಾರವಾದರೂ ಅವರೆಲ್ಲರೂ ತಿನ್ನುವುದು ಕುಡಿಯುವುದರಲ್ಲಿ ಸೈತಾನ್ ಅವರನ್ನು ಮೋಸ ಮಾಡಿದ. ಮದುವೆ ಮಾಡಿಕೊಳ್ಳುವುದರಲ್ಲಿ, ಬಿತ್ತುವುದರಲ್ಲಿ, ಕೊಯ್ಯುವುದರಲ್ಲಿ, ಕಟ್ಟುವುದರಲ್ಲಿ ಅವರು ದೇವರಿಂದ ದೂರ ಆದ ಪ್ರೇರೆ, ದೇವಜ್ಞಾನಕ್ಕೆ. ಅದರಿಂದ ತನ್ನ ಪ್ರಾಣ ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿದವನು ಕಳೆದುಕೊಳ್ಳುತ್ತಾನೆ, ಕಳಕೊಂಡವನು ದೇವರಿಗಾಗಿ ನಿತ್ಯಕ್ಕಾಗಿ ಕಾಪಾಡಿಕೊಳ್ಳುತ್ತಾನೆ. ಮತ್ತು ಯೇಸು ಕ್ರಿಸ್ತನು ಬರುವಾಗ ಹೇಳ್ತಾನೆ ಪ್ರೇರೆ, ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರು ಮಲಗಿರುತ್ತಾರೆ, ಒಬ್ಬರು ತೆಗೆದುಕೊಳ್ಳಲ್ಪಡುತ್ತಾರೆ, ಒಬ್ಬರು ಬಿಡಲ್ಪಡುತ್ತಾರೆ. ಮತ್ತು ಇಬ್ಬರು ಹೆಂಗಸರು ಬೀಸುವ ಕಲ್ಲಿನಲ್ಲಿ ಬೀಸುತ್ತಿರುತ್ತಾರೆ, ಒಬ್ಬರು ತೆಗೆದುಕೊಳ್ಳುತ್ತಾರೆ, ಒಬ್ಬರು ಬಿಡಲ್ಪಡುತ್ತಾರೆ. ಮತ್ತು ಹೀಗೆ ಇನ್ನೊಂದು ಕಡೆ ಹೇಳಿದ ಪ್ರೇರೆ, ಹೊಲದಲ್ಲಿರುವವನು ತನಗೆ ಬೇಕಾದ ಸಾಮಾನು ತೆಗೆದುಕೊಳ್ಳಲು ಕೆಳಗೆ ಇಳಿದು ಬರಬಾರದು. ಹೌದು ಪ್ರೇರೆ. ಹೀಗೆ ಹೆಣ ಎಲ್ಲಿದೆಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ಹೌದು ಪ್ರೇರೆ. ಹದ್ದುಗಳು ಎಂದರೆ ದೇವದೂತರು ಆಗಿರ್ಬೋದು ಪ್ರೇರೆ, ಅಥವಾ ಪಿಶಾಚಿ ದೂತರು. ಅವರ ಆತ್ಮಗಳನ್ನು ತೆಗೆದುಕೊಂಡು ಹೋಗಲು. ಹೌದು. ಹೀಗೆ ಯೇಸುವಿನಲ್ಲಿ ವಿಶ್ವಾಸ ಇಡದವನಾದರೂ ಈಗಾಗಲೂ ತೀರ್ಪಿಗೆ ಒಳಗಾಗಿದ್ದಾನೆ. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರು, ಅವರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಅವಲಂಬಿಸಿದರು. ಕತ್ತಲೆ ಅಂದರೆ ಪಾಪ, ಮರಣ, ಭಯ, ನರಕ. ಹೌದು ಪ್ರೇರೆ, ಸೈತಾನ. ಹೀಗೆ ನಾವಾದರೂ ಬೆಳಕಿಗೆ ಸೇರಿದವರು ಪ್ರೇರೆ, ನಾವು ಕತ್ತಲೆಗೆ ಸಂಬಂಧಪಟ್ಟವರಲ್ಲ. ಆದ್ದರಿಂದ ನಾವು ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡಬೇಕೆಂದು ದೇವರ ವಾಕ್ಯ ಹೇಳುತ್ತಿದೆ. ಬೆಳಕಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡಬೇಕೆಂದು ದೇವರ ವಾಕ್ಯ ಹೇಳುತ್ತಿದೆ. ಕತ್ತಲೆ ಕಾರ್ಯಗಳನ್ನು ಬಿಟ್ಟು ಅವುಗಳನ್ನು ಹೊರಕ್ಕೆ ಎಳೆದು ಅವುಗಳಿಗೆ ಖಂಡಿಸಬೇಕೆಂದು ಹೇಳ್ತಾನೆ ಪ್ರೇರ ವಾಕ್ಯ, ದೇವರ ವಾಕ್ಯ. ಹೌದು. ಬೆಳಕಿಗೆ ಸೇರಿದ ಕಾರ್ಯ ಯಾವುದು ಪ್ರೇರೆ? ಪ್ರೀತಿ, ಶಾಂತಿ, ಸಮಾಧಾನ, ಆನಂದ, ದಯೆ, ಸದ್ಗುಣ, ಸೌಜನ್ಯ, ಸಂಯಮ, ಪ್ರಾಮಾಣಿಕತೆ, ಭಯಭಕ್ತಿ. ಹೌದು. ಸಹನೆ, ತಾಳ್ಮೆ, ಉದಾರತನ. ಹೌದು ಪ್ರೇರೆ. ಇಂಥ ಒಳ್ಳೆಯ ಮರವಾಗಿ ಜೀವಿಸಲು ಪ್ರಭು ನಮ್ಮನ್ನು ಕರೆಯುತ್ತಿದ್ದಾನೆ ಪ್ರೇರೆ. ಒಂದು ವೇಳೆ ವರಗಳು ನಿಷ್ಫಲವಾಗಬಹುದು, ಪ್ರವಾದನೆಗಳು ಅಪೂರ್ಣವಾಗಿ ಪ್ರವಾದಿಸಬಹುದು. ಹೌದು. ಬೆಟ್ಟ ತೆಗೆದಿಡುವಷ್ಟು ಸಾಮರ್ಥ್ಯ ಇದ್ದರೂ ಕೂಡ ಪ್ರೀತಿ ಇಲ್ಲದಿದ್ದರೆ ಗಣಗಣಿಸುವ ಗಂಟೆ, ಜಗಜಗಿಸುವ ಜಾಗಟೆ. ಹೌದು ಪ್ರೇರೆ. ನಾವು ಪ್ರೀತಿಯೊಂದಿಗೆ ವರಗಳನ್ನು, ಫಲಗಳನ್ನು ಫಲಿಸಬೇಕಾಗಿದೆ ಪ್ರೇರೆ. ಮತ್ತು ದೇವರು ಕೊಡುವ ಆಯುಧಗಳನ್ನು ಧರಿಸಿಕೊಂಡು ಕಟ್ಟಕಡೆಯ ದಿನದಲ್ಲಿ ವಿಶ್ವಾಸದಲ್ಲಿ ಹೋರಾಡುವಾಗ, ಕಾಪಾಡಿಕೊಳ್ಳುವಾಗ, ಸೈತಾನ ವಿರುದ್ಧ ಹೋರಾಟದಲ್ಲಿ ನಾವು ಬೇಕಾದ ನೀತಿಯ ಮತ್ತು ಸತ್ಯದ ಮತ್ತು ಗುರಾಣಿಯ, ಶಾಂತಿಯ, ರಕ್ಷಣೆಯ ದೇವರ ವಾಕ್ಯ ಆತ್ಮ ಕೊಡುವ ಖಡ್ಗ ಧರಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಹೀಗೆ ಪ್ರಭು ನಮ್ಮೊಂದಿಗೆ ಯುಗದ ಸಮಾಪ್ತಿಯವರೆಗೂ ಇರುತ್ತಾನೆ ಎಂದು ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ವಾಗ್ದಾನ ಮಾಡಿದಂತನು ನಂಬಿಗಸ್ತನು. ಆದ್ದರಿಂದ ನಾವು ವಾಗ್ದಾನ ಅಂದರೆ ದೇವರು ಯೇಸು ಮಾಡಿದ ವಾಕ್ಯಗಳಲ್ಲಿ ಹೆಚ್ಚಳಪಡೋಣ ಪ್ರೇರೆ. ಅದನ್ನು ಹಗಲು ರಾತ್ರಿ ಧ್ಯಾನ ಮಾಡಿ ಆ ವಾಕ್ಯದ ಪ್ರಕಾರ ನಡೆಯಲು ಪ್ರಭುವಿನಿಂದ ಪರಲೋಕದ ಶಕ್ತಿಯಾದ ಪರಿಶುದ್ಧಾತ್ಮನನ್ನು ಬೇಡಿಕೊಳ್ಳೋಣ. ಮತ್ತು ನನ್ನ ವಾಕ್ಯ ನಿಮ್ಮಲ್ಲಿಯೂ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಏನಾದರೂ ಬೇಡಿಕೊಳ್ಳಿರಿ, ನಿಮಗೆ ದೊರಕುತ್ತದೆ ಎಂದಿದ್ದಾನೆ ಪ್ರೇರೆ. ಹೌದು. ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುವಂತೆ ಮಾಡೋಣ ಪ್ರೇರೆ. ನಾವು ಪ್ರಭುವಿನಲ್ಲಿ ನೆಲೆಗೊಳ್ಳೋಣ. ಯಾವಾಗ ವಾಕ್ಯ ಪ್ರಕಾರ ನಡೆಯುತ್ತೇವೋ ಆಗ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುತ್ತದೆ. ನಮ್ಮಲ್ಲಿ ವಾಕ್ಯ ನೆಲೆಗೊಂಡಾಗ ಪ್ರಭುವಿನ ಆತ್ಮ ನಮ್ಮಲ್ಲಿ ಪ್ರವೇಶ ಆಗುತ್ತದೆ. ಹೀಗೆ ಯಾರಲ್ಲಿ ಕ್ರಿಸ್ತ ಆತ್ಮ ಇರುತ್ತಾನೋ ಆತನು ಕ್ರಿಸ್ತನವನು. ಹೌದು. ಯಾರಲ್ಲಿ ದೇವರ ಆತ್ಮ ಇದೆಯೋ ಆತನು ಜೀವಸ್ವರೂಪನಾದ ದೇವರಲ್ಲಿ ನೆಲೆಗೊಂಡಿದ್ದಾನೆ. ಎಲ್ಲಿ ದೇವರ ಆತ್ಮ ಇದೆಯೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ. ಹೌದು. ಶುದ್ಧಾತ್ಮನಿ ವಿಧೇಯರಾಗಿ ನಡೆಯುವವರು ದೇವರ ಮಕ್ಕಳಾಗುತ್ತಾರೆ. ಹೌದು. ವಿಧೇಯರಾದವರಿಗೆ ಕೊಡಲಾಗುವ ದೇವರಾತ್ಮ. ಹೌದು ಪ್ರೇರೆ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾದರೆ ದೇವರಿಗೆ ವಿಧೇಯರಾದಂತೆ ಆಗ ಯೇಸು ತಂದೆಯಲ್ಲಿ ಬೇಡಿ ವಿಧೇಯರಾದವರಿಗೆಲ್ಲ ಪರಿಶುದ್ಧಾತ್ಮನನ್ನು ಕಳಿಸಿಕೊಡುತ್ತಾನೆ. ಪರಲೋಕದಿಂದ ಇಳಿದು ಬರುವ ಶಕ್ತಿಯಿಂದ ನೀವು ತುಂಬಿಕೊಳ್ಳುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ. ಆ ಶಕ್ತಿ ಮೇಲೆ ಬಂದಾಗ ನೀವು ಬಲ ಹೊಂದುವಿರಿ. ಜೆರುಸಲೇಮ್, ಜುದೇಯ, ಸಮಾರ್ಯ, ಲೋಕದ ಎಲ್ಲ ಕಟ್ಟಕಡೆಯವರೆಗೆ ನೀನು ನನಗೆ
ಸಾಕ್ಷಿಗಳಾಗಿ ನಿಲ್ಲುತ್ತೀರಿ. ಹೌದು ಎಂದು ಹೇಳಿದ್ದಾನೆ ಪ್ರಿಯರೇ. ಹೀಗೆ ಅಗ್ನಿಗಂಧಗಳು ಇಳಿದು ಸೊದೋಮ್ ಗೊಮೋರದಲ್ಲಿ ನಾಶ ಮಾಡಿದ ಪ್ರಿಯರೇ. ಯೇಸು ಕ್ರಿಸ್ತನು ಹೇಳಿದಂತೆ ನರಪುತ್ರನು ಬರುವ ಕಾಲದಲ್ಲಿ ಕೂಡ ನೋಹನ ಕಾಲದಲ್ಲಿ ಹೇಗೆ ಆ 40 ದಿನ ಜಲಪ್ರಳಯ ಆಗಿ ಅಂದಿನ ಜನಾಂಗ ನಾಶವಾಯಿತು, ಕೆಲವು 8 ಜನ ರಕ್ಷಣೆ ಹೊಂದಿದ್ದರು. ಆ 8 ಜನರಿಂದ ಮತ್ತೆ ಮುಂದುವರಿದ ಆ ಜನಾಂಗ ಮತ್ತೆ ಲೋಟನ ಕಾಲದಲ್ಲಿ ಮತ್ತೆ ಬೆಂಕಿ ಗಂಧಕಗಳು ಉರಿಯುವ ಆ ದೇವರ ಕೋಪಕ್ಕೆ, ಆ ಮನುಷ್ಯನ ದೈಹಿಕ ಕಾಮುಕತೆ ಕೆಟ್ಟ ನಡತೆಗೆ ಪ್ರತಿಫಲವಾಗಿ ಪರಲೋಕದಿಂದ ದೇವರ ಕೋಪ ಎರಗೀತು ಪ್ರಿಯರೇ ಭೂಮಿ ಮೇಲೆ. ಆಗ ದೇವರು ಮತ್ತೆ ಆ ಕೋಪ ಮತ್ತೆ ಈಗಿನ ಕಾಲದವರಲ್ಲಿ ಕೂಡ ಬರಲು ಹೊರಟಿದೆ ಎಂದು ಯೇಸು ಕ್ರಿಸ್ತ ಪ್ರಭು ಹೇಳುತ್ತಿದ್ದಾನೆ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 25ನೇ ವಾಕ್ಯದಿಂದ ನಾವು 37ನೇ ವಾಕ್ಯದವರೆಗೆ ಓದಿಕೊಂಡು ಪ್ರಿಯರೇ. ಹೀಗೆ ನಾವು ಕೊನೆಯದಾಗಿ ನೋಡೋಣ ಪ್ರಿಯರೇ. ಪೇತ್ರ 2ನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಪ್ರಿಯರೇ. 2 Peter chapter 2 verse 6 to 10 ಇಲ್ಲಿ ಓದುವುದಾದರೆ, ಆತನು ಅಂದರೆ ಸೊದೋಮ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ, ಅಂದರೆ ದೇವರು, ತಂದೆಯಾದ ದೇವರು, ಆತನು ಸೊದೋಮ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಏನು ಪ್ರಿಯರೇ, ಆತನು ಅಂದರೆ ತಂದೆಯಾದ ದೇವರು ಸೊದೋಮ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿದನಂತ ಪ್ರಿಯರೇ. ಹೌದು, ಹೀಗೆ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದು ಎಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು ಪ್ರಿಯರೇ. ಇಂದಿಗೂ ಸೊದೋಮ ಗೊಮೋರ ಭಕ್ತಿಹೀನರಿಗೆ ಆಗುವ ದಂಡನೆಗೆ ಸೂಚನೆಯಾಗಿ ನಿಂತಿದೆ ಪ್ರಿಯರೇ. ಅಲ್ಲಿ ಬೆಳೆ ಬೆಳೆಯುವುದಿಲ್ಲ, ಅಲ್ಲಿ ಹುಲ್ಲು ಬೆಳೆಯುವುದಿಲ್ಲ, ಅಲ್ಲಿ ಉಸಿರಾಡುವುದಕ್ಕೆ ಅನಾರೋಗ್ಯಕರ ಇರುತ್ತದೆ. ಅದರ ಸುತ್ತಮುತ್ತಲೂ ಅನೇಕ ಕಿಲೋಮೀಟರ್ ದೂರದಲ್ಲಿರುವ ಮನುಷ್ಯರು ವಾಸ ಮಾಡಿದರೂ ಕೂಡ ಅವರು ಅನಾರೋಗ್ಯ ಇರುತ್ತದೆ ಪ್ರಿಯರೇ, ಮತ್ತು ಅಂಗವಿಕಲರಾಗಿ ಹುಟ್ಟುತ್ತಿದ್ದಾರೆ ಅಂತ ಚರಿತ್ರೆ ಇದೆ ಪ್ರಿಯರೇ. ಹೌದು, ಹೀಗೆ ದೇವರು ಸೊದೋಮ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಭಕ್ತಿಹೀನ ಜನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದ್ದನು ಪ್ರಿಯರೇ. ಅವುಗಳನ್ನು ಭಕ್ತಿಹೀನರ ಗತಿ ಇದೆ ಎಂದು ಅವರು ಭಯಪಡಬೇಕೆಂದು ಸೂಚನೆಗಾಗಿ ಅಲ್ಲಿ ಆ ಪಟ್ಟಣ ಅವುಗಳನ್ನು ನಾಶನವನ್ನು ವಿಧಿಸಿದ್ದಾನಂತ ಪ್ರೇರೆ. ಇಂದಿಗೂ ಇವೆ, ಸುಟ್ಟು ಬೂದಿಯಾದವು. ಮತ್ತು 7ನೇ ವಾಕ್ಯ ನೋಡುವುದಾದರೆ, ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಹೌದು, ಅದೇ ಸೊದೋಮ ಗೊಮೋರದಲ್ಲಿದ್ದ ಲೋಟನು ಆ ಅಧರ್ಮಿಗಳ ನಡತೆಗೆ ವೇದನೆ ಪಟ್ಟಿದ್ದಂತ ಪ್ರೇರೆ. ಆ ಅಧರ್ಮಿಗಳೊಂದಿಗೆ ನಾಶವಾಗದೆ ದೇವರಿಂದ ಆತನು ದೇವರು ತಪ್ಪಿಸಿದ ಪ್ರೇರೆ. ನೀತಿವಂತನಾಗಿದ್ದನು ಲೋಟನು. ನಾವು ಕೂಡ ಕೆಟ್ಟ ನಡತೆಯವರ ಮಧ್ಯೆ ಲೋಟನ ಕಾಲದಲ್ಲಿದ್ದಂತೆ ದೇವಕುಮಾರ ಬರುವ ಕಾಲದಲ್ಲೇ ಇರುತ್ತದೆ ಎಂದು ಹೇಳಿದ್ದಾನೆ. ನೋವನ ಕಾಲದಲ್ಲಿದ್ದಂತೆ ಲೋಟನ ಕಾಲದಲ್ಲಿದ್ದಂತೆ ನರಪುತ್ರನ ಒಂದು ಯೇಸು ಕ್ರಿಸ್ತನ 2ನೇ ಸಾರಿ ಬರುವಾಗ ಹಾಗೆ ಇರುತ್ತದೆ ಅಂತ ಹೇಳಿದ್ದಾನೆ. ನಾವು ಲೋಟನಂತೆ ನಾವು ಅವರ ಪಾಪಗಳಲ್ಲಿ ಪಾಲುಗಾರರಾಗದೆ ಮತ್ತು ನಾವು ಆ ವಿಷಯಗಳ ಕುರಿತು ವೇದನೆಯಿಂದ ದೇವರಲ್ಲಿ ಮೊರೆ ಇಡಬೇಕಾಗಿದೆ ಪ್ರೇರೆ. ನೀತಿವಂತರಾಗಿರಬೇಕಾಗಿದೆ ಪ್ರಭು ಬರುವವರೆಗೂ, ನಾವು ಪ್ರಭುವಿನ ಬಳಿಗೆ ಹೋಗುವವರೆಗೂ. ಆಗ ಮಾತ್ರ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ ಪ್ರೇರೆ. ಈ ದುಷ್ಟ ಪೀಳಿಗೆಯಿಂದ, ಈ ವ್ಯಭಿಚಾರ ಸಂತತಿಯಿಂದ, ಹೌದು ಪ್ರೇರೆ, ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ ಪ್ರಭು. ನಾವು ಪ್ರಭುವಿನಲ್ಲಿ ನಿರಂತರ ವಿಶ್ವಾಸ ಇಡೋಣ. ಹೌದು, ಹೀಗೆ ಪೇತ್ರನ 2ನೇ ಪತ್ರಿಕೆ 2ನೇ ಅಧ್ಯಾಯ 6-7ನೇ ವಾಕ್ಯ ಓದಿಕೊಂಡವು ಪ್ರೇರೆ. 8ನೇ ವಾಕ್ಯ, ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರೆಗೊಂಡನು. ಹೌದು, ಕರ್ತನು ಭಕ್ತರನ್ನು 9ನೇ ವಾಕ್ಯ, ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಮುಖ್ಯವಾಗಿ ಬಂಡುತನವನ್ನು ಆಶಿಸಿ ಶರೀರ ಭಾವಾನುಸಾರ ನಡೆದು ಪ್ರಭುತ್ವ ತಿರಸ್ಕಾರ ಮಾಡುವವರನ್ನು ಹೀಗೆ ಶಿಕ್ಷಿಸುವನು. 10ನೇ ವಾಕ್ಯ ಪ್ರೇರೆ. ಹೌದು, ಹೀಗೆ ಭಕ್ತರನ್ನು ಕಷ್ಟದೊಳಗಿಂದ ರಕ್ಷಿಸುವುದಕ್ಕೂ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ, ಅವರು ಶಿಕ್ಷೆ ಹೊಂದಿದ್ದಾರಲ್ಲ ಪ್ರೇರೆ. ಇವಾಗ ಅವರು ಪಾತಾಳದಲ್ಲಿ ನರಕಕ್ಕೆ
ಹೋಗುವ ತನಕ ಪಾತಾಳದಲ್ಲಿ ಶಿಕ್ಷಾನುಭವದಲ್ಲಿ ಇಟ್ಟನಂತ ಪ್ರೇರೆ. ಅವರಿಗೆ ನ್ಯಾಯ ತೀರ್ಪಿನ ದಿನದ ತನಕ ಅನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಆದ್ದರಿಂದ ನಾವು ನ್ಯಾಯ ತೀರ್ಪಿಗೆ ಒಳಗಾಗದಂತೆ, ಶಿಕ್ಷಾನುಭವದಲ್ಲಿ ಹೋಗದಂತೆ, ನಾವು ಲೋಟನಂತೆ ಒಂದು ವೇಳೆ ಆತ್ಮದಲ್ಲಿ ನಾವು ಬಹಳವಾಗಿ ಕರೆಗೊಂಡರೂ ಲೋಟನಂತೆ ನಾವು ದಿನೇ ದಿನೇ ಈ ಕೆಟ್ಟ ಲೋಕದ ನಡತೆಗೆ ವೇದನೆಗೊಂಡಿದ್ದರೂ ನಾವು ನಮ್ಮ ನಡತೆಯನ್ನು ಕೆಡಿಸಿಕೊಳ್ಳಬಾರದು ಪ್ರೇರೆ. ನಮ್ಮ ಆತ್ಮ ಅನೀತಿಪಡಿಸಿಕೊಳ್ಳಬಾರದು. ಆಗ ಮಾತ್ರ ಕರ್ತನು ಭಕ್ತರನ್ನಾಗಿ ನಮ್ಮನ್ನು ದೃಷ್ಟಿಸಿ ಕಷ್ಟಗಳೊಳಗಿಂದ ತಪ್ಪಿಸುತ್ತಾನೆ, ಮುಂಬರುವ ಎಲ್ಲವುಗಳಿಂದ ಮತ್ತು ದುರ್ಮಾರ್ಗಿಗಳಿಗೆ ಉಂಟಾಗುವ ನ್ಯಾಯ ತೀರ್ಪಿಗೆ ಒಳಗೆ ಮಾಡುವುದಿಲ್ಲ ಮತ್ತು ಶಿಕ್ಷಾನುಭವದಕ್ಕೂ ನಮಗೆ ಇಡುವುದಿಲ್ಲ. ಹೌದು ಪ್ರೇರೆ. ಮುಖ್ಯವಾಗಿ ಬಂಡುತನವನ್ನು ನಾವು ಆಶಿಸಬಾರದೆಂದು ವಾಕ್ಯ ಹೇಳುತ್ತಿದೆ. ಶರೀರ ಭಾವಾನುಸಾರವಾಗಿ ನಡೆಯಬಾರದು ಅಂತ ಪ್ರಭು ಹೇಳುತ್ತಿದ್ದಾನೆ. ಮತ್ತು ಪ್ರಭುತ್ವ ತಿರಸ್ಕಾರ ಮಾಡಬಾರದು ಎಂದು, ಹೀಗೆ ಮಾಡಿದರೆ ಶಿಕ್ಷೆಗೆ ಒಳಗಾಗುತ್ತಾನೆ ಎಂದು ಹೇಳುತ್ತಿದ್ದಾನೆ ಪ್ರಭು. ಅದು ಪ್ರೇರೆ. ಹೀಗೆ ಆಕಾಶದಿಂದ ಅಗ್ನಿ, ಗಂಧಕ, ದೇವರ ಕೋಪ ಎನ್ನುವ ಅಂಶ ನೋಡುತ್ತಿದ್ದೇವೆ ಪ್ರೇರೆ. ಮತ್ತು ಕೊನೆಯದಾಗಿ ಯೂದನ ಗ್ರಂಥ, ಪ್ರಕಟಣೆ ಗ್ರಂಥದ ಹಿಂದಿನ ಪುಸ್ತಕ ಯೂದ ಪತ್ರಿಕೆ 7ನೇ ವಾಕ್ಯ ಪ್ರೇರೆ. ಒಂದೇ ಅಧ್ಯಾಯ ಇದೆ, 7ನೇ ವಾಕ್ಯ. ಜೂಡ್ ಲೆಟರ್ 7th ವರ್ಡ್. ಇಲ್ಲಿ ಓದುವುದಾದರೆ, ಸೊದೋಮ ಗೊಮೋರ ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ಹೌದು ಪ್ರೇರೆ. ಇಲ್ಲಿ ಯೂದನ್ ಕೂಡ, ಪ್ರಭುವಿನ ಶಿಷ್ಯ ಯೂದನ್ ಕೂಡ ಹೇಳುತ್ತಿದ್ದಾನೆ, ಸೊದೋಮ ಗೊಮೋರ ಪಟ್ಟಣಗಳವರು, ಅವುಗಳ ಸುತ್ತಣ ಪಟ್ಟಣಗಳವರು ಆ ದೂತರಂತೆ ನಡ್ಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟರು. ಆ ದೂತರಂತೆ ನಡೆದುಕೊಂಡಂತೆ ಅಂತ ಪ್ರೇರೆ. ಯಾವ ದೂತ? ಆ ದೂತ ಅಂದರೆ ಪರಲೋಕದಿಂದ ಸೈತಾನ ಅಂದರೆ ಲೂಸಿಫರ್ ದೇವರಾಗಬೇಕೆಂದು ಬಿದ್ದಾತ, ದೇವರಿಗೆ ವಿರೋಧವಾದ ಆ ಶಕ್ತಿ. ಹೌದು ಪ್ರೇರೆ. ಆ ಕೆರೂಬಿ, ನೆರಳು ಕೊಡುವ ಕೆರೂಬಿ. ಹೌದು. ಆ ಪರಿಪೂರ್ಣ ಸುಂದರ ಸರ್ವಜ್ಞಾನಿ ಸುಲಕ್ಷಣ ಶಿರೋಮಣಿ, ದೇಹ ಎಲ್ಲ ವಜ್ರಖಚಿತವಾದ ಬಟ್ಟೆ ಧರಿಸಿಕೊಂಡಾತ ಒಂದು ಕಾಲದಲ್ಲಿ. ಹೌದು. ಬೆಂಕಿಯ ಕೆಂಡದಲ್ಲಿ ನಡೆದಾತ. ಆತನು ದೇವರಾಗಿ ಆಗಬೇಕೆಂದು ದೇವರಿಂದ ಸೋತು ಹೋಗಿ ದೇವದೂತರಿಂದ ತಳ್ಳಲ್ಪಟ್ಟಾಗ ಆತನೊಂದಿಗೆ ಬಂದ ದೂತರೊಂದಿಗೆ ಆತನು ಆ ದೂತರಂತೆ ನಡೆದುಕೊಳ್ಳದೆ, ಅಂದರೆ ಆ ದೂತರು ಬಂದು ಜಾರತ್ವಕ್ಕೆ ಒಪ್ಪಿಸಿಬಿಟ್ರಂತ ಪ್ರೇರಿತ. ಅಂದರೆ ತಮಗೆ ಬೇಕಾದವರ ಸ್ತ್ರೀಯರೊಂದಿಗೆ ಪಾಪ ಮಾಡಿದರಂತ. ಹೌದು. ಯಾಕೆಂದರೆ ಕೆಲವು ಶಕ್ತಿ ಇದ್ದವು ಅವರಿಗೆ. ಆ ದೇವರು ಶಕ್ತಿಯನ್ನು ಕಸಿದುಕೊಂಡಿಲ್ಲ. ಆ ಶಕ್ತಿಯನ್ನು ಬಳಸಿ ಮನುಷ್ಯರ ಪುತ್ರಿಯರೊಂದಿಗೆ ಆ ಶಾರೀರಿಕ ಸಂಪರ್ಕ ಇಟ್ಟುಕೊಂಡು ಅವರು ಪಾಪ ಜಾರತ್ವ ಪ್ರಾರಂಭ ಮಾಡಿದ್ದರು ಪ್ರೇರೆ. ಹೌದು. ಯಾಕಂದ್ರೆ ಮೇಲಿಂದ ಬಿದ್ದ ದೂತರು. ಹೌದು. ಶರೀರ ರೂಪ ತಾಳಿ. ಹೌದು. ಹೀಗೆ ಸೊದೋಮ ಗೊಮೋರ ಪಟ್ಟಣಗಳವರು, ಅವುಗಳ ಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು, ಯಾವ ದೂತರಂತೆ? ಮೊದಲು ಫಾಲೆನ್ ಏಂಜಲ್ಸ್, ಆ ದೂತರು ನಡೆದುಕೊಂಡಂತೆ ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟರು. ಅದು ಪ್ರೇರೆ. ಲಾಸ್ ಏಂಜಲ್ಸ್, ಅದೇ ದೂತರು ಅವರನ್ನು ಗೈಡೆನ್ಸ್ ಮಾಡಿದ್ದರಿಂದ ಅಮೆರಿಕದಲ್ಲಿ ನನ್ನ ಅನುಭವ ಪ್ರೇರೆ. ಈ ವಾಕ್ಯದ ಗ್ರಹಿಕೆ ಆತ್ಮನ ಜ್ಞಾನದಿಂದ ಹೇಳುವ ಅವಕಾಶ. ಆ ಲಾಸ್ ಏಂಜಲ್ಸ್ ಅಂದರೆ ಸೋತು ದೂತರ ಆ ಗುಂಪು ಪ್ರೇರೆ ಅಲ್ಲಿ ಇರೋದು. ಅವರಿಗೆ ಕಿವಿಗೊಟ್ಟಿದ್ದರಿಂದ ಅದೇ ನಿತ್ಯವಾದ ಅಗ್ನಿ ಅವರನ್ನು ದಂಡಿಸಿತು ಪ್ರೇರೆ. ಆ ಅನುಭವ ನೋಡಿದರು. ಹೌದು. ಅವರು ನಂಬಿಕೊಂಡಿದ್ದ ಆಸ್ತಿ, ಕಾರು, ಮನೆ. ಹೌದು ಪ್ರೇರೆ. ದೇವರನ್ನು ಶೂನ್ಯವಾಗಿ ನೋಡಿದ ರೀತಿ, ದೇವರ ಮುಂದೆ ಅವರಿದ್ದೇವೆಂದು ಮರೆತ ಪ್ರಜ್ಞೆ. ಹೌದು. ಅವರು ನಂಬಿಕೊಂಡಿದ್ದ ವಸ್ತು ಸುಟ್ಟೋದು ಪ್ರೇರೆ. ಸುಟ್ಟೋದರೂ ಕೂಡ ಆ ಬೆಂಕಿ ಅವುಗಳನ್ನು ಬಿಡುತ್ತಿಲ್ಲ. ಇನ್ನು ಎಷ್ಟು ನೀರು ಹಾಕಿದ್ರು, ಇನ್ನು ಅದು ಪೌಡರ್ ಹಾಕಿದ್ರು ಹೆಲಿಕಾಪ್ಟರ್ಗಳ ಮೂಲಕ. ಕಾರಣ ದೇವರ ಕೋಪ ನಿತ್ಯವಾದದ್ದು. ನರಕದಲ್ಲಿ ಸುಡುವ ಬೆಂಕಿ ಆರುವುದಿಲ್ಲ. ಹೌದು ಪ್ರೇರೆ. ನರಕದಿಂದ ಬಂದಿದ್ದು ಕೋಪ ಅದು. ಹೌದು ಪ್ರೇರೆ. ಆತ್ಮೀಯ ಬೆಂಕಿ ಅದು.
ಆತ್ಮ ಬೆಂಕಿ ಅದು ಪ್ರೇರೆ. ಫಿಸಿಕಲ್ ಆಗಿ ರಿಫಾರ್ಮ್ ಆಗಿದೆ, ಅಂದರೆ ಪ್ರತ್ಯಕ್ಷ ಆಗಿದೆ. ಹೌದು. ಹೀಗೆ ನಿತ್ಯವಾದ ಅಗ್ನಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ಆ ದೂತರಂತೆ ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ರಂತ ಪ್ರೇರೆ ಸೊದೋಮ ಗೊಮೋರದವರು. ಸೊದೋಮದವರಿಗೆ ಗೊತ್ತಿದ್ದಿಲ್ಲ, ಆ ದೂತರನ್ನು ಹಿಂಬಾಲಿಸಿದರು. ಫಾಲಿನ್ ಏಂಜಲ್ಸ್, ಲಾಸ್ ಏಂಜಲ್ಸ್ ಅನ್ನೋ ರೀತಿ. ಹೌದು, ಇಂದಿಗೂ ಆ ಚಿತ್ರಮಂದಿರ, ಆ ಚಲನಚಿತ್ರ, ಬಾಲಿವುಡ್ ಆಗಿರ್ಬೋದು, ಆ್ಯಕ್ಟರ್ಸ್ ಪ್ರೇರೆ ಅವರು ಹಣಕ್ಕೋಸ್ಕರ ತಮ್ಮ ದೇಹಗಳನ್ನೇ ಮಾರಿಕೊಳ್ಳುತ್ತಾರೆ ಮತ್ತು ಬೊಂಬೆಯಂತೆ ತಮ್ಮ ಶರೀರದ ಎಲ್ಲ ಭಾಗಗಳನ್ನು ಕಾಣಿಸಿಕೊಳ್ಳುವಂತೆ ಪ್ರದರ್ಶನ ಮಾಡುತ್ತಾರೆ. ತಾವು ನಾಚಿಗೆಟ್ಟವರಾಗಿ, ಅಶ್ಲೀಲ ಕಾರ್ಯಕ್ಕೆ ಒಳಗಾದವರಾಗಿ, ರಹಸ್ಯ ಪಾಪಗಳಲ್ಲಿ ಇಷ್ಟವುಳ್ಳವರಾಗಿ ಅನೇಕರನ್ನು ನರಕ ಪಾತ್ರರನ್ನಾಗಿ ಮಾಡುತ್ತಿದ್ದಾರೆ ಪ್ರೇರೆ. ಆದ್ದರಿಂದ ದೇವರ ಕೋಪ ನರಕದಿಂದ ಬಂದಿದೆ ಅನ್ನಬಹುದು ಪ್ರೇರೆ. ಅಲ್ಲಿ ಪರಲೋಕದಿಂದ ಇಳಿದು ಬಂತು ಸೊದೋಮ ಗೊಮೋರದಲ್ಲಿ, ಮತ್ತು ನೋವನ ಕಾಲದಲ್ಲಿ ಮತ್ತು ಮೇಲಿಂದ ಮಳೆ ಬಂತು. ಅಷ್ಟರವರೆಗೆ ಮೇಲಿಂದ ಮಳೆನೇ ಬಂದಿದ್ದಿಲ್ಲ, ಭೂಮಿಯ ತೇವದಿಂದ ಬೆಳೆ ಬೆಳೀತಿತ್ತು. ಈಗಲಾದರೂ ಗಾಳಿ ಮೂಲಕ ಬಂದಿದೆ ಪ್ರೇರೆ, ಅಂದರೆ ಭೂಮಿ ಮೇಲಿಂದೇ ಬಂದಿದೆ. ಹೌದು, ದೇವರ ಪರಲೋಕದಿಂದ ಅಪ್ಪಣೆ ಆಗುತ್ತೆ ಪ್ರೇರೆ. ದೇವರ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡುವುದಿಲ್ಲ. ಹೌದು, ಯಾಕಂದರೆ ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡುವ ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬ ದೇವರ ಉದ್ದೇಶ. ಅಂತ ಒಳ್ಳೆಯ ಉದ್ದೇಶ ಇಟ್ಟುಕೊಂಡ ದೇವರಿಗೆ ಯಾರನ್ನು ನಾಶ ಮಾಡಬೇಕೆಂದು ಚಿತ್ತ ಅಲ್ಲ ಪ್ರೇರೆ. ಆದರೆ ಅವರ ಆ ಸುತ್ತಣ ದೂತರ ನಡೆದುಕೊಂಡ ರೀತಿಯಂತೆ ಜಾರತ್ವಕ್ಕೆ ಒಪ್ಪಿಸಿಬಿಟ್ರಂತೆ, ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ. ಹೌದು ಪ್ರೇರೆ. ಮತ್ತು ದೇವರ ವಿರುದ್ಧವಾಗಿ ಹೊಗಳಿಕೊಂಡಿದ್ದರಿಂದ. ಹೌದು ಪ್ರೇರೆ. ಇಲ್ಲದಿದ್ದರೆ ಸುಮ್ಮನೆ ದೇವರು ಯಾರ ಜೀವಿತದಲ್ಲಿ ಅಪಾಯ ಮಾಡುವುದಿಲ್ಲ ಪ್ರೇರೆ. ಆ ದೇವರು ಸಮಯ ಬಂದಾಗ ಮಾತ್ರ ದೇವರು ಕೋಪ ಮಾಡಿಕೊಳ್ತಾನೆ. ಯಾಕಂದರೆ ಆತನು ಕೋಪಿಸಿಕೊಳ್ಳುವುದರಲ್ಲಿ ನಿಧಾನವಾಗಿರುತ್ತಾನೆ. ಹೌದು, ಆತನು ಸದಾಕಾಲಕ್ಕೂ ಕೋಪ ಮಾಡಿಕೊಳ್ಳುವ ಆತನಲ್ಲ, ಕರುಣಿಸುವುದರಲ್ಲಿ ಆತನು ಇಷ್ಟವುಳ್ಳ ಆತನಾಗಿದ್ದಾನೆ. ಹೌದು, ಅದು ಪ್ರೇರೆ. ಕಾರಣ ಆ ದುರ್ಮಾರ್ಗಿಗಳಾಗುವ ದುರ್ಗತಿ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ಹೀಗಿದ್ದರೂ ಈ ಜನರು ಸ್ವಪ್ನಾವಸ್ಥೆಯಲ್ಲಿರುವವರಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ, ಮಹಾಪದವಿಯವರನ್ನು ದೂಷಿಸುತ್ತಾರೆ. ಆದರೆ ಯೂದನ ಪತ್ರಿಕೆ 8:9 ವಾಕ್ಯ ಪ್ರೇರೆ. ಇವಾಗ ಮಹಾಪದವಿಯವರನ್ನು ದೂಷಿಸುತ್ತಾರೆ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣ ಅಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಹೌದು ಪ್ರೇರೆ. ಮೋಶೆ ಪ್ರಾಣ ಹೋದಾಗ ಒಂದು ಬೆಟ್ಟದಲ್ಲಿ ಸೈತಾನನು ಬರ್ತಾನೆ ಪ್ರೇರೆ. ಸೈತಾನ ಬಂದು ಆತನ ಶವವನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನ ಮಾಡುತ್ತಿದ್ದಾನೆ ಎಂದು ದೇವರಿಗೆ ಗೊತ್ತು. ಆ ದೇವದೂತ, ಪ್ರಧಾನ ದೂತನನ್ನು ಮಿಕಾಯೇಲನನ್ನು ಕಳಿಸುತ್ತಾನೆ ತಂದೆಯಾದ ದೇವರು ಮೋಶೆಯ ಶವವನ್ನು ತೆಗೆದುಕೊಂಡು ಬರಲು. ಆಗ ಸೈತಾನ ಅಡ್ಡಿಪಡಿಸುತ್ತಾನೆ. ಆಗ ಯಾಕೆಂದರೆ ಈಜಿಪ್ಟಿನಲ್ಲಿ ಒಬ್ಬ ಸೈನಿಕನನ್ನು ಕೊಂದಿರುತ್ತಾನೆ ಪ್ರೇರೆ. ಹೌದು, ಸೈತಾನನ ಗುಣ ಪ್ರೇರೆ ಇದು. ಸೈತಾನ ಆದಿಯಿಂದಲೂ ಸುಳ್ಳುಗಾರನು, ಕೊಲೆಗಾರನು. ಹೌದು, ಆದ್ದರಿಂದ ಆತನ ಪಕ್ಷಕ್ಕೆ ಸೇರಿದ ಒಂದು ಕಾರ್ಯ ಮಾಡಿದ್ದರಿಂದ ದೇವಜನರನ್ನು ಕಾಪಾಡುವ ಸಮಯದಲ್ಲಿ ಆತನು ಬಂದು ನಿಂತುಕೊಂಡಾಗ ಮಿಕಾಯೇಲ ದೇವದೂತ ಬಂದು ಮೋಶೆ ಶರೀರವನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದಾಗ ಸೈತಾನನ್ನು ಅಡ್ಡಿಪಡಿಸುತ್ತಾನೆ. ಆಗ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಮಿಕಾಯೇಲ ದೇವದೂತ ಸೈತಾನನ ಮೇಲೆ ದೂಷಣ ಅಭಿಪ್ರಾಯ ಮಾಡುವುದಿಲ್ಲ. ಯಾಕಂದರೆ ಮೋಶೆ ಒಂದು ಕೊಲೆ ಮಾಡಿದ್ದಾನೆ, ಅಂದರೆ ಆತನಿಗೆ ಸಂಬಂಧಪಟ್ಟಿದ್ದೊಂದು ಮಾಡಿದ್ದಾನೆ. ಆದ್ದರಿಂದ ಈಗ ನನಗೆ ಅಧಿಕಾರ ಇಲ್ಲ ಲೀಗಲಿ. ಆದ್ದರಿಂದ ದೇವರೇ ಇದರಲ್ಲಿ ಇಂಟರ್ವೆನ್ಷನ್ ಆಗಬೇಕು, ಅಂದರೆ ಪ್ರವೇಶ ಮಾಡಬೇಕು. ಆದ್ದರಿಂದ ದೇವರ ನಾಮವೇ ಹೇಳಿದ ಪ್ರೇರೆ, ಕರ್ತನು ನಿನ್ನನ್ನು ಖಂಡಿಸಲಿ. ಅಂದರೆ ನನ್ನನ್ನು ಕಳಿಸಿಕೊಟ್ಟ ಆತನೇ ನಿನ್ನನ್ನು ನನಗೆ ಅಡ್ಡಿಪಡಿಸಿದಂತೆ ಮಾಡಲಿ ಎಂದಾಗ ಅವನು ಬಿಟ್ಟು ಹೋತಾನ ಪ್ರೇರೆ. ಹೌದು, ನಿಜವಾಗಿ ಹೇಳ್ಬೇಕಂದ್ರೆ ಮೋಶೆ ಶರೀರ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ದೇವರು ಎಂದು ಅರ್ಥ ಪ್ರೇರೆ. ಹೀಗೆ ನಾವು ನೋಡ್ತೇವೆ ಪ್ರೇರೆ, ಏನಂದರೆ ಕರ್ತನು ನಿನ್ನನ್ನು ಖಂಡಿಸಲಿ ಎಂದು ಮಿಕಾಯೇಲ ದೇವದೂತ ಹೇಳಿದ. ಆದರೆ ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನು ದೂಷಿಸುತ್ತಾರೆ. ಯಾವ ಜನರು ಪ್ರೇರೆ?
ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸುವವರು ಮತ್ತು ಸ್ವರ್ಗದಿಂದ ಬಿದ್ದ ದೂತರು ಯಾವ ಕೆಟ್ಟ ಕಾರ್ಯಗಳನ್ನು ಮಾಡಿದರೋ ಅಂಥ ಕಾರ್ಯಗಳಲ್ಲಿ ತಮ್ಮನ್ನು ಜಾರತ್ವಕ್ಕೆ ಒಳಪಡಿಸುವವರು, ವಿವೇಕಶೂನ್ಯ ಪಶುಗಳಂತೆ ಸ್ವಭಾವವಾಗಿ ಯಾವುಗಳನ್ನು ತಿಳಿದುಕೊಳ್ಳುತ್ತಾರೋ ಅವುಗಳಲ್ಲಿ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. ಅವರ ಗತಿಯನ್ನು ಏನು ಹೇಳಲಿ? ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬೀಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಹೌದು, ಹೀಗೆ ಯೂದನು ದೇವರಿಗೆ ವಿರುದ್ಧವಾಗಿ ಜೀವಿಸುವವರ ಬಗ್ಗೆ ಮತ್ತು ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಯ ಬಗ್ಗೆ ಮತ್ತು ದೇವರ ಆಶೀರ್ವಾದವನ್ನು ಸೈತಾನ ಹೇಗೆ ದುರುಪಯೋಗಪಡಿಸಿದನು, ದೇವರ ಶಕ್ತಿಯನ್ನು, ಇಂದು ಕೂಡ ದೇವಜನರಾದ ನಾವು ದೇವರ ವರಗಳನ್ನು, ದೇವರ ಕೃಪೆಯನ್ನು, ಸಾಮರ್ಥ್ಯವನ್ನು, ಜ್ಞಾನವನ್ನು ಹಣಕ್ಕಾಗಿ ಮತ್ತು ಬೀಳಾಮನಂತೆ ಭ್ರಾಂತಿಗಾಗಿ ಉಪಯೋಗಿಸಬಾರದು ಪ್ರೇರೆ. ಕೋರಹನಂತೆ ದಂಗೆ ಹೇಳಬಾರದು ದೇವ ಜನರ ವಿರುದ್ಧ ಮತ್ತು ದೇವಜನರ ಮೇಲೆ ಇರುವ ಅಧಿಕಾರಿ ವಿರುದ್ಧ. ಆತನು ನಿಜವಾಗಿ ದೇವರ ವ್ಯಕ್ತಿಯಾಗಿದ್ದರೆ ನಿನಗೆ ಶಿಕ್ಷೆ ಉಂಟಾಗುತ್ತದೆ. ಆದ್ದರಿಂದ ಎಲ್ಲವನ್ನು ಜ್ಞಾನದ ದೃಷ್ಟಿಯಲ್ಲಿ, ಪರಿಶುದ್ಧಾತ್ಮ ದೃಷ್ಟಿಯಲ್ಲಿ, ಪರಿಶುದ್ಧಾತ್ಮ ಅಭಿಷೇಕ ನಿನ್ನಲ್ಲಿರುವುದಾದರೆ ಅದು ನಿನಗೆ ಬೋಧಿಸುತ್ತದೆ. ಅದರಲ್ಲಿ ನೆಲೆಗೊಳ್ಳಿರಿ, ಅದು ಸತ್ಯವಾದದ್ದು, ಸುಳ್ಳಲ್ಲ. ಹೌದು ಪ್ರೇರೆ, ಹೌದು. ಅದಕ್ಕಾಗಿ ನಾವು ಪರಿಶುದ್ಧಾತ್ಮನಿಗೆ ಕಾದುಕೊಂಡಿರಬೇಕೆಂದು ಯೇಸು ಹೇಳಿದ್ದಾನೆ ಪ್ರೇರೆ. ಆಗ ನಾವು ದೇವರ ಕೋಪಾಗ್ನಿಯಿಂದ ತಪ್ಪಿಸಿಕೊಳ್ಳುತ್ತೇವೆ. ಹೌದು ಪ್ರೇರೆ, ಯಾರಲ್ಲಿ ಮಗನ ಆತ್ಮ ಇದೆಯೋ ಅವರು ದೇವರ ಮಕ್ಕಳೇ ಆಗಿದ್ದಾರೆ. ಹೀಗೆ ಕೊನೆಯದಾಗಿ ಒಂದು ವಾಕ್ಯ ನೋಡೋಣ ಪ್ರೇರೆ. ಸ್ಲಾಮ್ಸ್ 62 ವರ್ಸ್ 5-12. ಕೀರ್ತನೆ 62ನೇ ಅಧ್ಯಾಯ 5ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ಅದು ಪ್ರೇರೆ, ನಮ್ಮ ಮನ ದೇವರನ್ನೇ ನಂಬಿ ಶಾಂತವಾಗಿರಬೇಕು. ಸೊದೋಮ ಗೊಮೋರದವರ ನಡತೆಯನ್ನು ಅನುಸರಿಸದಂತೆ. ಹೌದು, ಮತ್ತು ನೋವನ ಕಾಲದಲ್ಲಿದ್ದ ಜನರು ಕೂಡ ತಮ್ಮ ಹೃದಯದಲ್ಲಿ ಯಾವಾಗಲೂ ಕೆಟ್ಟತನವೇ, ಯಾವಾಗಲೂ ದುಷ್ಟ ಆಲೋಚನೆ ಇರುವುದನ್ನು ನೋಡಿ ದೇವರು ನೊಂದುಕೊಂಡಂತ ಪ್ರೇರೆ. ನಾವು ಆಗಿರೋದೆ ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು ಎಂದು ಹೇಳಿಕೊಳ್ಳೋಣ ಪ್ರೇರೆ. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ ಎಂದು ಹೇಳೋಣ. 6ನೇ ವಾಕ್ಯ, 62ನೇ ಕೀರ್ತನೆ 5, 6ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ. ಈಗ 6ನೇ ವಾಕ್ಯ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ದೇವರೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ ಎಂದು ಎನ್ನೋಣ ಪ್ರೇರೆ. ನನ್ನ ರಕ್ಷಣೆಗೆ ಮಾನಕ್ಕೂ ಆಧಾರ ದೇವರೇ, ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರೇ, ದೇವರಲ್ಲಿಯೇ ಎಂದು ಹೇಳೋಣ. ಜನರೇ, 8ನೇ ವಾಕ್ಯ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಯಾವಾಗಲೂ ಜನರೇ ಅಂತ ಪ್ರೇರೆ, ಸಾಮಾನ್ಯರಾಗಿರ್ಬೋದು, ದೇವರಲ್ಲಿ ಬಹುವಾಗಿ ಪ್ರೀತಿಸುವವರು, ದೇವರಿಗೆ ಮೆಚ್ಚುಗೆ ಆದವರು, ದೇವರ ಸೇವಕರು, ದೇವರ ಸತ್ಸಂಬಂಧ ಪಡೆದವರು, ದೇವರ ಆತ್ಮ ಸ್ವರ ಕೇಳಿ ದೇವರೊಂದಿಗೆ ಮಾತಾಡುವವರು ಯಾರಾದರೂ ಆಗಿರ್ಬೋದು ಪ್ರೇರೆ. ಜನರೇ, ಯಾವಾಗಲೂ ದೇವರನ್ನೇ ನಂಬಿರಿ, ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಮನುಷ್ಯರ ಮುಂದೆ ಬಿಚ್ಚಬಾರದು ಪ್ರೇರೆ. ನಮ್ಮ ಹೃದಯ ಎಲ್ಲ ಕಷ್ಟಗಳನ್ನು ಕೇಳಿ ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವ, ನಮ್ಮ ಪ್ರಾರ್ಥನೆಗೆ ಸಮೀಪವಾಗಿರುವ, ನನ್ನನ್ನು ಬೇಡಿಕೋ, ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ, ನನಗೆ ಮೊರೆಯಿಡು, ನಾನು ನಿನ್ನನ್ನು ಬಿಡಿಸುತ್ತೇನೆ, ನೀನು ನನ್ನನ್ನು ಮಹಿಮೆಪಡಿಸುವೆ ಎನ್ನುವ ಹೇಳಿದ ದೇವರಲ್ಲೇ ನಾವು ನಂಬಿ ನಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚೋಣ ಪ್ರೇರೆ. ದೇವರು ನಮ್ಮ ಆಶ್ರಯ ಎಂದು ಹೇಳೋಣ. ಹೌದು, ಹುಡುಗಿ ಮುಂದೆ ಬಿಚ್ಚೋದಲ್ಲ ಪ್ರೇರೆ, ದುಡ್ಡಿರೋರ ಮುಂದೆ ಸಮಸ್ಯೆ ಬಿಚ್ಚೋದಲ್ಲ. ಹೌದು, ನಮ್ಮ ಹೃದಯ ದೇವರ ಮುಂದೆ ಬಿಚ್ಚಬೇಕು. ಯಾಕಂದರೆ ನಮ್ಮನ್ನು ಸೃಷ್ಟಿ ಮಾಡಿದ ಆತನು ನಮ್ಮ ಸೃಷ್ಟಿಕರ್ತನೇ. ಆತನ ಹಸ್ತ ದೊಡ್ಡದಾಗಿದೆ. ಆತನು ಕರುಣಿಸುವುದಾದರೆ ನಾವು ಆಶೀರ್ವದಿಸಲ್ಪಡುತ್ತೇವೆ, ರಕ್ಷಣೆ ಹೊಂದುತ್ತೇವೆ, ಗುಣವಾಗುತ್ತೇವೆ. ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಪ್ರಭುವೇ, ನೀನು ನಮ್ಮನ್ನು ರಕ್ಷಿಸಿದರೆ ರಕ್ಷಣೆ ಹೊಂದುವೆವು, ಸ್ವಸ್ಥಪಡಿಸಿದರೆ ಸ್ವಸ್ಥವಾಗುವೆವು, ಗುಣಪಡಿಸಿದರೆ ಗುಣವಾಗುವೆವು. ಹೌದು ಪ್ರೇರೆ. ಪ್ರಭುವೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಅಂದು ಕುಷ್ಠ ವ್ಯಾಧಿಗಳ ರೋಗಿ ಯೇಸುವನ್ನು ಬೇಡಿಕೊಳ್ಳುತ್ತಾನೆ ಪ್ರೇರೆ, ಮೊಣಕಾಲೂರಿ. ಆಗ ಯೇಸು ಮುಟ್ಟಿ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದಾಗ ಆತನ ಕುಷ್ಠ ಹೋಯಿತು ಪ್ರೇರೆ. ಇಂದು ಕೂಡ ಪಾಪ ಎಂಬ ಕುಷ್ಠ, ದೇವರ ಆಜ್ಞೆಗಳನ್ನು ಮೀರುವ ಅವಿಶ್ವಾಸದ ಕುಷ್ಠ ಮತ್ತು ತಂದೆ ತಾಯಿಗಳ ಅವಿಧೇಯಾಗುವ ಕುಷ್ಠ. ಅದು ಪ್ರೇರೆ. ಹೀಗೆ ಇಂಥ ಕುಷ್ಠಗಳನ್ನು ಹೋಗಿಸಲು ನಾವು ದೇವರನ್ನು
ದೇವರ ಮುಂದೆ ನಮ್ಮ ಹೃದಯ ಬಿಚ್ಚಬೇಕಾಗಿದೆ. ಆತನನ್ನು ಯಾವಾಗಲೂ ನಂಬಬೇಕಾಗಿದೆ. ಆಗ ನಾವು ಶುದ್ಧ ಹೃದಯವುಳ್ಳವರಾಗುತ್ತೇವೆ. ನರರು ಬರೀ ಉಸಿರಿ, 9ನೇ ವಾಕ್ಯ ಪ್ರೇರೆ, 62ನೇ ಕೀರ್ತನೆ 9ರಿಂದ. ನರರು ಬರೀ ಉಸಿರಿ, ನರಾಧಿಪತಿಗಳು ಬರೀ ಮಾಯವೇ. ಮನುಷ್ಯರು ಬರೀ ಉಸಿರಿ ಅಂತ ಪ್ರೇರೆ, ನರಾಧಿಪತಿಗಳು ಮತ್ತು ಮನುಷ್ಯರಲ್ಲಿ ಅಧಿಪತಿಗಳು ಅಧಿಕಾರಿಗಳು ಬರೀ ಮಾಯ ಅಂತ ಪ್ರೇರೆ. ಅವರು ಓದ್ತಾನೆ ಇರ್ತಾರೆ, ಬೇರೆಯವರು ಬರ್ತಾ ಇರ್ತಾರೆ. ಹೌದು ಪ್ರೇರೆ. ಅವರೆಲ್ಲರನ್ನು ತ್ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು. ನರಾಧಿಪತಿಗಳನ್ನು ತ್ರಾಸಿನಲ್ಲಿ ತಕ್ಕಡೆಯಲ್ಲಿ ತೂಗಿ ನೋಡಲು ಬರೀ ಲಘು ಅಂತ ಪ್ರೇರೆ. 0 ಗ್ರಾಮ್ ತೋರಿಸ್ತಂತ ದೇವರ ದೃಷ್ಟಿ. ದೇವರ ತಕ್ಕಡೆಯಲ್ಲಿ ಗ್ರಾಮ್ 0 ತೋರಿಸ್ತಂತ ಪ್ರೇರೆ. ಹೌದು. ಹೀಗೆ ಅವರೆಲ್ಲರನ್ನು ತ್ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು. ಉಸಿರು ಅಂತ ಪ್ರೇರೆ. ಉಸಿರಿಗೆ ಏನು ವೇಟ್ ಇರ್ತದೆ ಅದಕ್ಕಿಂತಲೂ ವೇಟ್ಲೆಸ್ ಅಂತ. ಹೌದು. ಹೀಗೆ 10ನೇ ವಾಕ್ಯ 62ನೇ ಕೀರ್ತನೆ 10ರಿಂದ 12ರವರೆಗೆ. ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬೇಡಿರಿ, ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡಿರಿ. ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬಾರದಂತ ಪ್ರೇರೆ. ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡಿರಿ ಎಂದು ದೇವರು ಹೇಳುತ್ತಾನೆ. ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸಿಡಬೇಡಿರಿ. ಹೌದು. ಅದು ದೇವರೇ ಕೊಟ್ಟ, ದೇವರಿಗಾಗಿ ಉಪಯೋಗಿಸಬೇಕು. ಅಥವಾ ನಮ್ಮ ಮನಸ್ಸು ದೇವರಲ್ಲಿರಬೇಕು. ನಿನ್ನ ಮನಸ್ಸಿರುವಲ್ಲಿ ನಿನ್ನ ಹೃದಯ, ಅಂದರೆ ನಿನ್ನ ಹಣ ಎಲ್ಲಿದೆ ಅಲ್ಲಿ ನಿನ್ನ ಹೃದಯ ಇದೆ ಎಂದು ಪ್ರಭು ಯೇಸು ಹೇಳ್ತಿದ್ದಾನೆ. ಆದ್ದರಿಂದ ನಾವು ಅದನ್ನು ದೇವರ ಕಾರ್ಯಗಳಿಗೆ ಉಪಯೋಗಿಸಬೇಕು ಪ್ರೇರೆ. ಅದರಿಂದ ಹೆಚ್ಚಿದ ಆಸ್ತಿ ಪಾಸಿಯಲ್ಲಿ ಮನಸ್ಸಿಡಬಾರದು, ದೇವರಲ್ಲೇ ಮನಸ್ಸಿಡಬೇಕು. ಅದು ಆಸ್ತಿ ಇದ್ದರೂ ಕೂಡ ಇಲ್ಲದಂತೆ ಸರಿ. ಯಾಕಂದರೆ ದೇವರೇ ನಮಗೆ ಶಾಶ್ವತವಾದ ಆಸ್ತಿ, ಅಪಾರವಾದ ಆಸ್ತಿ, ಪರಲೋಕದ ಆಸ್ತಿ, ನಿತ್ಯವಾದ ಆಸ್ತಿ, ಮುಗಿಯದ ಅಳಿಯಾದ ಆಸ್ತಿ ಪ್ರೇರೆ. ಅದರಿಂದ ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸಿಡಬೇಡಿರಿ. ಸರ್ವಾಧಿಕಾರವು ದೇವರದೇ. 11ನೇ ವಾಕ್ಯ 62ನೇ ಕೀರ್ತನೆ 11ನೇ ವಾಕ್ಯ. ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ 2 ಬಾರಿ ಹೇಳಿದ್ದನ್ನು ಕೇಳಿದ್ದೇನೆ. ಸರ್ವಾಧಿಕಾರ ದೇವರದ್ದೇ ಎಂದು ದೇವರೇ ಹೇಳಿದ್ದನ್ನು 1 ಆವರ್ತಿ ಅಲ್ಲ, 1 ಸಲ ಅಲ್ಲ 2 ಸಾರಿ ಹೇಳಿದ್ದನ್ನು ನಾನು ಕೇಳಿದ್ದೇನೆಂದು ದಾವೀದನು ಹೇಳುತ್ತಿದ್ದಾನೆ ಪ್ರೇರೆ. ಹೌದು. ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ. ದೇವರ ಆಶ್ರಯದಲ್ಲಿ ಇರುವವರ ಮನಃಶಾಂತಿ ಎನ್ನುವ ಕೀರ್ತನೆ ಬರೆದಿದ್ದಾನೆ ಪ್ರೇರೆ ದಾವೀದನು. ಯಾವಾಗ ನಾವು ದೇವರ ಆಶ್ರಯದಲ್ಲಿರ್ತೇವೋ ಮನಃಶಾಂತಿಯಿಂದ ಇರ್ತೇವೆ ಪ್ರೇರೆ. ಸೊದೋಮ ಗೊಮೋರದಂಥ ನಡತೆ ನಮ್ಮಿಂದ ದೂರವಾಗುತ್ತದೆ. ಹೌದು. ಬೀಳಾಮನಂಥ ನಡತೆ ಮತ್ತು ಆಕಾನಂಥ ನಡತೆ ನಮ್ಮಿಂದ ದೂರವಾಗುತ್ತದೆ ಪ್ರೇರೆ. ಹೌದು. ನಾವು ಬದುಕುತ್ತೇವೆ ಪ್ರಭುವಿನ ವಾಕ್ಯದ ಪ್ರಕಾರ ಜೀವಿಸುವಾಗ. ಹೌದು ಪ್ರೇರೆ. ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ 2 ಬಾರಿ ಹೇಳಿದ್ದನ್ನು ಕೇಳಿದ್ದೇನೆ. ಸರ್ವಾಧಿಕಾರ ದೇವರದ್ದೇ ಎಂದು ದೇವರು ಹೇಳಿದ್ದು ಒಮ್ಮೆ ಹೇಳಿದರೆ ಸಾಕು ಪ್ರೇರೆ. ಆದರೆ 2 ಬಾರಿ ಹೇಳಿದ್ದಾನಂತ ಪ್ರೇರೆ ದೇವರು. ಹೌದು. ಎಷ್ಟು ಖಚಿತ ಪ್ರೇರೆ. ಎಲ್ಲ ಅಧಿಕಾರ ದೇವರದ್ದೇ ಎಂದು ಯೇಸು ಕ್ರಿಸ್ತ ಕೂಡ ಹೇಳ್ತಾನೆ. ಮತ್ತೆ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಇಗೋ ಭೂಲೋಕದಲ್ಲಿ ಪರಲೋಕದಲ್ಲಿ ಸರ್ವ ಅಧಿಕಾರವು ನನಗೆ ಕೊಡಲಾಗಿದೆ. ನೀವು ಹೊರಟು ಹೋಗಿ ಎಲ್ಲ ದೇಶಗಳವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ವಿಶ್ವಾಸವರಿಗೆ ತಂದೆ ಕುಮಾರ ಪರಿಶುದ್ಧಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿರಿ. ನಾನು ಹೇಳಿದವುಗಳನ್ನು ಕಾಪಾಡಿಕೊಳ್ಳುವಂತೆ ಬೋಧಿಸಿರಿ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನಗಳು ನಿಮ್ಮೊಂದಿಗೆ ಇರುತ್ತೇನೆ. ಹೌದು ಪ್ರೇರೆ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮೊಡನೆ. ಆತನು ಹುಟ್ಟಿದಾಗ ಇಮ್ಮಾನುವೇಲ್ ಆಗಿದ್ದ ಪ್ರೇರೆ. ಮಧ್ಯದಲ್ಲಿ ಯೇಸು ಕ್ರಿಸ್ತ ಎಂದು ಹೆಸರುಗೊಂಡ, ಕೊನೆಯಲ್ಲಿ ಮತ್ತೆ ಅದೇ ಯೇಸು ಕ್ರಿಸ್ತನು ಯುಗದ ಸಮಾಪ್ತಿಯವರು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಮತ್ತೆ ಇಮ್ಮಾನುವೇಲ್ನಾಗಿ ನಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳುತ್ತಿದ್ದಾನೆ. ಹೌದು. ಹೀಗೆ ಆತನು ನಮ್ಮ ಪಾಪಗಳಿಂದ ರಕ್ಷಿಸಿ ಕಾಯುವಾತನಾಗಿದ್ದಾನೆ, ನಮ್ಮೊಂದಿಗೆ ಇರುವಾತನಾಗಿದ್ದಾನೆ ಪ್ರೇರೆ. ಹೀಗೆ ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ 2 ಬಾರಿ ಹೇಳಿದ್ದನ್ನು ಕೇಳಿದ್ದೇನೆ. ಆ ದೇವರಿಗೆ ನೀನು ವಿಧೇಯರಾದರೆ, ಮೆಚ್ಚುಗೆ ಆದರೆ, ವಿಶ್ವಾಸ ಆತನಿಗೆ ಪಾತ್ರನಾದರೆ ನೀನು ಕೂಡ ಅದೇ ಅಧಿಕಾರ ಕೊಡುತ್ತಾನೆ ಪ್ರೇರೆ. ಹೌದು. ಮರಣದ ಮೇಲೆ ಅಧಿಕಾರ ಕೊಡುತ್ತಾನೆ. ಎಲಿಯ ಅನೋಕನು ಮರಣವನ್ನು ನೋಡದೆ ಪರಲೋಕಕ್ಕೆ ಎತ್ತಲ್ಪಟ್ಟರು. ಹೌದು. ಹೀಗೆ 12ನೇ ವಾಕ್ಯ 62ನೇ ಅಧ್ಯಾಯ 12ನೇ ವಾಕ್ಯ. ಕರ್ತನೇ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ನಡತೆಗೆ ಅಂದರೆ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನಲ್ಲವೇ. ಹೌದು. ದಾವೀದ ಹೇಳ್ತಿದ್ದಾನೆ, ಕರ್ತನೇ ನೀನು ಪ್ರತಿಯೊಬ್ಬನಿಗೆ ಪ್ರೀತಿ ಸ್ವರೂಪನಾಗಿ ಹೇಗೆ ಕೊಡ್ತಾನಂತೆ ಪ್ರೇರೆ? ನಮ್ಮೆಲ್ಲರ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ಹೇಗೆ ಕೊಡ್ತಾನಂತೆ? ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ, ನನಗೆ ನಿನಗೆ, ದೇವರನ್ನು ಪ್ರೀತಿಸುವವರಿಗೂ ಪ್ರೀತಿಸದವರಿಗೂ
ಪ್ರತಿಯೊಬ್ಬನಿಗೆ ಕರ್ತನು ಯೇಸುಕ್ರಿಸ್ತನು ತಂದೆ ಪರಿಶುದ್ಧಾತ್ಮನು ಆತನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನಲ್ಲವೇ? ಹೌದು ಪ್ರಿಯರೇ, ಆತನು ಭೇದ ಭಾವ ಮಾಡುವುದಿಲ್ಲ, ಮುಖದಾಕ್ಷಿಣ್ಯ ನೋಡುವಾತನಲ್ಲ, ಆತನು ಲಂಚ ತೆಗೆದುಕೊಳ್ಳುವಾತನಲ್ಲ. ಆತನು ತನ್ನ ಕಡೆ ಯಾರು ಯಥಾರ್ಥ ಹೃದಯದಿಂದ ಎದುರು ನೋಡುತ್ತಿದ್ದಾರೋ, ಆತನು ದಾಹದಿಂದ ಯಾರು ಹುಡುಕುತ್ತಿದ್ದಾರೋ, ಹೌದು ಪ್ರಿಯರೇ, ದೇವರನ್ನು ಹುಡುಕುವವರಿಗೆ ದೇವರು ಸಿಗುತ್ತಾನೆ ಅಂದಿದ್ದಾನೆ ಪ್ರಿಯರೇ. ನನ್ನನ್ನು ಹುಡುಕಿದಾಗ, ಮನಪೂರ್ವಕವಾಗಿ ಹುಡುಕಿದಾಗ ನಾನು ನಿಮಗೆ ದೊರಕುವೆನು. ಹೌದು, ನಿಮ್ಮ ದುರವಸ್ಥೆಯನ್ನು ತಪ್ಪಿಸಿ ನಾನು ನಿಮ್ಮನ್ನು ಪೂರ್ವಸ್ಥಿತಿಗೆ ತರುವೆನು. ಹೌದು ಪ್ರಿಯರೇ, ನಿಮ್ಮನ್ನು ಪ್ರಾರ್ಥಿಸುವ ಹೃದಯವುಳ್ಳವರನ್ನಾಗಿ ಮಾಡುತ್ತೇನೆ. ಹೌದು, ನಿಮ್ಮ ಎದುರಿಗಿರುವ ಎಲ್ಲ ತಗ್ಗನ್ನು ಸಮ ಮಾಡುತ್ತೇನೆ. ನಿಮ್ಮ ಎದುರಿನಿಂದ ಕತ್ತಲನ್ನು ತೊಲಗಿಸಿ ಬೆಳಕನ್ನು ಉಂಟು ಮಾಡುತ್ತೇನೆ. ಇನ್ನು ಮೇಲೆ ಸಮೃದ್ಧಿಯಾದ ನಾಡಿಗೆ ನಿಮ್ಮನ್ನು ಕರೆತರುತ್ತೇನೆ. ಅಲ್ಲಿಂದ ಯಾರು ನಿಮ್ಮನ್ನು ಬೇರ್ಪಡಿಸುವುದಿಲ್ಲ. ಹೌದು ಪ್ರಿಯರೇ, ಹಾಯಾಗಿ ಮಲಗುವಂತೆ ಮಾಡುತ್ತೇನೆ. ಹೌದು, ಇದು ಸೇನಾಧೀಶ್ವರ ಯೆಹೋವನ ಯೇಸುಕ್ರಿಸ್ತ ನುಡಿ. ಹೌದು ಪ್ರಿಯರೇ, ಹೀಗೆ ಅಗ್ನಿಗಂಧಕಗಳು ಉರಿಯುವ ಆ ಪಟ್ಟಣದ ನಡತೆಯಿಂದ ನಮ್ಮೆಲ್ಲರನ್ನು ಕಾಪಾಡುತ್ತಾನೆ ಪ್ರಿಯರೇ. ಅಂಥ ಕೃಪೆ ಆ ತಂದೆ ಯೇಸುಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮ ಮೂಲಕ ನಮ್ಮೆಲ್ಲರಿಗೆ ದಯಪಾಲಿಸಲಿ. ಅಗ್ನಿಗಂಧಕ ಅಂದರೆ ನರಕ ಪ್ರಿಯರೇ. ಆ ನರಕದಿಂದ ತಪ್ಪಿಸಲು ನಮ್ಮ ನರಕ ತನ್ನ ಮೇಲೆ ಶಿಲುಬೆಯಲ್ಲಿ ಹೊತ್ತುಕೊಂಡು ನಮ್ಮನ್ನು ಬಿಡಿಸಿದ್ದಾನೆ ಪ್ರಿಯರೇ. ಅಂಥ ಶಿಲುಬೆ ನಾಯಕನಿಗೆ ನಮ್ಮೆಲ್ಲರ ಜೀವಿತಗಳಿಂದ, ಇಡೀ ಲೋಕದ ಎಲ್ಲ ಕ್ರೈಸ್ತ ವಿಶ್ವಾಸಗಳ ಜೀವಿತದಿಂದ ಮಹಾಮಹಿಮೆ, ಕೋಟಿ ಸ್ತೋತ್ರ, ಘನತೆ, ಆರಾಧನೆ, ಮಹಿಮೆ, ಪ್ರಭಾವ, ಐಶ್ವರ್ಯ, ದೊರೆತನ, ಸಿಂಹಾಸನ, ಆಧಿಪತ್ಯ, ಪ್ರಭಾವ, ಸ್ತೋತ್ರ ಸಲ್ಲಲಿ ಪ್ರಿಯರೇ. ದೇವದೂತರೊಂದಿಗೆ ನಾವು ಆರಾಧಿಸೋಣ. ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ ಪ್ರಿಯರೇ. ಪ್ರೇಯರ್. ತಂದೆಯೇ, ಸರ್ವಶಕ್ತಿ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಶುಭ ಕೃಪೆಗಳೆಂಬ ಕಿರೀಟದಿಂದ ನಿಮ್ಮ ಪ್ರಿಯ ಮಕ್ಕಳನ್ನು, ವಿಶ್ವಾಸಿಗಳನ್ನು, ಪ್ರಜೆಗಳನ್ನು, ಸೇವಕರನ್ನು, ಭಕ್ತರನ್ನು ತುಂಬುವಾತನೇ, ಅನುಗ್ರಹಿಸುವಾತ ನಿಮಗೆ ಸ್ತೋತ್ರ ತಂದೆ. ದೇವ, ಸೊದೋಮ ಗೊಮೋರ ಮತ್ತು ಲೋಟನ ಸನ್ನಿವೇಶ ನಾವು ಧ್ಯಾನಿಸಿಕೊಂಡು ಪ್ರೇರೆ ಪ್ರಭುವೆ, ನೀವು ಕೋಪಿಸಿಕೊಂಡಾಗ ಅಲ್ಲಿ ಅವಕಾಶ ಕೊಟ್ಟಿರಿ. ಆದರೂ ಅವರು ತಮ್ಮ ನಡತೆಯಿಂದ ಹೊರಗೆ ಬರಲಿಲ್ಲ ಪ್ರಭುವೆ. ಅವರು ವ್ಯರ್ಥಾಚಾರಗಳಲ್ಲಿ ತಮ್ಮಲ್ಲಿ ಅಶ್ಲೀಲ ಕಾರ್ಯ ಮಾಡಿದರು ಮತ್ತು ಶರೀರ ಸ್ವಭಾವದಲ್ಲಿ ಮಗ್ನರಾದರು. ಸೃಷ್ಟಿಕರ್ತನನ್ನು ಗುರುತಿಸದೆ ಸೃಷ್ಟಿಗೆ ವಿರುದ್ಧವಾದ ಕಾರ್ಯ ಮಾಡಿದ್ದರಿಂದ ಸೃಷ್ಟಿ ಅವರ ಮೇಲೆ ಕೋಪಗೊಳ್ಳುವಂತೆ ಮಾಡಿದಿರಿ ತಂದೆ. ಹೌದು, ನೀವು ಬೆಂಕಿ ಸೃಷ್ಟಿಯಲ್ಲಿ ಒಂದು ಭಾಗ. ಹೌದು, ನಿಮ್ಮ ದೂತರನ್ನು ಬೆಂಕಿಯನ್ನಾಗಿಯೂ ನಿಮ್ಮ ದೂತರನ್ನು ಬಿರುಗಾಳಿಯನ್ನಾಗಿಯೂ ಹೌದು ಮಾಡಿದ್ದೀರಿ ಪ್ರಭುವೆ. ಹೌದು, ನೀವು ನಿಮ್ಮ ದೂತರಿಗೆ ಅಪ್ಪಣೆ ಆದಾಗ ನಿಮ್ಮ ದೂತರು ನಿಮ್ಮ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳಾಗಿ ಸುಟ್ಟು ಹಾಕುತ್ತಾರೆ. ಹೌದು ಪ್ರಭುವೆ, ನಮ್ಮನ್ನಾದರೂ ನಿಮ್ಮ ಎಲ್ಲ ಅಂಥ ಅಪಾಯಗಳಿಂದ ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಭುವೆ. ಇನ್ನೂ ಅನೇಕರು ಯಾರ್ಯಾರು ಬೆಂಕಿ ಕೊಳ್ಳೆಯೊಳಗಿಂದ ರಕ್ಷಿಸಲ್ಪಟ್ಟವರಂತೆ ಇದ್ದಾರೋ ಅವರು ಇನ್ನು ಮೇಲೆ ನಿಮ್ಮ ಕಡೆಗೆ ತಿರುಗುವಂತೆ, ನರಕಕ್ಕೆ ಹೋಗದಂತೆ, ಅವರ ಆತ್ಮಗಳು ನಿಮ್ಮ ಚಿತ್ತವಾದ ರಕ್ಷಣೆ ಆಗುವಂತೆ ಅವರಿಗೆ ಬೇಕಾದ ಸಹಾಯ, ಶಕ್ತಿ, ಜ್ಞಾನ, ಬಿಡುಗಡೆ, ಜಯ, ಆಶೀರ್ವಾದ, ಆ ನೂತನ ಜೀವಿತ ಮಾರ್ಗ ಅನುಗ್ರಹಿಸಿರಿ ತಂದೆ. ಹೀಗೆ ಮಾಡಿ ಅಂಧಕಾರದ ಎಲ್ಲ ನೊಗಗಳನ್ನು ಮಕ್ಕಳ ಮೇಲಿಂದ ಇಳಿಸಬೇಕೆಂದು ಪ್ರಭು, ನೀವು ಬರುವಾಗ ನಾವು ನಿಮ್ಮಂತೆ ಆಗುವಂತೆ ನಿಮ್ಮ ಪರಿಶುದ್ಧಾತ್ಮ ಶಿಲುವೆಯ ಪ್ರೀತಿ, ಪುನರುತ್ಥಾನ ಶಕ್ತಿ ನಮ್ಮಲ್ಲಿ ನೆಲೆಗೊಳಿಸಬೇಕೆಂದು, ದುಷ್ಟನೆಲ್ಲ ನೋವುಗಳು ಮುರಿಯುವಂಥ ಅಭಿಷೇಕ ನೀಡಬೇಕೆಂದು ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ಪರಿಶುದ್ಧನೇ, ಜೀವಾಧಿಪತಿಯೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಅಗ್ನಿಗಂಧಕಗಳು. ಹೌದು ಪ್ರೇರೆ, ಪ್ರಭು ಪರಲೋಕದಿಂದ ನಮ್ಮ ನೋಡ್ತಿದ್ದಾನೆ ಪ್ರೇರೆ. ನಮ್ಮನ್ನು ತನ್ನ ಪ್ರೀತಿಯಾದ ಪರಿಶುದ್ಧಾತ್ಮನ ತುಂಬಬೇಕೆಂದು ಮತ್ತು ತನ್ನ ಆಜ್ಞೆ ಮೀರಿದವರನ್ನು, ಹೌದು, ಅವರ ದುಷ್ಟ ನಡತೆ ಅವರನ್ನು ನಾಶ ಮಾಡುತ್ತದೆ. ಹೌದು ಪ್ರೇರೆ, ಹೀಗೆ ನಾವು ದುಷ್ಟ ನಡತೆಯುಳ್ಳವರಾಗಿರದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಸ್ವರೂಪನ ಪ್ರೀತಿಯನ್ನು ನಮ್ಮ ಒಳ್ಳೆಯ ನಡತೆಗಳಿಂದ ವಾಕ್ಯಾನುಸಾರವಾಗಿ ಜೀವಿಸಿ ಒಳ್ಳೆಯ ಮರವಾಗಿ 100ಕ್ಕೆ 100 ಲೋಕದಲ್ಲಿ ಪ್ರಭುವಿನ ಸುವಾರ್ತೆ ಸಾಕ್ಷಿಗಳಾಗಿ
ಶಿಲುಬೆಯ ಪ್ರೀತಿಯ ಸಾಕ್ಷಿಗಳಾಗಿ ಅನೇಕ ಆತ್ಮಗಳನ್ನು ದೇವರ ಕಡೆ ತೆರೆಯುವವರಾಗಿ ಸತ್ಯದ ಜ್ಞಾನಕ್ಕೆ ಸೇರಿಸುವವರಾಗಿ ಪವಿತ್ರ ಆತ್ಮನ ಶಕ್ತಿಯಿಂದ, ಜ್ಞಾನದಿಂದ, ವರಗಳಿಂದ, ಫಲ ಆಯುಧಗಳಿಂದ ತುಂಬಿಕೊಳ್ಳುವಂತೆ ಇರುವಾತನಾದ ಯೇಸು ಕ್ರಿಸ್ತ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಆಮೇನ್ ಆಮೇನ್. ಪ್ರಿಯರು, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾದರೂ ಭೇಟಿಯಾಗೋಣ. ಅಲ್ಲಿವರೆಗೆ ದೇವರ ಮಹಾಕೃಪೆ, ಶುಭ, ಶಾಂತಿ, ಜ್ಞಾನ, ಆರೋಗ್ಯ, ಚೈತನ್ಯ, ಬಿಡುಗಡೆ, ಆಶೀರ್ವಾದ, ದೇವದೂತರ ಕಾವಲು ನಿಮ್ಮೆಲ್ಲರೊಂದಿಗಿರಲಿ. ಒಳ್ಳೆಯ ನಡತೆಯೊಂದಿಗೆ, ಮಾರ್ಗದರ್ಶನದೊಂದಿಗೆ, ಯೇಸು ನಾಮದಲ್ಲಿ. ಆಮೇನ್ ಆಮೇನ್. ಹಾಲೇಲು ಹಾಲೇಲುಯಾ, 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 ಹಾಲೇಲುಯಾ. ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ. ಕರುಣೆ